ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ನನ್ನ ವಿಡಿಯೋಗಳಿಗೆ ನೋಟಿಫೈ ಆಗಿ. ಇವತ್ತು ನಾವು ಕರ್ನಾಟಕ ಬಜೆಟ್ 2025-26 ಸಂಬಂಧಪಟ್ಟಂತ ಒಂದು ಕ್ಲಾಸ್ಗಳನ್ನು ಅಂದರೆ MCQಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹಾಗಾಗಿ ಈ ಒಂದು ಕ್ಲಾಸು ಯಾರೆಲ್ಲ KS, PSI, PDO, FDA, SDA ಉಳಿದಂತ ಎಲ್ಲ ಎಕ್ಸಾಮ್ಗಳಿಗೆ ಕೂಡ ಬೆನಿಫಿಟ್ ಆಗುವಂತ ಕ್ಲಾಸ್ ಆಗಿದೆ. ಸೊ ಹಾಗಾಗಿ ನಾ ಈ ಒಂದು ಕ್ಲಾಸನ್ನು MCQ ಮುಖಾಂತರ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಇದು ಒಂದು ಪಾರ್ಟ್ 1 ಆಗಿದೆ. ಸೊ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆ, ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಸೊ ಟಾಪಿಕ್ ಆಗಿದೆ ಕರ್ನಾಟಕ ಬಜೆಟ್ 2025-26 ಸಂಬಂಧಪಟ್ಟಂತ ಸೊ ಇಂಪಾರ್ಟೆಂಟ್ MCQಗಳನ್ನು ಇವತ್ತಿನ ಕ್ಲಾಸಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಈ ಕೆಳಗಿನವುಗಳಲ್ಲಿ ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದವು ರಾಜ್ಯ ಬಜೆಟ್ಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಿದ್ದಾರೆ. ಸೊ ಈ ಕೆಳಗಿನವುಗಳಲ್ಲಿ ಭಾರತೀಯ ಸಂವಿಧಾನದ ಯಾವ ಒಂದು ವಿಧಿಯು ಅಥವಾ ಅನುಚ್ಛೇದವು ರಾಜ್ಯ ಬಜೆಟ್ಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನಮಗೆ ಸೊ ಆರ್ಟಿಕಲ್ 202 ಇದೆಯಲ್ಲ, ಇದು ಸ್ಟೇಟ್ ಬಜೆಟ್ಗೆ ಸಂಬಂಧಪಟ್ಟಂತ ಒಂದು ಆರ್ಟಿಕಲ್ ಆಗಿದೆ ಅಥವಾ ರಾಜ್ಯ ಬಜೆಟ್ಗೆ ಸಂಬಂಧಪಟ್ಟಂತ ಒಂದು ವಿಧಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಆರ್ಟಿಕಲ್ 110 ಇದೆಯಲ್ಲ, ಇದೇನಂದ್ರೆ ಇದು ಮನಿ ಬಿಲ್ ಬಗ್ಗೆ ನಮ್ಗೆ ಹೇಳಿಕೊಡು, ಇದ್ರ ಬಗ್ಗೆ ಇರುವಂತದ್ದು. ಸೊ ಆರ್ಟಿಕಲ್ 110 ಅಂತಂದ್ರೆ ಇದು ಹಣಕಾಸು ಮಸೂದೆಗೆ ಸಂಬಂಧಪಟ್ಟಂತ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ವಿಧಿ 112 ಇದೆಯಲ್ಲ, ಇದು ಯೂನಿಯನ್ ಬಡ್ಜೆಟ್ ಅಥವಾ ಸೆಂಟ್ರಲ್ ಕೇಂದ್ರ ಬಡ್ಜೆಟ್ ಬಗ್ಗೆ ಇರುವಂತಹ ಒಂದು ಸೊ ವಿಧಿ ಅಂತಂದ್ರೆ ಅದು 112 ಆಗಿದೆ. ಅದೇ ರೀತಿ ಆರ್ಟಿಕಲ್ 117 ಇದೆಯಲ್ಲ, ಇದೇನಂದ್ರೆ ಫೈನಾನ್ಸ್ ಬಿಲ್ ಅಂತ ಕರಿತೀವಿ ನಾವು. ಇದು ಫೈನಾನ್ಸ್ ಬಿಲ್ಗೆ ಸಂಬಂಧಪಟ್ಟಂತ ಒಂದು ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಆಗಿದೆ. ಓಕೆನಾ. ಸೊ ಹಾಗಾಗಿ ರಾಜ್ಯ ಬಜೆಟ್ಗೆ ಸಂಬಂಧಪಟ್ಟಂತ ಆರ್ಟಿಕಲ್ ಅಂತಂದ್ರೆ ಸೊ ಅದು 202 ಆರ್ಟಿಕಲ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ, ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಗೊತ್ತಿರಲಿ, ನಮ್ಮ ಏನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ, ಅಲ್ಲಿ ಬಡ್ಜೆಟ್ ಅಂತ ಪದವನ್ನು ಬಳಕೆ ಮಾಡಿಲ್ಲ. ಅದ್ರ ಬದಲಾಗಿ ಏನ್ ಮಾಡಿದರೆ ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ಅಂದ್ರೆ ವಾರ್ಷಿಕ ಹಣಕಾಸು ವರದಿ ಎನ್ನುವಂತ ಒಂದು ಪದವನ್ನು ಬಳಕೆ ಮಾಡಿದ್ದಾರೆ. ಹಾಗಾಗಿ ನಮ್ಮ ಸಂವಿಧಾನದಲ್ಲಿ ಬಡ್ಜೆಟ್ ಅಂತ ಪದವನ್ನು ಬಳಕೆ ಮಾಡಿಲ್ಲ. ಸೊ ಹಾಗಾಗಿ ರಾಜ್ಯ ಬಡ್ಜೆಟ್ ಅಂದ್ರೆ ಆರ್ಟಿಕಲ್ ಗೊತ್ತಿರಬೇಕು 202. ಅದೇ ರೀತಿ ಕೇಂದ್ರ ಬಡ್ಜೆಟ್ ಅಂದ್ರೆ ಆರ್ಟಿಕಲ್ ಗೊತ್ತಿರಬೇಕಾಗುತ್ತೆ 112. ಬಜೆಟ್ ಅಂದ್ರೆ ಸಾಮಾನ್ಯವಾಗಿ ಒಂದು ವರ್ಷದ ಅಂದ್ರೆ ಮುಂದಿನ ವರ್ಷದ ಆದಾಯ ಮತ್ತು ವೆಚ್ಚಗಳ ಒಂದು ವರದಿ ಇದೆಯಲ್ಲ, ಅದನ್ನು ನಾವು ಆಯವ್ಯಯ ಅಥವಾ ಬಡ್ಜೆಟ್ ಅಂತ ಕರೀತಾರೆ. ಸೊ ಓಕೆ, ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಈ ಕೆಳಗಿನವರಲ್ಲಿ ಯಾರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಅನ್ನ ಮಂಡಿಸಿದ್ದಾರೆ ಅಥವಾ ಘೋಷಿಸಿದ್ದಾರೆ ಅಂತ ಕೇಳ್ತಾರೆ. ಸೊ ನಮ್ಗೆ ಗೊತ್ತಿರುವಂತೆ ಸೊ ಈಗ ಪ್ರಸ್ತುತವಾಗಿ ನೋಡಿದಾಗ ಏನಂದ್ರೆ ಏನು ಸಿದ್ದರಾಮಯ್ಯವರಿದ್ದಲ್ಲ ಮುಖ್ಯಮಂತ್ರಿಗಳು, ಅವರು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಬಾರಿ ಅಂದ್ರೆ ಸುಮಾರು 16 ಬಾರಿ ಅಂತಂದ್ರೆ ಬಜೆಟ್ ಮಾಡಿರುವಂತ ಏನಾದ್ರು ವ್ಯಕ್ತಿ ಒಬ್ಬ ಪರ್ಸನ್ಸ್ ಆಗ್ತಾರೆ ಅಥವಾ ಫೈನಾನ್ಸ್ ಮಿನಿಸ್ಟರ್ ಅಥವಾ CM ಮಿನಿಸ್ಟರ್ ಆಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದಂತವರು ಮುಖ್ಯಮಂತ್ರಿಗಳಿರುವಂತ ಸನ್ಮಾನ್ಯ ಸಿದ್ದರಾಮಯ್ಯನವರು. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಮಗೆ. ಸೊ ಇದಕ್ಕಿಂತ ಮುಂಚೆ ಯಾರಂತಂದ್ರೆ ಏನು ರಾಮಕೃಷ್ಣ ಹೆಗಡೆ ಇದ್ರಲ್ಲ, ಅವರು ನಮ್ಮ ರಾಜ್ಯದಲ್ಲಿ 13 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿರ್ತಾರೆ. ಸೊ ಹಾಗಾಗಿ ಅದನ್ನ ಮೀರಿ ಅಂದ್ರೆ ಇತ್ತೀಚೆಗೆ ಸಿದ್ದರಾಮಯ್ಯನವರು ಸುಮಾರು 16 ಬಾರಿಯನ್ನ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿರುವಂತಹ ಒಬ್ಬ CM ಅಥವಾ ಫೈನಾನ್ಸ್ ಮಿನಿಸ್ಟರ್ ಅಂದ್ರೆ ಅದು ಸಿದ್ದರಾಮಯ್ಯ ಅಂತಾರೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಗೊತ್ತಿರಲಿ. ಇನ್ನು 2021 ಅಂದ್ರೆ ಉತ್ತರ ಪ್ರದೇಶ ಇದೆಯಲ್ಲ, ಇದು ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಪೇಪರ್ಲೆಸ್ ಅಥವಾ ಡಿಜಿಟಲ್ ಬಜೆಟ್ ಅನ್ನ ಮಂಡನೆ ಮಾಡಿರುವಂತಹ ಒಂದು ರಾಜ್ಯ ಆಗಿದೆ. ಓಕೆನಾ. ಸೊ ಕಾಗದ ಬಜೆಟ್ ಮಂಡನೆ ಮಾಡಿರುವಂತಹ ಮೊದಲ ರಾಜ್ಯ ಅಂತಂದ್ರೆ ಅದು ಉತ್ತರ ಪ್ರದೇಶ ಆಗಿದೆ. ಜೊತೆಗೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ ಅಂತಂದ್ರೆ ಅದು ವಾಜುಭಾಯಿ ವಾಜುವಾಲ. ಇವರು ಗುಜರಾತ್ ಒಂದು ಫೈನಾನ್ಸ್ ಮಿನಿಸ್ಟರ್ ಆಗಿದ್ರೆ ಸುಮಾರು 18 ಬಾರಿ ಅಂತಂದ್ರೆ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಇವರು ಗೊತ್ತಿರುವಂತೆ ನಮ್ಮ ರಾಜ್ಯದ 12ನೇ ರಾಜ್ಯಪಾಲರು ಕೂಡ ಆಗಿದ್ರು, ವಾಜುಭಾಯಿ ವಾಜುವಾಲ್ ಅಂತ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಕರ್ನಾಟಕ ಬಜೆಟ್ 2025-26 ಗಾತ್ರ ಎಷ್ಟು ಅಂತ ಕೇಳಿದ್ದಾರೆ. ವಾಟ್ ಈಸ್ ದ ಸೈಜ್ ಆಫ್ ದಿ ಕರ್ನಾಟಕ ಬಜೆಟ್ 25-26 ಅಂತ ಕೇಳ್ತಿದ್ದಾರೆ. ಸೊ ನಮ್ಗೆಲ್ಲ ಗೊತ್ತಿರುವಂತೆ ಏನು ಈ ವರ್ಷದ ಬಜೆಟ್ ಇತ್ತಲ್ಲ, ಅದೇನಂದ್ರೆ ಅದರ ಗಾತ್ರ ಬಂದು 4,09,549 ಲಕ್ಷ ಕೋಟಿ. ಓಕೆನಾ. 4,09,549 ಕೋಟಿ ಅಂದ್ರೆ ಈ ವರ್ಷ ಅಂದ್ರೆ 2025-26 ಕರ್ನಾಟಕ ಬಜೆಟ್ ನ ಒಂದು ಸೈಜ್ ಅಥವಾ ಗಾತ್ರ ಆಗಿತ್ತು. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ನಾನು ಕೊಟ್ಟಿದ್ದಾರೆ. ಸೊ ಕರ್ನಾಟಕದ ಬಜೆಟ್ ಗಾತ್ರ ಬಂದೆಷ್ಟು ಅಂತಂದ್ರೆ ಸೊ 4,09,549 ಕೋಟಿ ಆಗಿತ್ತು, ಲಕ್ಷ ಕೋಟಿ ಆಗಿತ್ತು. ಸೊ ಹಾಗಾಗಿ ಹೋದಷ್ಟು ಎಷ್ಟು ಅಂದ್ರೆ 3.71 ಲಕ್ಷ ಕೋಟಿ ಇತ್ತು. ಓಕೆನಾ. ಸೊ ಹಾಗಾಗಿ ಈ ವರ್ಷದ ಬಜೆಟ್ ಬಂದು ಸೊ 4,09,549 ಕೋಟಿ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ
ಕರ್ನಾಟಕ ಬಜೆಟ್ 2025-26ರಲ್ಲಿ ಎಷ್ಟು ಅಭಿವೃದ್ಧಿ ಆಯಾಮಗಳನ್ನ ಗುರುತಿಸಲಾಗಿದೆ ಅಂತ ಕೇಳ್ತಾರೆ. ಹೌ ಮೆನಿ ಡೆವಲಪ್ಮೆಂಟ್ ಡೈಮೆನ್ಷನ್ಸ್ ಆರ್ ರಿಕಾಗ್ನೈಸ್ಡ್ ಅಂಡರ್ ದ ಕರ್ನಾಟಕ ಬಜೆಟ್ 2025-2026 ಅಂತ ಕೇಳ್ತಾರೆ. ಸೊ ಏನು ನೋಡಿ, ಈ ವರ್ಷದ ಬಜೆಟ್ ಇದೆಯಲ್ಲ ಅದರಲ್ಲಿ ಒಟ್ಟು 6 ಆಯಾಮಗಳನ್ನ 6 ಅಭಿವೃದ್ಧಿ ಆಯಾಮಗಳ ಮುಖಾಂತರ ಅಂದ್ರೆ ಬಜೆಟ್ ನ ಮಂಡನೆ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಸಿ 6 ಒಂದೇನಾಗಿರ್ತದೆ, ಸೊ ಡೆವಲಪ್ಮೆಂಟಲ್ ಡೈಮೆನ್ಷನ್ ಆಗಿದ್ದು. ಸೊ ನೋಡ್ತಾ ಹೋಗೋಣ ನೋಡಿ. ಸೊ ಟೋಟಲ್ ಯಾವ್ದಪ್ಪ ಅಂತಂದ್ರೆ ಅಂದ್ರೆ ಏನು ಅಭಿವೃದ್ಧಿಗೆ 6 ಆಯಾಮಗಳನ್ನ ನೋಡ್ತಾ ಹೋಗ್ತಾರೆ. ಒಂದು ಕಲ್ಯಾಣ ಕಾರ್ಯಕ್ರಮ, ಇದನ್ನ ಇಂಗ್ಲಿಷ್ ನಾವು ವೆಲ್ಫೇರ್ ಪ್ರೋಗ್ರಾಮ್ ಅಂತ ಕರೀತಾರೆ. ಹೌದಾ, ಈಗ ಗ್ಯಾರಂಟಿಗಳ ಜೊತೆಗೆ ಇನ್ನು ಕಲ್ಯಾಣ ಕಾರ್ಯಕ್ರಮ ಮಾಡ್ಬೇಕನ್ನೋದು ಕೂಡ ಈ ಒಂದು ಕಲ್ಯಾಣ ಕಾರ್ಯಕ್ರಮ ಬರ್ತಾ ಹೋಗುತ್ತೆ. ಅದೇ ರೀತಿ ಮೂಲ ಸೌಕರ್ಯ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ರೋಡ್ ಆಗಿರ್ಬೋದು, ಹೌದಾ, ಚರಂಡಿಗಳಾಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು. ಹಾಗಾಗಿ ಇವೆಲ್ಲವನ್ನ ಮೂಲ ಸೌಕರ್ಯ ಮಾಡುವಂಥದ್ದು. ಮೂರನೇದು ನಗರಾಭಿವೃದ್ಧಿ ಅಥವಾ ಅರ್ಬನ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ನೋಡಿ, ನಮ್ಗೆ ಆ ನಗರಗಳಂತಂದ್ರೆ ಆಕ್ಚುಲಿ ತುಂಬಾ ಒಂದು ಟ್ರಾನ್ಸ್ಫಾರ್ಮ್ ಸಿಟಿಗಳಾಗಿರ್ತವೆ. ತುಂಬಾ ಜನ ಬಂದಲ್ಲಿ ಕೆಲಸಕ್ಕೆ ಬರ್ತಾ ಹೋಗ್ತಾರೆ. ಹೌದಾ, ಅವ್ರಿಗೆಲ್ಲ ಒಂದು ಸೌಕರ್ಯ ಕೊಡುವಂಥದ್ದು ಕೂಡ ಸರ್ಕಾರ ಕೆಲಸ ಆಗಿರುತ್ತೆ. ಅದೇ ರೀತಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ. ನೋಡಿ, ನಮ್ಮ ಕರ್ನಾಟಕ ರಾಜ್ಯ ಅಥವಾ ದೇಶ ಬಂದಾಗ ಅಂದ್ರೆ ನಮಗೆ ಕೃಷಿ ಏನಾಗಿದೆ ಅಂದ್ರೆ ಒಂದು ಬೆನ್ನೆಲುಬಾಗಿದೆ ಅಲ್ವಾ. ಸೊ ಹಾಗಾಗಿ ಒಂದು ಎಕನಾಮಿಗೆ ಬೂಸ್ಟ್ ಇದಾಗಿದೆ. ಆ ಕಾರಣಕ್ಕಾಗಿ ಆ ಕೃಷಿ ಅಭಿವೃದ್ಧಿ ಮತ್ತೆ ಗ್ರಾಮೀಣ ಅಭಿವೃದ್ಧಿ ಮಾಡೋದು ಕೂಡ ಇದರಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಆಡಳಿತ ಸುಧಾರಣೆ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಂತ ಕರಿತೀವಿ. ನೋಡಿ, ನಮ್ಗೆ ಎಷ್ಟೋ ಸಲ ಅಂತಂದ್ರೆ ಈ ಆಡಳಿತಗಳಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಇದೆ, ಹೌದಾ, ಟ್ರಾನ್ಸ್ಪರೆನ್ಸಿ ಇಲ್ಲ. ಅದಕ್ಕೇನಂದ್ರೆ ಆಡಳಿತದಲ್ಲಿ ಕೂಡ ಸುಧಾರಣೆಗಳ ಮುಖಾಂತರ ದಕ್ಷತೆಯನ್ನ ತರುವಂತದ್ದು, ಅದ ಟ್ರಾನ್ಸ್ಪರೆನ್ಸಿ ತರುವಂತದ್ದು ಕೂಡ ಈ ಒಂದು ರಿಫಾರ್ಮ್ಸ್ ಅಲ್ಲಿ ಹಾಕೊಂಡಿದ್ದಾರೆ. ಅದೇ ರೀತಿ ಕೊನೆಯದಾಗಿ ಹೂಡಿಕೆ ಮತ್ತು ಉದ್ಯೋಗ ಸೃಜನೆ ಅಂತ ಕರೀತಾರೆ. ಅಂದ್ರೆ ಇನ್ವೆಸ್ಟ್ಮೆಂಟ್ ಅಂಡ್ ಜಾಬ್ ಕ್ರಿಯೇಷನ್ ಅಂತ ಕರೀತಾರೆ. ಅಂದ್ರೆ ಹಲವಾರು ವಲಯಗಳಲ್ಲಿ ಹಣವನ್ನ ಹೂಡಿಕೆಯನ್ನು ಆಕರ್ಷಣೆ ಮಾಡಿಕೊಂಡು ಅಲ್ಲಿ ಜಾಬ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದು ಕೂಡ ಈ ಒಂದು ಆಯಾಮದ ಒಂದು ಮುಖ್ಯ ಗುರಿ ಅಂತ ಕರೀತಾರೆ. ಸೊ ಹಾಗಾಗಿ ಟೋಟಲ್ ಆಗಿ 6 ಒಂದು ಅಭಿವೃದ್ಧಿಯ ಆಯಾಮಗಳ ಮುಖಾಂತರ ಈ ವರ್ಷದ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ ತಗೋಣ. ಕರ್ನಾಟಕ ಆರ್ಥಿಕ ಸಮೀಕ್ಷೆ 2024-25 ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳ್ತಾರೆ. ಸೋದಾ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2024-25 ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿ ಅಂತ ಕೇಳ್ತಾರೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡ್ ತಗೋಣ. ಕರ್ನಾಟಕದ ಜಿಎಸ್ಟಿಪಿ ಅಂದ್ರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರೀತಾರೆ. ಕರ್ನಾಟಕದ ಜಿಎಸ್ಟಿಪಿ ಬೆಳವಣಿಗೆ ದರವು ಭಾರತದ ಜಿಡಿಪಿ ಬೆಳವಣಿಗೆ ದರಕ್ಕಿಂತ ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಎರಡನೇ ಸ್ಟೇಟ್ಮೆಂಟ್, ಕರ್ನಾಟಕವು ಭಾರತದ ಜಿಡಿಪಿಗೆ 8.4% ಕೊಡುಗೆ ನೀಡುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತ ಯಾವ ಹೇಳಿಕೆ ಸರಿಯಾಗಿದೆ ಅಂತಂದ್ರೆ, ಸೊ ಇಲ್ಲಿ ಕೊಟ್ಟಿರುವಂತ 2 ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ 1 ಮತ್ತು 2 ಅಥವಾ ಆಪ್ಷನ್ ಸಿ ಬೋತ್ 1 and 2 ಆರ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ನೋಡಿ ತಗೊಂಡು ನೋಡಿ, ನಿಮಗೆ ಸ್ವರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಇದರಲ್ಲಿ ಬಜೆಟ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಏನು ನಮ್ಮ ಒಂದು ಕರ್ನಾಟಕ ರಾಜ್ಯದ ಬೆಳವಣಿಗೆ ದರ ಎಷ್ಟಿದೆ ಪ್ರೆಸೆಂಟ್ ಆಗಿ ಪ್ರಸ್ತುತವಾಗಿ 7.4% ಇದೆ. ಆದ್ರೆ ದೇಶದಷ್ಟಿದೆ 6.4% ಇದೆ. ಅಂದ್ರೆ ಕರ್ನಾಟಕದ ಒಂದು ಆರ್ಥಿಕ ಬೆಳವಣಿಗೆ ಅಥವಾ ಜಿಡಿಪಿಯ ಬೆಳವಣಿಗೆ ದರ ಅಂತಂದ್ರೆ ಕರ್ನಾಟಕ ಏನಂದ್ರೆ ಭಾರತಕ್ಕಿಂತ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಅದೇ ರೀತಿ ಕರ್ನಾಟಕ ಇದೆಯಲ್ಲ, ಇದು ದೇಶದ ಜಿಡಿಪಿ ಎಷ್ಟಂದ್ರೆ ಸುಮಾರು 8.4% ರಾಷ್ಟ್ರ ಏನಂತಂದ್ರೆ ಒಂದು ಜಿಡಿಪಿಗೆ ನಮ್ಮ ರಾಜ್ಯದಿಂದ ಕೊಡುಗೆಯನ್ನ ನೀಡಿದೆ. ಸೊ ಹಾಗಾಗಿ ಇವೆರಡು ಕೊಟ್ಟಂತ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ 1 ಮತ್ತು 2 ಕೂಡ ಸರಿಯಾದ ಉತ್ತರ ಆಗಿದೆ. ಓಕೆನಾ? ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ನಾಟಕ ಬಜೆಟ್ 2025-26 ಪ್ರಕಾರ ಕರ್ನಾಟಕ ಕೈಗಾರಿಕಾ ನೀತಿ 2025-30ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಹೌದಾ, ನೋಡ್ತಾ ಹೋಗೋಣ. ಫಸ್ಟ್ ಸ್ಟೇಟ್ಮೆಂಟ್, 2030ರ ವೇಳೆಗೆ ರಾಜ್ಯವು ಉತ್ಪಾದನಾ ಕ್ಷೇತ್ರದಲ್ಲಿ 12% ವಾರ್ಷಿಕ ಬೆಳವಣಿಗೆಯನ್ನ ಯೋಜಿಸಿದೆ ಅಥವಾ ಗುರಿಯನ್ನಾಗಿಸಿದೆ ಕೊಟ್ಟಿದ್ದಾರೆ. ಎರಡನೇ ಆಪ್ಷನ್ ಬಂದು 20 ಲಕ್ಷ ಉದ್ಯೋಗ ಸೃಷ್ಟಿಸುವ ಗುರಿ ಕೂಡ ಹೊಂದಿದೆ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಂತ ಯಾವ ಹೇಳಿಕೆ ಸರಿಯಾಗಿದೆ ಅಂತಂದ್ರೆ, ಸೊ ಹಾಗಾಗಿ ಅಗೇನ್ ಇಲ್ಲಿ ಕೂಡ ಕೊಟ್ಟಂತ 2 ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ 1 ಮತ್ತು 2 ಅಥವಾ ಬೋತ್ 1 and 2 ಆರ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ನೋಡ್ತಾ ನೋಡಿ, ಮೆನ್ಷನ್ ಮಾಡ್ತಾ ಹೋಗ್ತಾ ಬಜೆಟ್ ಅಲ್ಲಿ ಒಂದು ಪಾಲಿಸಿ ಮಾಡ್ತೇವೆ ಅಂತ ಹೇಳಿದ್ದಾರೆ ಈ ವರ್ಷ. ಯಾಕಂದ್ರೆ ಅದು ಕೈಗಾರಿಕಾ ನೀತಿ 2025-2030 ಅಥವಾ ಇಂಗ್ಲಿಷ್ ನಾವು ಇಂಡಸ್ಟ್ರಿಯಲ್ ಪಾಲಿಸಿ ಅಂತ ಕರೀತಾರೆ. ಓಕೆನಾ? ಇದೇ ಅಂದ್ರೆ 2030ಕ್ಕೆ ಏನ್ ಮಾಡ್ತೀವಿ ಅಂತ ಹೇಳಿದರೆ, ನಮ್ಮ ಏನು ಒಂದು ಉತ್ಪಾದನಾ ವಲಯ ಅಥವಾ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇದೆಯಲ್ಲ, ಅಲ್ಲಿ ಅಂದ್ರೆ ಸುಮಾರು 12% ಎನ್ಯುವಲ್ ಗ್ರೌತ್ ಕಾಣುತ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಅಚೀವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಏನು ಒಂದು ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಇದ್ರ ಮುಖಾಂತರ ಹೇಳಿದ್ರೆ ಸುಮಾರು ನಮ್ಮ ಒಂದು 2030 ವೇಳೆಗೆ ರಾಜ್ಯದಲ್ಲಿ 20 ಲಕ್ಷ ಉದ್ಯೋಗಗಳನ್ನ ಅಥವಾ ಜಾಬ್ಸ್ ಗಳನ್ನ ಕ್ರಿಯೇಟ್ ಮಾಡುವಂತ ಗುರಿ ಹೊಂದಿದೆ ಅಂತ ಹೇಳ್ತಾರೆ. ಓಕೆ, ಸೊ ಇದೇನಂತಂದ್ರೆ ಈ ಕೈಗಾರಿಕಾ ನೀತಿ 2025-26 ಒಂದು ಮುಖ್ಯ ಉದ್ದೇಶ ಅಥವಾ ಗುರಿ ಆಗಿರುವಂತದ್ದು. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ 2 ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ ಬೋತ್ 1 and 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಭಾರತದಲ್ಲಿ ಅತಿ ಹೆಚ್ಚು ವಿದೇಶಿ
ನೇರ ಹೂಡಿಕೆಯನ್ನ ಆಕರ್ಷಿಸುವ ರಾಜ್ಯ ಯಾವುದು ಅಂತ ಕೇಳ್ತಾರೆ. ವಿಚ್ ಸ್ಟೇಟ್ ಹ್ಯಾಸ್ ಅಟ್ರಾಕ್ಟ್ ಮೋರ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ ಇಂಡಿಯಾ ಅಂತ ಕೇಳ್ತಾರೆ. ಹೌದಾ? ಸೊ ಹಾಗಾಗಿ ಗೊತ್ತಿರಲಿ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಅಟ್ರಾಕ್ಟ್ ಮಾಡುವಂತ ಅಥವಾ ಆಕರ್ಷಿಸುವ ರಾಜ್ಯ ಅಂತಂದ್ರೆ ಅದು ಯಾವುದು? ಮಹಾರಾಷ್ಟ್ರ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಮಹಾರಾಷ್ಟ್ರ ಇಸ್ ದ ರೈಟ್ ಆನ್ಸರ್. ಹೌದಾ? ನೋಡಿ, ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಈಗ ಪ್ರಸ್ತುತವಾಗಿ ನಮ್ಮ ದೇಶ, ನಮ್ಮ ಭಾರತ ರಾಜ್ಯ ಬಂದಾಗ ಅಂದ್ರೆ ಈ ಒಂದು ಏನು ವಿದೇಶ ಹೂಡಿಕೆಯನ್ನು ಆಕರ್ಷಣೆ ಮಾಡುವಂತ ಒಂದು ರಾಜ್ಯಗಳ ಪಟ್ಟಿಯಲ್ಲಿ ನಮ್ಮ ರಾಜ್ಯ ಇದೆಯಲ್ಲ, ಅದು 3ನೇ ಸ್ಥಾನದಲ್ಲಿದೆ. ಅಂದ್ರೆ ನೋಡಿ, 2024-25 ಬಂದಾಗ ಎಷ್ಟಿದೆ? ಸುಮಾರು $4.4 ಬಿಲಿಯನ್ ಏನಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಒಂದು FDI ಅನ್ನ ಅಟ್ರಾಕ್ಟ್ ಮಾಡ್ಕೊಂಡಿದೆ. ಓಕೆನಾ? ಹಾಗಾದ್ರೆ ಫಸ್ಟ್ ಯಾವ್ದಿದೆ ನೋಡಿ? ಫಸ್ಟ್ ಬಂದು ಮಹಾರಾಷ್ಟ್ರ ಇದೆ, 2ನೇ ಸ್ಥಾನದಲ್ಲಿ ಗುಜರಾತ್ ಇದೆ, 3ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಇದೆ. ಯಾವ್ದ್ರಲ್ಲಿ? ಅದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಆಕರ್ಷಿಸುವಂತ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ 3ನೇ ಸ್ಥಾನ, ಮಹಾರಾಷ್ಟ್ರ 1ನೇ ಸ್ಥಾನ, 2ನೇ ಸ್ಥಾನ ಗುಜರಾತ್ ಆಗಿದೆ. ಓಕೆನಾ? ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕರ್ನಾಟಕ 5 ಖಾತರಿ ಅಥವಾ ಗ್ಯಾರಂಟಿ ಯೋಜನೆ ಅಂತ ಕರಿತೀವಿ. 5 ಖಾತರಿ ಅಥವಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಎಷ್ಟು ಹಣವನ್ನ, ಅಂದ್ರೆ ಈ ವರ್ಷದ ಬಜೆಟ್ ಅಲ್ಲಿ ಎಷ್ಟು ಹಣವನ್ನ ನೀಡಲಾಗಿದೆ ಅಥವಾ ಮೀಸಲಿಡಿಸಿದೆ ಅಂತ ಕೇಳಿದ್ದಾರೆ. ಹೌದಾ? ಹೌ ಮಚ್ ಅಮೌಂಟ್ ಈಸ್ ಗಿವನ್ ಟು ಇಂಪ್ಲಿಮೆಂಟೇಷನ್ ಆಫ್ ದಿ 5 ಗ್ಯಾರಂಟಿ ಪ್ರೋಗ್ರಾಮ್ ಆಫ್ ಕರ್ನಾಟಕ. ಇದೊಂದು ಎಕ್ಸಾಮ್ ಅಲ್ಲಿ ಕೇಳಿದ್ರು, ಹಾಗಾಗಿ ಕ್ವಶನ್ ಹಾಕೊಂಡಿದ್ರು ನಿಮಗೆ. ಹೌದಾ? ಸೊ ಹಾಗಾಗಿ ನಮಗೆ ಏನು ಕರ್ನಾಟಕ ಸರ್ಕಾರ 5 ಗ್ಯಾರಂಟಿಗಳನ್ನ ಕೊಟ್ಟಿದೆಯಲ್ಲ, ಅದಕ್ಕೆ ಏನ್ ಮಾಡಿದ್ರೆ ಅಂದ್ರೆ ಈ ವರ್ಷದ ಬಜೆಟ್ ಅಲ್ಲಿ ಎಷ್ಟು 51,034 ಕೋಟಿ ರೂಪಾಯಿ ಅಂತಂದ್ರೆ ಆಕ್ಚುಲಿ. ಸೊ ಈ ಒಂದು 5 ಗ್ಯಾರಂಟಿಗಳ ಒಂದು ಖರ್ಚಿಗಾಗಿ ಅಮೌಂಟ್ ಅನ್ನ ಮೀಸಲಿಟ್ಟಿದ್ದಾರೆ. ಓಕೆನಾ? ಎಷ್ಟು? 51,034 crore ನೋಡಿ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಏನು ಈ 5 ಗ್ಯಾರಂಟಿಗೋಸ್ಕರ ಏನ್ ಮಾಡಿದ್ದಾರೆ ಅಂದ್ರೆ 51,034 ಕೋಟಿ ರೂಪಾಯಿಯನ್ನ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಆ ಒಂದು ಗ್ಯಾರಂಟಿಗಳ ಅನುಷ್ಠಾನಕ್ಕಾಗಿ ಮೀಸಲಿಟ್ಟಿರುವಂತಹ ಹಣ ಬಂದು 51,034. ಜೊತೆಗೆ ಇನ್ನೊಂದು ಹೇಳ್ತಾರೆ ನೋಡಿ, ಏನು ನಮ್ಮ ಒಂದು ವಿತ್ತೀಯ ಕೊರತೆ ಅಥವಾ ಫಿಸ್ಕಲ್ ಡೆಫಿಸಿಟ್ ಅಂತ ಇದೆಯಲ್ಲ, ಅದೇನಂದ್ರೆ ಎಷ್ಟಿದೆ? GSTP 3% ಒಳಗಡೆ ಅಂತ ಹೇಳಿದ್ದಾರೆ. ಜೊತೆಗೆ ಈ ಒಂದು ರೆಸ್ಪಾನ್ಸಿಬಿಲಿಟಿ ಆಫ್ GSTP ಎಷ್ಟು ಅಂತಂದ್ರೆ ಅದು ಕೂಡ 20% ಮಿತಿಯೊಳಗೆ ಇದೆ ಅಂತ ಹೇಳಿದ್ದಾರೆ. ಅಂದ್ರೆ ಯಾವುದು ಕೂಡ ಈ ಲಾಗಳನ್ನ ಅಥವಾ ಕಾನೂನುಗಳನ್ನ ವೈಲೇಷನ್ ಮಾಡಿಲ್ಲ, ಎಸ್ಪೆಷಲಿ ಈ ಫಿಸ್ಕಲ್ ಡಿಸಿಪ್ಲಿನ್ ಬಂದಾಗ ಅಂತ ಹೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಮುಖ್ಯಮಂತ್ರಿ ಮೂಲ ಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮವು ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಚೀಫ್ ಮಿನಿಸ್ಟರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಈಸ್ ರಿಲೇಟೆಡ್ ಅಂತ ಕೇಳ್ತಾರೆ. ಸೊ ಇಲ್ಲಿ ನಮ್ಗೆ ಗೊತ್ತಿರುವಂತೆ ಏನು ಈ ಮುಖ್ಯಮಂತ್ರಿ ನೋಡಿ ಹೆಸರಲ್ಲಿ ಹೇಳ್ತಾ ಇದೆ, ಮುಖ್ಯಮಂತ್ರಿ ಮೂಲಭೂತ ಸೌಕರ್ಯ ಅಥವಾ ಮೂಲ ಸೌಕರ್ಯ. ಹೌದಾ? ಮೂಲಭೂತ ಸೌಕರ್ಯ. ಸೊ ಹಾಗಾಗಿ ಅಲ್ಲಿ ರಸ್ತೆ ಅಭಿವೃದ್ಧಿ ಬರುತ್ತೆ, ಸಣ್ಣ ನೀರಾವರಿ ಬರುತ್ತೆ, ಅದೇ ರೀತಿ ಮೂಲ ಸೌಕರ್ಯ ಬರುತ್ತೆ. ಸೊ ಎಲ್ಲವೂ ಕೂಡ ಸರಿಯಾಗುತ್ತೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಇಸ್ ದ ಆರ್ ದ ಆಬ್ಜೆಕ್ಟಿವ್ ಆಫ್ ದಿ ಚೀಫ್ ಮಿನಿಸ್ಟರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಕೊಟ್ಟಿದ್ದಾರೆ. ಸೊ ಮುಖ್ಯಮಂತ್ರಿ ಮೂಲಭೂತ ಅಥವಾ ಮೂಲ ಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಒಂದು ಸ್ಕೀಮ್ ಅನ್ನು ಲಾಂಚ್ ಮಾಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ರಾಜ್ಯದಲ್ಲಿ ಈ ಒಂದು ಯೋಜನೆಯಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡುವಂಥದ್ದು, ಮೂಲ ಸೌಕರ್ಯ ಅಂದ್ರೆ ಕುಡಿಯುವ ನೀರು ಆಗಿರ್ಬೋದು, ರಸ್ತೆಗಳ ನಿರ್ಮಾಣ ಆಗಿರ್ಬೋದು, ಚರಂಡಿ ನಿರ್ಮಾಣ ಆಗಿರ್ಬೋದು. ಹೌದಾ? ಅದೇ ರೀತಿ ಅನೇಕ ಶಾಲೆಗಳ ನಿರ್ಮಾಣ ಆಗಿರ್ಬೋದು, ಆರೋಗ್ಯ ನಿರ್ಮಾಣ ಆಗಿರ್ಬೋದು. ಸೊ ಹಾಗಾಗಿ ಅಲ್ಲಿ ವಿಶೇಷವಾಗಿ ರಸ್ತೆ, ಸಣ್ಣ ನೀರಾವರಿ ಮತ್ತೆ ಮೂಲ ಸೌಕರ್ಯನ ಒದಗಿಸುವಂಥದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಇದಕ್ಕೆ ಸುಮಾರು ನೋಡಿ ಈ ಬಜೆಟ್ ಅಲ್ಲಿ 8,000 ಕೋಟಿಯನ್ನ ಮೀಸಲಿಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ. ಕರ್ನಾಟಕದಲ್ಲಿ ಎಷ್ಟು ಕೃಷಿ ಹವಾಮಾನ ವಲಯಗಳನ್ನ ಘೋಷಿಸಲಾಗಿದೆ ಅಂತ ಇದೆ ನೋಡಿ. ಅಂದ್ರೆ ಹೌ ಮೆನಿ ಅಗ್ರೋ ಕ್ಲೈಮೆಟಿಕ್ ಝೋನ್ಸ್ ಆರ್ ಡಿಕ್ಲೇರ್ಡ್ ಇನ್ ಕರ್ನಾಟಕ ಅಂತ ಕರೀತಾರೆ. ಇದು ತುಂಬಾ ಎಕ್ಸಾಮ್ ಅಲ್ಲಿ ಕೂಡ ರಿಪೀಟ್ ಆಗಿದೆ, ಇದು ಜಿಯೋಗ್ರಫಿಕಲ್ ಕ್ವಶನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಏನು ನಮ್ಮ ಕರ್ನಾಟಕ ಇದೆಯಲ್ಲ, ಇಲ್ಲಿ ಟೋಟಲ್ ಆಗಿ 10 ಕೃಷಿ ಹವಾಮಾನ ವಲಯಗಳನ್ನ ನಮ್ಮ ರಾಜ್ಯದಲ್ಲಿ ಗುರುತಿಸಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು 12 ಮಾಡ್ಕೊಂಡ್ಬಿಡಿ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಬಜೆಟ್ ಅಲ್ಲಿ ಏನು ನಮ್ಮ ರಾಜ್ಯದಲ್ಲಿರುವಂತಹ 10 ಹವಾಮಾನ ವಲಯಗಳ ಕೃಷಿ ಒಂದು ಇದೆಯಲ್ಲ, ವಲಯಗಳಿದೆಯಲ್ಲ, ಅವುಗಳಲ್ಲಿ ಸೊ ಏನಂದ್ರೆ ಒಂದು ಸುಸ್ಥಿರ ಕೃಷಿಯನ್ನ ಮಾಡುವಂಥದ್ದು, ಜೊತೆಗೆ ರೈತರಿಗೆ ಲಾಭದಾಯಕ ಮಾಡಕ್ಕೆ ಏನಂತಂದ್ರೆ ಸೊ ವಿಶಿಷ್ಟವಾದಂತ ಏನಂದ್ರೆ ಒಂದು ಪದ್ಧತಿಯನ್ನು ಅಳವಡಿಸ್ಕೊಳ್ಳಕ್ಕೆ ಅಂದ್ರೆ ಸೊ ಈ ಒಂದು ಸಮಗ್ರ ಕೃಷಿಯ ಮಾದರಿ ಪ್ರಾತ್ಯಕ್ಷಿಕೆ ಮಾಡ್ತೀವಿ ಅಂತ ಹೇಳಿದರೆ ಈ ಒಂದು ಬಜೆಟ್ ಅಲ್ಲಿ. ಓಕೆನಾ? ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಬಂದಾಗ ಎಷ್ಟು ಟೋಟಲ್ ಆಗಿ 10 ಅಗ್ರೋ ಕ್ಲೈಮೆಟಿಕ್ ಝೋನ್ಸ್ ಇದೆ, ಇಲ್ಲಿ ಕೊಟ್ಟಿದ್ದಾರಲ್ಲ. ಸೊ ಟೋಟಲ್ ಆಗಿ 10 ಅಗ್ರೋ ಕ್ಲೈಮೆಟಿಕ್ ಝೋನ್ಸ್ ಇದೆ. ಅದೇ ರೀತಿ ನಮ್ಮ ಭಾರತ ದೇಶ ಬಂದಾಗ ಟೋಟಲ್ ಆಗಿ 15 ಅಗ್ರೋ ಕ್ಲೈಮೆಟಿಕ್ ಝೋನ್ಸ್ ಇದೆ, ಇಲ್ಲಿ ಕೊಟ್ಟಿದ್ದಾರೆ ಲಿಸ್ಟ್ ಅಲ್ವಾ. ನಮ್ಮ ರಾಜ್ಯದ ಭಾರತದಲ್ಲಿ ಬಂದಾಗ
15 ಅಗ್ರೋ ಕ್ಲೈಮೆಟಿಕ್ ಝೋನ್ಸ್ ಇದೆ. ನಮ್ಮ ರಾಜ್ಯದಲ್ಲಿ ಬಂದಾಗ 10 ಅಗ್ರೋ ಕ್ಲೈಮೆಟಿಕ್ ಝೋನ್ಗಳನ್ನ ಗುರುತು ಮಾಡಿದ್ದಾರೆ. ಓಕೆನಾ? ಸೊ ಹಾಗಾಗಿ ತುಂಬಾ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಕ್ವಶನ್ ಗೊತ್ತಿರಬೇಕು ನಿಮಗೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಜೊತೆ ಗೊತ್ತಿರಲಿ, ಇನ್ನೊಂದು ಸ್ಕೀಮ್ ಘೋಷಣೆ ಮಾಡ್ತಾ ಹೋಗ್ತಾರೆ ನೋಡಿ, ಕೃಷಿ ಯಾಂತ್ರೀಕರಣ ಯೋಜನೆ ಅಂತ ಕರೀತಾರೆ ನೋಡಿ. ಇನ್ನೊಂದು ಸ್ಕೀಮ್ ಈ ವರ್ಷದ ಬಜೆಟ್ ಅಲ್ಲಿ ಒಂದು ಸ್ಕೀಮ್ ಅನ್ನು ಘೋಷಣೆ ಮಾಡಿದ್ದಾರೆ, ಕೃಷಿ ಯಾಂತ್ರೀಕರಣ ಕಾರ್ಯಕ್ರಮ ಮಾಡಿದ್ದಾರೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ 50,000 ರೈತರಿಗೆ ಅಂದ್ರೆ ಆಕ್ಚುಲಿ ಏನಾದ್ರು ಮಷಿನ್ಗಳನ್ನ ತಗೊಳಕ್ಕೆ, ಫಾರ್ ಎಕ್ಸಾಂಪಲ್ ಟ್ರಾಕ್ಟರ್ಗಳಾಗಿರ್ಬೋದು, ಪಂಪ್ಸೆಟ್ಗಳಾಗಿರ್ಬೋದು, ಇದಕ್ಕೆ ಅಂದ್ರೆ ಅವ್ರಿಗೆ ಸಹಾಯಧನ ಮಾಡ್ತೀವಿ ಅಂತ ಹೇಳಿದ್ರೆ ಎಷ್ಟು 50,000 ರೈತರಿಗೆ ಈ ಒಂದು ಕೃಷಿ ಯಾಂತ್ರೀಕರಣ ಕಾರ್ಯಕ್ರಮ ನಡೆಯಲ್ಲ ಅಂತ ಗೊತ್ತಿರಬೇಕು ನಿಮಗೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸುಸ್ಥಿರ ಸಾವಯವ ಕೃಷಿಯನ್ನು ಉತ್ತೇಜಿಸಲು ಈ ಕೆಳಗಿನವುಗಳಲ್ಲಿ ಕರ್ನಾಟಕದ ಮೊದಲ ತಾಲೂಕು ಯಾವುದು ಅಂತ ಕೇಳ್ತಾರೆ. ಹೌದಾ? ವಿಚ್ ಆಫ್ ದ ಫಾಲೋವಿಂಗ್ ಕರ್ನಾಟಕ's ಫಸ್ಟ್ ತಾಲೂಕ್ ಸೆಲೆಕ್ಟೆಡ್ ಟು ಪ್ರಮೋಟ್ ದ ಸಸ್ಟೈನೇಬಲ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಕರೀತಾರೆ. ನೋಡಿ, ಏನು ಈ ವರ್ಷದ 2025-26 ಬಜೆಟ್ ಇದೆಯಲ್ಲ, ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ತಾಲೂಕನ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನ ಕರ್ನಾಟಕದ ಮೊಟ್ಟ ಮೊದಲ ಸಾವಯವ ತಾಲೂಕು ಮಾಡ್ಬೇಕಂತ ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಆ ತಾಲೂಕು ಯಾವ್ದಂತ ಕೇಳ್ತಿದ್ದಾರೆ. ಸೊ ಅದು ಬಂದು ಜೋಯಿಡಾ ಅಂತ ಬರುತ್ತೆ, ಜೋಯಿಡಾ ತಾಲೂಕು ಅಂತ ಬರುತ್ತೆ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಬಜೆಟ್ ಅಲ್ಲಿ. ಸೊ ನಮ್ಮ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುವಂತಹ ಏನು ಜೋಯಿಡಾ ಅಂತ ತಾಲೂಕು ಇದೆಯಲ್ಲ, ಅದನ್ನ ರಾಜ್ಯದ ಪ್ರಥಮ ಸಾವಯವ ತಾಲೂಕು ಅಥವಾ ಫಸ್ಟ್ ಆರ್ಗ್ಯಾನಿಕ್ ಸ್ಟೇಟ್ ಅಂತ ಕರೀತಾರೆ. ಗೊತ್ತಾ? ಸಾವಯವ ಅಂತಂದ್ರೆ ಗೊತ್ತಿರ್ಬೇಕು ನಿಮಗೆ. ಸಾವಯವ ಅಂತಂದ್ರೆ ಕೃಷಿ ಮಾಡುವಂತ ವಿಧಾನದಲ್ಲಿ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಮಾಡುವಂತ ಕೃಷಿ ಇದೆಯಲ್ಲ, ಅದನ್ನ ನಾವು ಸಾವಯವ ಕೃಷಿ ಅಥವಾ ಆರ್ಗ್ಯಾನಿಕ್ ಫಾರ್ಮ್ ಅಂತ ಕರೀತಾರೆ. ಓಕೆ, ನಮ್ಮ ದೇಶದಲ್ಲಿ ಬಂದಾಗ ಸಿಕ್ಕಿಂ ಇದೆಯಲ್ಲ, ಇದು ನಮ್ಮ ದೇಶದ ಮೊಟ್ಟ ಮೊದಲ ಆರ್ಗ್ಯಾನಿಕ್ ಸ್ಟೇಟ್ ಅಂತ ಕರೀತಾರೆ. ಯಾವುದು? ಸಿಕ್ಕಿಂ ರಾಜ್ಯ. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಬಂದಾಗ ಅದು ಉತ್ತರ ಕನ್ನಡ ಜಿಲ್ಲೆಯ ಜೋಡೆ ಇದೆಯಲ್ಲ, ಅದನ್ನ ರಾಜ್ಯದ ಪ್ರಥಮ ಸಾವಯವ ತಾಲೂಕನ್ನಾಗಿ ಪರಿವರ್ತನೆ ಮಾಡಕ್ಕೆ ಅಂದ್ರೆ ಈ ಬಜೆಟ್ ಅಲ್ಲಿ ಘೋಷಣೆ ಮಾಡ್ತಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ಆ ಒಂದು ಪ್ರದೇಶದಲ್ಲಿ ಸುಸ್ಥಿರ ಸಾವಯವ ಕೃಷಿಯನ್ನ ಉತ್ತೇಜಿಸುವಂತದ್ದು. ಓಕೆನಾ? ಸೊ ಹಾಗಾಗಿ ಅದು ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಈ ಕೆಳಗಿನವುಗಳಲ್ಲಿ ಯಾವ ಸಂಸ್ಥೆಯು ರಿವಾರ್ಡ್ ಯೋಜನೆ ಅಥವಾ ಸ್ಕೀಮ್ಗೆ ಧನ ಸಹಾಯ ನೀಡುತ್ತದೆ ಅಂತ ಕೇಳಿದ್ದಾರೆ. ವಿಚ್ ಆರ್ ದ ಫಾಲೋವಿಂಗ್ ಇನ್ಸ್ಟಿಟ್ಯೂಷನ್ ಫಂಡಿಂಗ್ ಟು ರಿವಾರ್ಡ್ ಸ್ಕೀಮ್ ಅಂತ ಕೇಳ್ತಾರೆ. ಓಕೆನಾ? ನೋಡಿ, ಒಂದು ರಿವಾರ್ಡ್ ಸ್ಕೀಮ್ ಅಂತ ಇದೆ. ಇದೊಂದು ವಿಶೇಷವಾಗಿ ಕೃಷಿ ಮತ್ತು ನೀರಾವರಿ ಸಂಬಂಧಪಟ್ಟಂತ ಒಂದು ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ. ಸೊ ಹಾಗಾಗಿ ಇದು ಏನಂದ್ರೆ ಇದಕ್ಕೆ ಅಮೌಂಟ್ ಯಾರು ಕೊಟ್ಟಿದ್ದಾರೆ, ಅಮೌಂಟ್ ಅಂದ್ರೆ ಧನ ಸಹಾಯ ಮಾಡಿದ್ದಾರೆ ಅಂದ್ರೆ ಅದು ಮಾಡಿದ್ದು ವಿಶ್ವ ಬ್ಯಾಂಕ್. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಡಿ ವರ್ಲ್ಡ್ ಬ್ಯಾಂಕ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಬಜೆಟ್ ಅಲ್ಲಿ. ಸೊ ರಿವಾರ್ಡ್ ಅಂತ ಸ್ಕೀಮ್. ಹೌದಾ? ರಿವಾರ್ಡ್ ಅಂದ್ರೆ ಗೊತ್ತಿರಬೇಕಾಗುತ್ತೆ. ಫುಲ್ ಫಾರ್ಮ್ ಒಂದು ರೆಜುವಿನೇಟಿಂಗ್ ವಾಟರ್ ಸೆಟ್ಸ್ ಫಾರ್ ಅಗ್ರಿಕಲ್ಚರಲ್ ರೆಸಿಲಿಯನ್ಸ್ ಥ್ರೂ ಇನ್ನೋವೇಟಿವ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಅದು ಶಾರ್ಟ್ಕಟ್ ಆಗಿ ರಿವಾರ್ಡ್ ಅಂತ ಕರೀತಾರೆ. ಸೊ ಹಾಗಾಗಿ ಇದಕ್ಕೆ ಸುಮಾರು ವಿಶ್ವ ಬ್ಯಾಂಕ್ ಏನ್ ಮಾಡಿದೆ, ಸಾಲವನ್ನ ಕೊಡ್ತಾ ಇದೆ. ಓಕೆನಾ? ಇದರಲ್ಲಿ ಅಂತಂದ್ರೆ ಭೂ ಸಂಪನ್ಮೂಲ ಸಮೀಕ್ಷೆ ಮಾಡ್ಕೊಂಡು ಏನ್ ಮಾಡ್ತಾರೆ, ವಿಶೇಷವಾಗಿ ಕೃಷಿ ಮತ್ತು ನೀರಾವರಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಸಹಾಯವನ್ನ ಒದಗಿಸ್ತಾ ಹೋಗ್ತಾರೆ. ಸೊ ಹಾಗಾಗಿ ದಟ್ ಈಸ್ ದ ರಿವಾರ್ಡ್ ಸ್ಕೀಮ್ ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ. ಕರ್ನಾಟಕ 2024-25 ಬಡ್ಜೆಟ್ ಆರ್ಥಿಕ ಸಮೀಕ್ಷೆಯ ಪ್ರಕಾರ ಈ ಕೆಳಗಿನ ಯಾವ ವಲಯವು ಕರ್ನಾಟಕದ GSTPಗೆ ಹೆಚ್ಚಿನ ಕೊಡುಗೆ ನೀಡುತ್ತೆ ಅಂತ ಕೇಳ್ತಾರೆ. ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಹೌದಾ? ಕರ್ನಾಟಕ ಆರ್ಥಿಕ ಸಮೀಕ್ಷೆ 2024-25 ಪ್ರಕಾರ ಈ ಕೆಳಗಿನ ಯಾವ ವಲಯವು ಕರ್ನಾಟಕ GSTPಗೆ ಹೆಚ್ಚಿನ ಕೊಡುಗೆ ನೀಡಿದೆ ಅಂತ ಕೇಳ್ತಾರೆ. ಹೌದಾ? ಸೊ ನಮಗೆಲ್ಲ ಗೊತ್ತಿರುವಂತೆ ವೆರಿ ಇಂಪಾರ್ಟೆಂಟ್ ಆಗಿ 3 ಸೆಕ್ಟರ್ ಬರ್ತವೆ. ಪ್ರಾಥಮಿಕ ಕೃಷಿ ವಲಯ, ಕೈಗಾರಿಕಾ ವಲಯ, ಇನ್ನೊಂದು ಸೇವಾ ವಲಯ ಅಂತ ಕರೀತಾರೆ. ಹೌದಾ? ಸೊ ಹಾಗಾಗಿ ನಮಗೆ ನಮ್ಮ GSTPಗೆ ಎಷ್ಟು ಕೊಡುವಂಥದ್ದು ಯಾವ್ದು ಅಂತಂದ್ರೆ ಅದು ಸೇವಾ ವಲಯ ಅಥವಾ ಸರ್ವಿಸ್ ಸೆಕ್ಟರ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸರ್ವೇದಲ್ಲಿ. ಸೊ ಇಲ್ಲಿ ನಮಗೆ 3 ವಲಯಗಳು ಬರ್ತವೆ. ಪ್ರಾಥಮಿಕ ವಲಯ, ಹೌದಾ? ಇದನ್ನು ನಾವು ಕನ್ನಡದಲ್ಲಿ ಕೃಷಿ ವಲಯ ಅಂತ ಕರೀತಾರೆ. ಎರಡನೇದು ಸೆಕೆಂಡರಿ ಅಥವಾ ಇದರ ದ್ವಿತೀಯ ವಲಯ ಅಂತ ಕರೀತಾರೆ. ಇದನ್ನ ಕೈಗಾರಿಕಾ ವಲಯ ಅಂತ ಕರೀತಾರೆ. ಕೈಗಾರಿಕಾ ವಲಯ ಅಂತ ಕರೀತಾರೆ. ಮೂರನೇದು ಟರ್ಷರಿ ಅಥವಾ ತೃತೀಯ ವಲಯ ಅಂತ ಕರೀತಾರೆ. ಕನ್ನಡದಲ್ಲಿ ಬಂದಾಗ ನಾವು ಇದನ್ನ ಸೇವಾ ವಲಯ ಅಂತ ಕರೀತಾರೆ. ಓಕೆನಾ? ನೋಡಿ, ನಮ್ಮ ಏನು ಕರ್ನಾಟಕದ GSTP ಅಥವಾ ಗ್ರಾಸ್ ಸ್ಟೇಟ್ ವ್ಯಾಲ್ಯೂ ಆಡೆಡ್ ಬಂದಾಗ ಏನಂದ್ರೆ ಅದಕ್ಕೆ ಹೈಯೆಸ್ಟ್ ಕಾಂಟ್ರಿಬ್ಯೂಟ್ ಮಾಡೋದು ಯಾವ್ದಂದ್ರೆ ಅದು ನಮಗೆ ಈ ಸರ್ವಿಸ್ ಸೆಕ್ಟರ್ ಅಥವಾ ಸೇವಾ ವಲಯ ಆಗಿದೆ. ಹೌದಾ? ನೋಡಿ, ಎಷ್ಟಂದ್ರೆ ಸುಮಾರು 68.13% ಏನಂದ್ರೆ ಆಕ್ಚುಲಿ ನಮ್ಮ ಒಂದು ಕರ್ನಾಟಕದ GSTPಗೆ ಅದು ಕೊಡುಗೆಯನ್ನ ನೀಡ್ತದೆ. ಎರಡನೇದು ಯಾವ್ದು ಬರುತ್ತೆ ಅಂದ್ರೆ ಅದು ಕೈಗಾರಿಕಾ ವಲಯ ಬರುತ್ತೆ, 19.42%. ಅದೇ ರೀತಿ ಕೃಷಿ ವಲಯ ಬಂದು 12.45 ಆಗಿದೆ. ಸೊ ಹಾಗಾಗಿ ಈ ಮೂರಲ್ಲಿ ಹೆಚ್ಚಿಗೆ ಬಂದು ಸೇವಾ ವಲಯ, ಕಡಿಮೆ ಬಂದು ಕೃಷಿ ವಲಯ ಆಗಿದೆ. ಗೊತ್ತಿರಬೇಕಾಗುತ್ತೆ.
ಓಕೆನಾ. ಸೊ ಹಾಗಾಗಿ ನಮಗೆ ಸೊ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗೊತ್ತಿರಲಿ ಸೇವಾ ವಲಯ ಅಂದ್ರೆ ಏನು ಬರುತ್ತೆ, ಅಲ್ಲಿ ಬ್ಯಾಂಕಿಂಗ್ ಬರುತ್ತೆ, ಹೌದಾ, ಮನೋರಂಜನೆ ಸರ್ವಿಸ್ ಬರುತ್ತೆ, ಸೊ ಹಾಗಾಗಿ ಫಿನಾನ್ಷಿಯಲ್ ಸರ್ವಿಸ್ ಬರುತ್ತೆ, ಇನ್ಶೂರೆನ್ಸ್ ಬರುತ್ತೆ, ಟ್ರಾನ್ಸ್ಪೋರ್ಟ್ ಬರುತ್ತೆ, ಇವೆಲ್ಲ ಕೂಡ ಪಾರ್ಟ್ ಆಫ್ ದಿ ಸರ್ವಿಸ್ ಸೆಕ್ಟರ್ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ರೈತ ಸಮೃದ್ಧಿ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿಲ್ಲ ಅಥವಾ ತಪ್ಪಾಗಿದೆ ಅಂತ ಕೇಳ್ತಾರೆ. ಹೌದಾ, ರೈತ ಸಮೃದ್ಧಿ ಯೋಜನೆ ಅಂತ ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ಘೋಷಣೆ ಮಾಡಿರುವಂತಹ ಒಂದು ಹೊಸ ಯೋಜನೆ ಆಗಿದ್ದು, ಮತ್ತೆ ಇದನ್ನ ಕಂಟಿನ್ಯೂಷನ್ ಮಾಡಿದ್ದಾರೆ. ಸೊ ನೋಡ್ತಾ ಮಣ್ಣಿನ ಸಮತೋಲನ ಮತ್ತು ಮಾರುಕಟ್ಟೆ ಬೇಡಿಕೆಯ ಬಗ್ಗೆ ರೈತರಿಗೆ ಮಾರ್ಗದರ್ಶನವನ್ನ ನೀಡುವುದು ಅಥವಾ ಉದ್ದೇಶವನ್ನು ಕೊಟ್ಟಿದ್ದಾರೆ. ಎರಡನೇದು ಕೃಷಿಯಲ್ಲಿ ಹೊಸ ತಂತ್ರಜ್ಞಾನದ ಬಗ್ಗೆ ರೈತರಿಗೆ ಜಾಗೃತಿ ಮೂಡಿಸುವುದು. ಮೂರನೇದು ರೈತರಿಗೆ ಉತ್ತಮ ಮಾರುಕಟ್ಟೆ ಸೌಲಭ್ಯವನ್ನು ಒದಗಿಸಲು ಕೊಟ್ಟಿದ್ದಾರೆ. ಸೊ ಆಪ್ಷನ್ ಡಿ ಮೇಲಿನವುಗಳು ಯಾವುದಲ್ಲ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಒಂದು ಆಪ್ಷನ್ ಡಿ ಮೇಲಿನವುಗಳು ಯಾವುದಿಲ್ಲ, ಯಾಕಂದ್ರೆ ಇಲ್ಲಿ ಕೊಟ್ಟಂತ ಎಲ್ಲ ಹೇಳಿಕೆ ಸರಿಯಾಗಿದೆ. ಸೊ ರಿಗಾರ್ಡಿಂಗ್ ದ ರೈತ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಕೊಟ್ಟಂತ ಹೇಳಿಕೆ ಎಲ್ಲ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಮೇಲಿನ ಯಾವುದು ಕೂಡ ತಪ್ಪಾದ ಹೇಳಿಕೆ ಆಗಿಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಅಂತ ಕರೀತಾರೆ. ಅಂದ್ರೆ ಈ ಒಂದು ಯೋಜನೆ ಮುಖಾಂತರ ರೈತರಾದ್ರೆ ಅದು ತೋಟಗಾರಿಕೆ ಆಗಿರ್ಬೋದು, ರೇಷ್ಮೆ ಆಗಿರ್ಬೋದು, ಹೌದಾ, ಅದೇ ರೀತಿ ಸಾಮಾನ್ಯ ಕೃಷಿ ಆಗಿರ್ಬೋದು, ಎಲ್ಲವನ್ನ ಏನಂತ ಆಕ್ಚುಲಿ ಓವರ್ ಆಲ್ ಡೆವಲಪ್ ಮಾಡುವಂಥದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿತ್ತು. ಅದೇ ರೀತಿ ನೋಡಿ ಆಕ್ಚುಲಿ ಈ ಸಲ ಅಂದ್ರೆ ಅದನ್ನ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ 2 ಅಂತ ಮಾಡ್ಕೊಂಡಿದ್ದಾರೆ. ಓಕೆ, ಇದರಲ್ಲಿ ಅಂತಂದ್ರೆ ತೋಟಗಾರಿಕೆ ಬೆಳೆಗಳ ಬಗ್ಗೆ, ಸೊ ಅವರಿಗೆ ಒಂದು ಬೆಳೆ ಪದ್ಧತಿ ಬಗ್ಗೆ, ಸಂಸ್ಕರಣೆ ಬೆಳೆದಂತ ಬೆಳೆಗಳ ಒಂದು ಸಂಸ್ಕರಣೆ ಬಗ್ಗೆ, ಜೊತೆಗೆ ಒಂದು ತಂತ್ರಜ್ಞಾನದ ಬಗ್ಗೆ ಮಾಹಿತಿ ನೀಡುವಂಥದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಅದನ್ನ ಸಮಗ್ರ ತೋಟಗಾರಿಕಾ ಅಭಿವೃದ್ಧಿ ಯೋಜನೆ 2 ಅಂತ ಕರೀತಾರೆ. ಸೊ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಕರ್ನಾಟಕ 2025-26 ಪ್ರಕಾರ ಬಜೆಟ್ ಪ್ರಕಾರ ಜ್ಞಾನಕೋಶವು ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಅಕಾರ್ಡಿಂಗ್ ಟು ಬಜೆಟ್ ಆಫ್ ಕರ್ನಾಟಕ 25-26 ಜ್ಞಾನಕೋಶ ಈಸ್ ರೇಟ್ ಅಂತ ಕೇಳ್ತಾರೆ. ಹೌದಾ, ಸೊ ಹಾಗಾಗಿ ಈ ಜ್ಞಾನಕೋಶ ಅಂತ ಇದೆಯಲ್ಲ, ಇದು ತೋಟಗಾರಿಕೆಗೆ ಸಂಬಂಧಪಟ್ಟಂತ ಅಥವಾ ಹಾರ್ಟಿಕಲ್ಚರ್ಗೆ ಸಂಬಂಧಪಟ್ಟಂತ ಒಂದು ಏನಾಗಿದೆ, ಸೊ ಒಂದು ಸ್ಕೀಮ್ ಅಂತ ಹೇಳ್ಬೋದು ಅಥವಾ ಒಂದು ನಾಲೆಜ್ ಸೆಂಟರ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಮೆನ್ಷನ್ ಮಾಡ್ತಾ ಹೋಗ್ತಾರೆ ಬಜೆಟ್ ಅಲ್ಲಿ. ಸೊ ಜ್ಞಾನಕೋಶ ಅಂತ ಹೇಳಿದ್ದಾರೆ. ಏನ್ ಜ್ಞಾನಕೋಶ ಅಂದ್ರೆ ನೋಡಿ, ಇದು ವಿಶೇಷವಾಗಿ ತೋಟಗಾರಿಕಾ ರೈತರಿಗೆ ಅವರ ಒಂದು ಬೆಳೆಗಳ ವಿಸ್ತೀರ್ಣ ಬಗ್ಗೆ, ಬೆಳೆಗಳ ಒಂದು ಉತ್ಪಾದನೆ ಬಗ್ಗೆ, ಬೆಳೆಗಳ ಒಂದು ಆರೋಗ್ಯದ ಬಗ್ಗೆ, ಮಾರುಕಟ್ಟೆ ಬಗ್ಗೆ ಅಂದ್ರೆ ಆಕ್ಚುಲಿ ಒಂದು ರಿಯಲ್ ಟೈಮ್ ಆಗಿರುವಂತಹ ಮಾಹಿತಿಯನ್ನು ಒದಗಿಸ್ತಾರೆ. ಅದಕ್ಕೊಂದು ಏನ್ ಮಾಡಿದ್ದಾರೆ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ದಿ ಸ್ಪೇಸ್ ಸೈನ್ಸ್ ಟೆಕ್ನಾಲಜಿ ಅಂತ ಕರೀತಾರೆ. ಆ ಒಂದು ಇನ್ಸ್ಟಿಟ್ಯೂಷನ್ ಏನು ಮಾಡಿದ್ದಾರೆ ಅಂದ್ರೆ ಒಂದು ಪಾರ್ಟ್ನರ್ಶಿಪ್ ಮಾಡಿಕೊಂಡು ಆ ರೈತರಿಗೆ ಜ್ಞಾನದ ಒಂದು ನಾಲೆಜ್ ಕೊಡುವಂತ ಸೆಂಟರ್ ಮಾಡ್ತಾ ಇದ್ದಾರೆ. ಅದು ಜ್ಞಾನಕೋಶ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ಇದು ತೋಟಗಾರಿಕೆ ಸಂಬಂಧಪಟ್ಟಂತ ಒಂದು ಮಾಹಿತಿ ಕೇಂದ್ರ ಅಂತ ಕರಿಬಹುದು. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಭಾರತದಲ್ಲಿ ಅತಿ ಹೆಚ್ಚು ಭೌಗೋಳಿಕ ಸೂಚ್ಯಂಕವನ್ನ ಹೊಂದಿರುವ ರಾಜ್ಯ ಯಾವ್ದಂತ ಕೇಳ್ತಾರೆ. ವಿಚ್ ಸ್ಟೇಟ್ ಹ್ಯಾಸ್ ಹೈಯೆಸ್ಟ್ ನಂಬರ್ ಆಫ್ ದಿ ಜಿಯೋಗ್ರಫಿಕಲ್ ಇಂಡಿಕೇಶನ್ ಇಂಡಿಯಾ ಅಂತ ಕೇಳ್ತಾರೆ. ನಿಮ್ಗೆಲ್ಲ ಗೊತ್ತಿರುವಂತೆ GI ಟ್ಯಾಗ್ ಅಂತ ಕೇಳಿದ್ರಿಲ್ಲ, ಹೌದಾ. ಹಾಗಾದ್ರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು GI ಟ್ಯಾಗ್ ಹೊಂದಿರುವಂತಹ ರಾಜ್ಯ ಅಂದ್ರೆ ಪ್ರಾಡಕ್ಟ್ ಹೊಂದಿರುವಂತಹ ರಾಜ್ಯ ಅಂತ ಕೇಳ್ತಾರೆ. ಸೊ ಹಾಗಾಗಿ ನಮ್ಗೆ ಗೊತ್ತಿರುವಂತೆ ಉತ್ತರ ಪ್ರದೇಶ ಇದೆಯಲ್ಲ, ಇದು ನಮ್ಮ ದೇಶದಲ್ಲಿ ಅತಿ ಹೆಚ್ಚು GI ಟ್ಯಾಗ್ ಹೊಂದಿರುವಂತಹ ಪಡೆದಂತಹ ವಸ್ತುಗಳು ಹೊಂದಿರುವಂತಹ ರಾಜ್ಯ ಅಂದ್ರೆ ಅದು ಉತ್ತರ ಪ್ರದೇಶ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಯಾಕಂದ್ರೆ ಇದನ್ನ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮ್ಮ ಸರ್ವೇದಲ್ಲಿ. ಗೊತ್ತಿರಲಿ, ಇಡೀ ದೇಶದಲ್ಲಿ ಬಂದಾಗ ಉತ್ತರ ಪ್ರದೇಶ ಇದೆಯಲ್ಲ, ಅದು ಅತಿ ಹೆಚ್ಚು GI ಟ್ಯಾಗ್ ಪ್ರಾಪರ್ಟಿ ಅಂದ್ರೆ ಪ್ರಾಡಕ್ಟ್ ಹೊಂದಿರುವಂತಹ ಒಂದು ರಾಜ್ಯ ಅಂದ್ರೆ ಅದು ಉತ್ತರ ಪ್ರದೇಶ ಆಗಿದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ನಮ್ಮ ಕರ್ನಾಟಕ ಇದೆ. ಎಷ್ಟು ನಮ್ಮ ರಾಜ್ಯದಲ್ಲಿ ಬಂದಾಗ 48 ಇದೆ. ಓಕೆ, ಫಾರ್ ಎಕ್ಸಾಂಪಲ್ ಬಂದ್ರೆ ಗುಲ್ಬರ್ಗದ ತೊಗರಿಬೇಳೆ ಆಗಿರ್ಬೋದು, ಹೌದಾ, ಗದಗ್ನ ಬ್ಯಾಡಗಿ ಮೆಣಸಿನಕಾಯಿ ಆಗಿರ್ಬೋದು, ಅದೇ ರೀತಿ ಬಳ್ಳಾರಿಯ ಸಂಡೂರ್ ಲ್ಯಾಮುನಿ ಎಂಬ್ರಾಯ್ಡರ್ ಆಗಿರ್ಬೋದು, ಶಿವಮೊಗ್ಗದ ಅಪ್ಪಿಮಿಡಿ ಮಾವಿನ ಆಗಿರ್ಬೋದು, ಅದೇ ರೀತಿ ದೇವನಹಳ್ಳಿಯ ಟೊಮೆಟೊ ಆಗಿರ್ಬೋದು, ಬೆಂಗಳೂರಿನ ನೀಲಿ ದ್ರಾಕ್ಷಿಗಳಾಗಿರ್ಬೋದು, ಇವೆಲ್ಲ ಕೂಡ ಸೊ ಏನಂದ್ರೆ ಸುಮಾರು 48 ವಸ್ತುಗಳಿಗಿರಂತಂದ್ರೆ ಏನ್ ಮಾಡಿದ್ದಾರೆ ನಮ್ಮ ರಾಜ್ಯದ ಒಂದು ಪ್ರಾಡಕ್ಟ್ಗಳಿಗೆ GI ಟ್ಯಾಗ್ ಸಿಕ್ಕಿರುವಂತದ್ದು. ಓಕೆನಾ. ಸೊ ಹಾಗಾಗಿ ಯಾಕೆ ಕೊಟ್ಟಿದ್ದಾರೆ ಅಂತ ನೋಡಿ, ಏನ್ ಮಾಡಿದ್ದಾರೆ ಈ ಸಲ ಬಜೆಟ್ ಅಲ್ಲಿ ಸುಮಾರು 20 ರಾಜ್ಯದ 20 GI ಟ್ಯಾಗ್ ಹೊಂದಿರುವಂತಹ ಬೆಳೆಗಳಿದೆಯಲ್ಲ, ಅವುಗಳು ಏನ್ ಮಾಡ್ತಾರೆ ಅಂದ್ರೆ ಅವುಗಳನ್ನ ಸಂರಕ್ಷಣೆ ಮಾಡ್ಕೊಳ್ಳೋಕೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಸೊ ದೇಶಿ ತಳಿಗಳ ಬೀಜ ಬ್ಯಾಂಕ್ ಅಥವಾ ಸೀಡ್ ಬ್ಯಾಂಕ್ ಮಾಡ್ತಾ ಅಂತ ಹೇಳಿದ್ದಾರೆ. ಆ ಒಂದು ಏನಂದ್ರೆ ದೇಶಿ ತಳಿಗಳು ಏನಾದ್ರು ಕಣ್ಮರಿ ಆಗ್ಬಾರ್ದಲ್ವಾ. ಯಾಕಂದ್ರೆ ಇತ್ತೀಚೆಗೆಲ್ಲ ಏನಂದ್ರೆ ನಾವು ಆಕ್ಚುಲಿ ಬರೀ ಒಂದು ಟೆಕ್ನಾಲಜಿ ಮುಖಾಂತರ ಸಾಕಷ್ಟು ಎಲ್ಲ ಕಣ್ಮರೆಗಳಾಗ್ತಾ ಇದೆ. ಅದನ್ನ ಉಳಿಸ್ಕೊಳ್ಳಕ್ಕೆ ಸಂರಕ್ಷಣೆ ಮಾಡಕ್ಕೆ ನೋಡ್ತೀನಿ ಅಂತ ಹೇಳಿದ್ರೆ ಒಂದು ದೇಸಿ ತಳಿಗಳ ಬೀಜ ಬ್ಯಾಂಕ್ ಅಥವಾ ಸೀಡ್ ಬ್ಯಾಂಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ
ಆ ಕಾರಣಕ್ಕಾಗಿ ಈ ಒಂದು ಟಾಪಿಕ್ ನ್ಯೂಸ್ ಅಲ್ಲಿ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೌದಾ, ಉತ್ತರ ಪ್ರದೇಶ ಫಸ್ಟ್ ಇದೆ, ಸೆಕೆಂಡ್ ನಮ್ಮ ಕರ್ನಾಟಕ ಇರೋದು. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಅನುಗ್ರಹ ಯೋಜನೆಯು ಇದಕ್ಕೆ ಸಂಬಂಧಿಸಿದಂತ ಕೇಳ್ತಾರೆ. ಇದು ಕೂಡ ಲಾಸ್ಟ್ ಇಯರ್ ಅನೌನ್ಸ್ ಮಾಡಿರುವಂತಹ ಒಂದು ಸ್ಕೀಮ್ ಆಗಿದೆ, ಅನುಗ್ರಹ ಯೋಜನೆ ಅಂತ ಕರೀತಾರೆ. ಓಕೆ, ಅನುಗ್ರಹ ಅಂತ ಯೋಜನೆ ಇದೆಯಲ್ಲ, ಇದೇನಂದ್ರೆ ಆಕಸ್ಮಿಕವಾಗಿ ಜಾನುವಾರುಗಳ ಸಾವಿಗೆ ಏನು ಸರ್ಕಾರ ನೀಡುವಂತ ಒಂದು ಆರ್ಥಿಕ ನೆರವು ಇದೆಯಲ್ಲ, ಅದು ಅನುಗ್ರಹ ಯೋಜನೆಗೆ ಸಂಬಂಧಪಟ್ಟಿರುತ್ತದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇದನ್ನ ಲಾಸ್ಟ್ ಇಯರ್ ಬಜೆಟ್ ಘೋಷಣೆ ಮಾಡಿರುವಂತಹ ಒಂದು ಹೊಸ ಸ್ಕೀಮ್ ಆಗಿತ್ತು. ಸಾಮಾನ್ಯವಾಗಿ ಜಾನುವಾರುಗಳು ಅಂದ್ರೆ ಹಸು ಆಗಿರ್ಬೋದು, ಮೇಕೆ ಆಗಿರ್ಬೋದು, ಎತ್ತು ಆಗಿರ್ಬೋದು ಅಲ್ವಾ, ಅವೇನಾಗ್ತವೆ ಅಂದ್ರೆ ಆಕಸ್ಮಿಕ ಸಾವಾಗ್ತವೆ. ಫಾರ್ ಎಕ್ಸಾಂಪಲ್ ಅಂದ್ರೆ ಸಿಡ್ಲು ಬಿದ್ದು ಡೆತ್ ಆಗ್ತವೆ, ಇಲ್ಲಾಂದ್ರೆ ಯಾವುದೋ ಕಾಡು ಪ್ರಾಣಿಗಳು ತಿಂತವೆ. ಹೌದಾ, ಅವನ್ನ ನಾವು ಸಾಮಾನ್ಯವಾಗಿ ಆಕಸ್ಮಿಕ ಡೆತ್ ಸಾವು ಅಂತ ಕರೀತಾರೆ. ಓಕೆ, ಅವಾಗ ಏನಾಗುತ್ತೆ, ಪಾಪ ರೈತರು ಅಂದ್ರೆ ಅದ್ರ ಮೇಲೆ ನಂಬ್ಕೊಂಡಿರ್ತಾರೆ, ಅವಾಗ ಲಾಸ್ ಆಗುತ್ತಲ್ಲ, ಅದಕ್ಕೆ ಏನ್ ಮಾಡೋ ಸರ್ಕಾರ ಒಂದು ಸ್ಕೀಮ್ ಮಾಡಿದೆ, ಅದನ್ನ ಅನುಗ್ರಹ ಯೋಜನೆ ಅಂತ ಕರೀತಾರೆ. ಓಕೆ, ಅನುಗ್ರಹ ಅಂತ ನೋಡಿ, ಈ ಅನುಗ್ರಹ ಯೋಜನೆ ಬಂದಾಗ ಏನಂದ್ರೆ ಹಸು, ಎಮ್ಮೆ, ಎತ್ತುಗಳೇನಾದ್ರೂ ಕೂಡ ಅಕಸ್ಮಾತ್ ಡೆತ್ ಆಗ್ತಾವಲ್ಲ, ಅವಾಗ ಏನಂದ್ರೆ ಅವ್ರು ಸತ್ತಾಗ ಏನ್ ಮಾಡ್ತಾರೆ ಅಂದ್ರೆ ಹೋದ್ ಬಜೆಟ್ ಅಲ್ಲಿ 10,000 ರೂಪಾಯಿ ಕೊಡ್ತಿದ್ರು. ಈಗ ಏನ್ ಮಾಡಿದ್ರು, ಈ ಬಜೆಟ್ ಅಲ್ಲಿ ಅದನ್ನ 10,000ರಿಂದ 15,000 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಓಕೆನಾ, ಅನುಗ್ರಹ ಯೋಜನೆಯಡಿಯಲ್ಲಿ ಹಸು ಎಮ್ಮೆ ಮತ್ತು ಎತ್ತುಗಳಿಂದ ಕೂಡ ಆಕಸ್ಮಿಕವಾಗಿ ಸಾವನ್ನಪ್ಪಿದ್ರೆ ಆ ಒಂದು ಪ್ರಾಣಿಗಳಿಗೆ ಏನ್ ಮಾಡ್ತಾರೆ ಅಂದ್ರೆ 15,000 ರೂಪಾಯಿನ ಆ ರೈತರಿಗೆ ಅಥವಾ ಓನರ್ಗೆ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಏನಾದ್ರು ಕುರಿ ಮೇಕೆಗಳು ಕೂಡ ಡೆತ್ ಆದ್ರೆ ಅವಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಮೊದಲು 5,000 ರೂಪಾಯಿ ಕೊಡ್ತಿದ್ರು. ಈಗ ಏನ್ ಮಾಡಿದ್ರು, ಬಜೆಟ್ ಅಲ್ಲಿ ಅದನ್ನ 2,500 ಅಂದ್ರೆ 7,500 ರೂಪಾಯಿ ಕೊಡ್ತಾರೆ ಕುರಿ ಮೇಕೆಗಳು ಆಕಸ್ಮಿಕವಾಗಿ ಸಾವನ್ನ ಅಪ್ಪಿದ್ರೆ. ಅದೇ ರೀತಿ ಏನಾದ್ರು 3ರಿಂದ 6 ತಿಂಗಳು ಕುರಿ ಮೇಕೆ ಅಥವಾ ಏನಾದ್ರು ಕೂಡ ಡೆತ್ ಆದ್ರೆ, ಅಂದ್ರೆ ಸಣ್ಣ ಮರಿಗಳೇನಾದ್ರು ಕೂಡ ಡೆತ್ ಆದ್ರೆ ಅವಕ್ಕೆ ಎಷ್ಟಂದ್ರೆ ಮೊದಲು 3,500 ರೂಪಾಯಿ ಕೊಡ್ತಿದ್ರು. ಈಗ ಏನ್ ಮಾಡಿದಾರೆ, ಅದನ್ನ 5,000ಕ್ಕೆ ಹೆಚ್ಚಿಗೆ ಮಾಡಿದ್ದಾರೆ. ದಟ್ ಈಸ್ ಕಾಲ್ಡ್ ದ ಅನುಗ್ರಹ ಯೋಜನೆ ಅಂತ ಕರೀತಾರೆ. ಓಕೆನಾ, ಅಂದ್ರೆ ಜಾನುವಾರುಗಳು ಆಕಸ್ಮಿಕವಾಗಿ ಸಾವನ್ನಪ್ಪಿದ್ರೆ ಈ ಒಂದು ಯೋಜನೆಯಲ್ಲಿ ಅವರಿಗೆ ಒಂದೇನಂದ್ರೆ ಅನುದಾನವನ್ನು ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ, ಜಾನುವಾರುಗಳ ಸಾವಿಗೆ ಸರ್ಕಾರದ ಆರ್ಥಿಕ ನೆರವು ಅನುಗ್ರಹ ಯೋಜನೆ ಆಗಿದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ. ಕಣಿವೆ, ಅಮೃತ್ ಮಹಲ್, ಕಿಲ್ಲಾರ ಮತ್ತು ದೇವೋನಿ ಇವುಗಳು ಡ್ಯಾಶ್ಗೆ ಸಂಬಂಧಿಸುವಂತ ಕೇಳ್ತಾರೆ. ನೋಡಿ, ಒಂದು ಕೆಲವು ಟರ್ಮ್ ಅಲ್ವಾ, ಕಣಿವೆ ಅಂತಿದೆ, ಅಮೃತ್ ಮಹಲ್ ಅಂತಿದೆ, ಕಿಲ್ಲಾರ್ ಅಂತಿದೆ, ದೇವೋನಿ ಅಂತಿದೆ. ಸೊ ಹಾಗಾದ್ರೆ ಇವೇನಂತ ಕೇಳ್ತಾರೆ, ಆಕ್ಚುಲಿ ಇವೇನಂದ್ರೆ ನಮ್ಮ ಒಂದು ದನಗಳ ಅಂದ್ರೆ ದೇಶಿ ದನಗಳ ಅಥವಾ ಸ್ಥಳಗಳು ಅಂತ ಕರೀತಾರೆ. ದನಗಳ ಒಂದು ದೇಶಿ ತಳಿಗಳಂತ ಕರೀತಾರೆ. ಓಕೆನಾ, ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ರಾಜ್ಯದ ಎಮ್ಮೆಯ ದೇಶಿ ತಳಿಗಳ ದನದ ದೇಶಿ ತಳಿಗಳಾಗಿರುವಂತ ಹಳ್ಳಿಕಾರ್ ಆಗಿರ್ಬೋದು, ಕಿಲಾರಿ ಆಗಿರ್ಬೋದು, ಅಮೃತ್ಮಹಲ್ ಆಗಿರ್ಬೋದು, ಬಂಡೂರು ಕುರಿ ತಳಿ ಆಗಿರ್ಬೋದು, ಇವನು ಸಂರಕ್ಷಣೆ ಮಾಡಕ್ಕೆ ಮಾಡಿದ್ರೆ ಈ ವರ್ಷ ಬಜೆಟ್ ಅಲ್ಲಿ 2 ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದಾರೆ. ಓಕೆನಾ, ಸೊ ಹಾಗಾಗಿ ಏನ್ ಕೊಟ್ಟಂತ ಒಂದು ಹೆಸರುಗಳಿದೆಯಲ್ಲ, ಇವೆಲ್ಲ ಏನಾಗಿದೆ, ಕರ್ನಾಟಕ ರಾಜ್ಯದ ಒಂದು ದೇಶೀಯ ತಳಿಗಳ ಅಂದ್ರೆ ದನಗಳ ಒಂದು ದೇಶೀಯ ತಳಿಗಳಾಗಿವೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ, ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿಪಡಿಸುವಾಗ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿ ಅಂತ ಕೇಳ್ತಾರೆ. ಹೌದಾ, ನಿಮಗೆಲ್ಲ ಗೊತ್ತಿರುವಂತೆ MSP ಅಂತ ಕರಿತೀವಿ. ಇಂಗ್ಲಿಷ್ ನೋಡಿ ಏನು ಕೊಟ್ಟಿದ್ದಾರೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಕರೀತಾರೆ. ಒಂದು ನೋಡ್ತಾ ಫಸ್ಟ್ ಸ್ಟೇಟ್ಮೆಂಟ್, 23 ಬೆಳೆಗಳಿಗೆ ಕೇಂದ್ರ ಸರ್ಕಾರ MSP ಅನ್ನ ಘೋಷಣೆ ಮಾಡುತ್ತೆ ಕೊಟ್ಟಿದ್ದಾರೆ. ಬಿ ಸ್ಟೇಟ್ಮೆಂಟ್, ಇದನ್ನ ಕೃಷಿ ವೆಚ್ಚಗಳು ಮತ್ತು ಬೆಲೆಗಳ ಸಮಿತಿಯು ಶಿಫಾರಸು ಮಾಡುತ್ತದೆ, ಆರ್ಥಿಕ ಮತ್ತು ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿಯು ಘೋಷಿಸುತ್ತದೆ ಕೊಟ್ಟಿದ್ದಾರೆ. ಮೂರನೇ ಆಪ್ಷನ್ ಬಂದು ಸಿ ಆಪ್ಷನ್ ಬಂದು, ಪ್ರಧಾನಮಂತ್ರಿಯವರು ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಅಂತ ಕೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟದ್ದು ಯಾವ ಸರಿ ಅಂದ್ರೆ ಇಲ್ಲಿ ಕೊಟ್ಟಂತ ಎಲ್ಲ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್. ನೋಡಿ, MSP ನಮಗೆ ತುಂಬಾ ಸಲ ನ್ಯೂಸ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಏನ್ MSP ಇದೆಯಲ್ಲ, MSP ನಾವು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಥವಾ ಕನಿಷ್ಠ ಬೆಂಬಲ ಬೆಲೆ ಅಂತ ಕರೀತಾರೆ. ಓಕೆನಾ, ಇದನ್ನ ಏನ್ ಮಾಡ್ತಾರೆ ಅಂದ್ರೆ ರೈತರು ಬಿತ್ತನೆ ಅಂದ್ರೆ ಬೀಜ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ತಾರೆ ಅಂದ್ರೆ 23 ಬೆಳೆಗಳಿಗೆ ಏನಂದ್ರೆ ಸೊ ಈ ಒಂದು MSP ಅನ್ನ ಘೋಷಣೆ ಮಾಡ್ತಾರೆ. ಓಕೆನಾ, ಸೊ ಗೊತ್ತಿರಲಿ MSP ಅನ್ನ ಯಾರು ಡಿಸೈಡ್ ಮಾಡ್ತಾರೆ ಅಂದ್ರೆ ಸೊ ಕಮಿಷನ್ ಆನ್ ಅಗ್ರಿಕಲ್ಚರ್ ಕ್ಯಾಸ್ಟ್ ಅಂಡ್ ಪ್ರೈಸ್ ಅಂತ ಬರುತ್ತೆ. ಕೃಷಿ ಇಲಾಖೆ ಬರುವಂತ ಒಂದು ಮಿನಿಸ್ಟರ್ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ. ಅದೇನ್ ಮಾಡುತ್ತೆ, ಈ ರೇಟ್ ಅನ್ನು ಇದು ಮಾಡಿದಾಗ ಅದನ್ನ ಕ್ಯಾಬಿನೆಟ್ ಕಮಿಟಿ ಆನ್ ದಿ ಎಕನಾಮಿಕ್ ಅಫೇರ್ಸ್ ಏನ್ ಮಾಡುತ್ತೆ, ಸೊ ಈ ಒಂದು ಏನು ಒಂದು MSP ಅನ್ನ ಸೊ ಡಿಕ್ಲೇರ್ ಮಾಡ್ತಾ ಹೋಗುತ್ತೆ. ಓಕೆನಾ, ಸೊ ಹಾಗಾಗಿ ಪ್ರಸ್ತುತವಾಗಿ ನಮ್ಮ ದೇಶದಲ್ಲಿ ಬಂದಾಗ 23 ಬೆಳೆ ಕೊಡ್ತಾರೆ. ಓಕೆ, 2 ಟೈಮ್ ಕೊಡ್ತಾರೆ, ಅಂದ್ರೆ ರಾಬಿ ಟೈಮಲ್ಲಿ ಕೊಡ್ತಾರೆ, ಅದೇ ರೀತಿ ಖಾರಿಫ್ ಟೈಮಲ್ಲಿ ಅಂದ್ರೆ ಹಿಂಗಾರು ಟೈಮಲ್ಲಿ ಕೂಡ ಘೋಷಣೆ ಮಾಡ್ತಾರೆ, ಅದೇ ರೀತಿ ಮುಂಗಾರು ಬೆಳೆಗಳು ಕೂಡ ಘೋಷಣೆ ಮಾಡ್ತಾ ಹೋಗ್ತಾರೆ.
ಸೊ ಹಾಗಾಗಿ ನೋಡಿ ಇದರಲ್ಲಿ ಟೋಟಲ್ ಆಗಿ 7 ಸೀರಿಯಲ್ಸ್ ಅಂದ್ರೆ ಬಾಜ್ರ, ಸಜ್ಜೆ, ಗೋಧಿ, ಮೆಕ್ಕೆಜೋಳ, ಫ್ಯಾಡಿ, ಹೌದಾ, ರಾಗಿ, ಜೋವರ್ಸ್ ಅಂದ್ರೆ 7 ಸೀರಿಯಲ್ಸ್ ಇದೆ. ಅದೇ ರೀತಿ 5 ಪಲ್ಸಸ್ ಬರ್ತವೆ ಅಂದ್ರೆ ತುರ್, ಚೆನ್ನ, ಮಸೂರು, ಉರಾದ್, ಆಮೇಲೆ ಮುಂಗ್ ದಾಲ್ ಅಂತ ಬರುತ್ತೆ. ಅದೇ ರೀತಿ 7 ಆಯಿಲ್ ಸೀಡ್ಸ್ ಎಣ್ಣೆ ಕಾಳುಗಳು ಬರ್ತವೆ. ಸಾಫ್ಲವರು, ಮಸ್ಟಾರ್ಡು, ನೈಸರು, ಸೀಡು, ಸೋಯಾಬೀನು, ಗ್ರೌಂಡ್ ನಟ್ಟು, ಸೀಸೆಮು ಮತ್ತೆ ಸನ್ಫ್ಲವರ್ ಬರುತ್ತೆ. ಅದೇ ರೀತಿ 4 ಕಮರ್ಷಿಯಲ್ ಕ್ರಾಪ್ಸ್ ವಾಣಿಜ್ಯ ಬೆಳೆ ಬರ್ತವೆ. ಜೂಟು, ಕಾಟನ್, ಕೋಪ್ರಾ, ಶುಗರ್ ಕೇನ್. ಟೋಟಲ್ ಆಗಿ 23 ಬೆಳೆ ಕೊಡ್ತಾ ಹೋಗುತ್ತೆ. ಯಾಕೆ ಈ ಟಾಪಿಕ್ ಈ ಸಲ ಯೂಸ್ ಅಲ್ಲಿ ಅಂದ್ರೆ ನೋಡಿ ಇತ್ತೀಚೆಗೆ ಏನ್ ಮಾಡಿದ್ರೆ ಈ ನಮ್ಮ ಏನು ತೊಗರಿ ಇದೆಯಲ್ಲ ಅದಕ್ಕೆ ಎಷ್ಟಂದ್ರೆ 7,550 ರೂಪಾಯಿ ಅಂದ್ರೆ MSP ನ ಘೋಷಣೆ ಮಾಡಿದ್ರು. ಅದಕ್ಕೆ ಮಾಡಿದ ರಾಜ್ಯ ಸರ್ಕಾರ ಅದಕ್ಕೆ ನಾವು ಪ್ರೋತ್ಸಾಹನವಾಗಿ 450 ರೂಪೀಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವುದಕ್ಕೆ? ಈ ಒಂದು ತೊಗರಿ ಬೆಳೆಗೆ. ಓಕೆನಾ? ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಬಂದಾಗ ಕಲಬುರಗಿ ಇದೆಯಲ್ಲ ಅದನ್ನು ನಾವು ಕರ್ನಾಟಕದ ತೊಗರಿ ಕಡಜ ಅಂತ ಕರೀತಾರೆ. ಓಕೆನಾ? ಜೊತೆಗೆ ಲಾಸ್ಟ್ ಇದರಲ್ಲಿ ಅಂತಂದ್ರೆ ಈ ಒಂದು ತೊಗರಿ ಬೆಳೆ ಕೂಡ GI ಟ್ಯಾಗ್ ಕೊಟ್ಟಿರುವಂತದ್ದು ನಿಮಗೆಲ್ಲ ಗೊತ್ತಿರುತ್ತದೆ. ಓಕೆನಾ? ಸೊ ಹಾಗಾಗಿ ಆ ಕಾರಣಕ್ಕಾಗಿ MSP ಅನ್ನೋದು ಇಂಪಾರ್ಟೆಂಟ್ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಎಲ್ಲ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 2025-26ರ ಕರ್ನಾಟಕ ಬಜೆಟ್ ಪ್ರಕಾರ ಹೊಸ ಮೆಗಾ ಡೈರಿ ಅಥವಾ ನೂತನ ಮೆಗಾ ಡೈರಿ ಮತ್ತೆ ಪ್ರಾದೇಶಿಕ ಸಹಕಾರಿ ಭವನ ಕಚೇರಿಯನ್ನ ಎಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ ಅಂತ ಕೇಳ್ತಾರೆ. ಅಕಾರ್ಡಿಂಗ್ ಟು ಕರ್ನಾಟಕ ಬಜೆಟ್ 2025-26 ವೆರ್ ಈಸ್ ಪ್ಲಾನಿಂಗ್ ಟು ಎಸ್ಟಾಬ್ಲಿಷ್ ಎ ನ್ಯೂ ಮೆಗಾ ಡೈರಿ ಅಂಡ್ ರೀಜನಲ್ ಕೋಆಪರೇಟಿವ್ ಅಂತ ಕೇಳ್ತಾರೆ. ಸೊ ಹಾಗಾಗಿ ಈ ಬಜೆಟ್ ಅಲ್ಲಿ ಅಂದ್ರೆ ಅದನ್ನ ಕಲಬುರಗಿಯಲ್ಲಿ ಸ್ಥಾಪನೆ ಮಾಡ್ಕೊಳ್ಳೋಕೆ ಈ ಬಜೆಟ್ ಅಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸರ್ವೇದಲ್ಲಿ ಬಜೆಟ್ ಅಲ್ಲಿ. ಸೊ ಕಲಬುರಗಿಯಲ್ಲಿ ನೂತನ ಮೆಗಾ ಡೈರಿ ಮಾಡ್ತೀವಿ ಅಂತ ಹೇಳಿದರೆ, ಜೊತೆಗೆ ಈ ಒಂದು KKRDB ಅಂದ್ರೆ ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ವತಿಯಿಂದ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅಂದ್ರೆ ಒಂದು ಕಲಬುರಗಿಯಲ್ಲಿ ಪ್ರಾದೇಶಿಕ ಸಹಕಾರ ಭವನವನ್ನ 10 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಭಾರತೀಯ ಸಂವಿಧಾನದ ಈ ಕೆಳಗಿನವುಗಳಲ್ಲಿ ಯಾವ ಪಟ್ಟಿ ಅಡಿಯಲ್ಲಿ ನೀರು ಬರುತ್ತದೆ ಅಂತ ಕೇಳ್ತಾರೆ ಅಥವಾ ಇದೇ ದಾಖಲೆ ಅಂತ ಕೇಳ್ತಾರೆ. ಅಂದ್ರೆ ವೇರ್ ಇಸ್ ವಾಟರ್ ಈಸ್ ಕಮ್ ಅಂಡರ್ ದ ವಿಚ್ ಆಫ್ ದ ಫಾಲೋವಿಂಗ್ ಲೀಸ್ಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೇಳ್ತಾರೆ. ಸೊ ನೋಡಿ ಹೌದಾ, ನಮ್ಮ ಒಂದು ಏನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಂದಾಗ ಅದರಲ್ಲಿ ಒಂದು 7ನೇ ಅನುಸೂಚಿ ಅಂತ ಬರುತ್ತೆ. ಏನು ಬರುತ್ತೆ? 7th ಸ್ಕೆಡ್ಯೂಲ್ ಅಂತ ಬರುತ್ತೆ. ಅದರಲ್ಲಿ 3 ಪಟ್ಟಿಗಳು ಕೊಟ್ಟಿದ್ದಾರೆ. ಒಂದು ಕೇಂದ್ರ ಪಟ್ಟಿ ಅಂತಿದೆ, 2ನೇದು ರಾಜ್ಯ ಪಟ್ಟಿ ಅಂತಿದೆ, 3ನೇದು ಸಮವರ್ತಿ ಪಟ್ಟಿ ಅಂತಿದೆ, 4ನೇದು ಶೇಷಾಧಿಕಾರಗಳ ಪಟ್ಟಿ. ಇದು ಶೇಷಾಧಿಕಾರಗಳ ಪಟ್ಟಿ ಅಂತ ಕರೀತಾರೆ. ಓಕೆನಾ? ಸೊ ಹಾಗಾಗಿ ಈ ನೀರು ಇದೆಯಲ್ಲ ಇದನ್ನ ನಮ್ಮ ಸಂವಿಧಾನದ 2ನೇ ಲೀಸ್ಟ್ ಆಗಿರುವಂತಹ ರಾಜ್ಯ ಪಟ್ಟಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಟ್ ಇಸ್ ಮೆನ್ಷನ್ ಇನ್ ದಿ ಸ್ಟೇಟ್ ಲೀಸ್ಟ್ ಅಂತ ಕರೀತಾರೆ. ಅಂದ್ರೆ ಕೇಂದ್ರ ಪಟ್ಟಿ ಅಂದ್ರೆ ಇಲ್ಲಿರುವಂತಹ ವಿಷಯಗಳಿಗೆ ಕೇವಲ ಕೇಂದ್ರ ಸರ್ಕಾರ ಮಾತ್ರನೇ ಲಾಗಳನ್ನ ಮಾಡ್ತದೆ. ಫಾರ್ ಎಕ್ಸಾಂಪಲ್ ಕರೆನ್ಸಿ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ರೈಲ್ವೇಸ್ ಆಗಿರ್ಬೋದು, ಇವಕ್ಕೆ ಸಂಬಂಧಪಟ್ಟಂತೆ ಬರೀ ಕೇಂದ್ರ ಸರ್ಕಾರ ಮಾತ್ರ ಮಾಡುತ್ತೆ. ರಾಜ್ಯ ಪಟ್ಟಿ ಅಂದ್ರೆ ಅಲ್ಲಿರುವಂತಹ ವಿಷಯಗಳಿಗೆ ರಾಜ್ಯ ಸರ್ಕಾರ ಮಾತ್ರನೇ ಲಾಗಳು ಮಾಡುತ್ತೆ. ಸಮವರ್ತಿ ಪಟ್ಟಿ ಅಂತಂದ್ರೆ ಅಲ್ಲಿರುವಂತಹ ವಿಷಯಗಳಿಗೆ ಕೇಂದ್ರ ಕೂಡ ಲಾ ಮಾಡುತ್ತೆ, ಅದೇ ರೀತಿ ರಾಜ್ಯ ಕೂಡ ಲಾಗಳನ್ನ ಮಾಡಬಹುದು. ದಟ್ ಇಸ್ ಇಟ್ ಅಂತ. ಸೊ ಹಾಗಾಗಿ ಇಲ್ಲಿ ವಾಟರ್ ನೀರು ಇದೆಯಲ್ಲ ಅದಿರುವಂತದ್ದು ನಮ್ಮ ರಾಜ್ಯ ಪಟ್ಟಿಯಲ್ಲಿ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ಯಾಕಂತಂದ್ರೆ ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ 2024 ಏನ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ನೀರಾವರಿ ವಿಧೇಯಕ ಅಥವಾ ಒಂದು ಮಸೂದೆಯನ್ನ ತಿದ್ದುಪಡಿ ಮಾಡಿದ್ದಾರೆ. ಹೌದಾ? ಸೊ ಆ ಕಾರಣಕ್ಕಾಗಿ ಈ ವಾಟರ್ ಇದೆಯಲ್ಲ ಇಟ್ ಈಸ್ ಅಂಡರ್ ದ ಸ್ಟೇಟ್ ಲೀಸ್ಟ್ ಅಂತ ಕರೀತಾರೆ. ಜೊತೆಗೆ ಇನ್ನೊಂದು ಇದು ಮಾಡ್ತಾ ಹೋಗ್ತಾರೆ, ಕರ್ನಾಟಕ ಜಲ ಭದ್ರತೆ ಮತ್ತು ವಿಪತ್ತು ತಡೆಯುವಿಕೆ ಕಾರ್ಯಕ್ರಮ ಮಾಡಿದ್ದಾರೆ. ಇದಕ್ಕೆ ಅಂದ್ರೆ ಸುಮಾರು 3,500 ಕೋಟಿ ಏನ್ ಮಾಡಿದ್ದಾರೆ ಅಂದ್ರೆ ವಿಶ್ವ ಬ್ಯಾಂಕಿನ ಸಾಲ ತಗೊಂಡು ಈ ಒಂದು ಯೋಜನೆ ಮಾಡ್ತಾ ಇದ್ದಾರೆ. ಓಕೆನಾ? ಅಂದ್ರೆ ವಾಟರ್ ಸೆಕ್ಯೂರಿಟಿ ಮತ್ತೆ ಈ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅನ್ನ ತಿಳ್ಕೊಳ್ಳೋಕೆ ಈ ಕಾರ್ಯಕ್ರಮ ಮಾಡ್ತಾ ಹೋಗ್ತಾರೆ. ಅದು ಕರ್ನಾಟಕ ಜಲ ಭದ್ರತೆ ಮತ್ತು ವಿಪತ್ತು ತಡೆಯುವಿಕೆ ಕಾರ್ಯಕ್ರಮ ಅಂತ ಕರೀತಾರೆ, ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇದು ರೀಸೆಂಟ್ ಆಗಿ JEE 2025 ಕೇಳಿದಂತ ಪ್ರಶ್ನೆ ಆಗಿತ್ತು. ನೋಡಿ, ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆಗೆ ಯಾವ ಜಲ ನಿಗಮವು ನೋಡಲ್ ಏಜೆನ್ಸಿ ಆಗಿದೆ ಅಂತ ಕೇಳ್ತಾರೆ. ಹೌದಾ? ವಿಚ್ ಜಲ ನಿಗಮ ಇಸ್ ನೋಡಲ್ ಏಜೆನ್ಸಿ ಫಾರ್ ದ ಎತ್ತಿನಹೊಳೆ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಅಂತ ಹೇಳ್ತಾರೆ. ರೀಸೆಂಟ್ ಆಗಿ ನಡೆದಂತ JEE 2025 ಪತ್ರಿಕೆಯಲ್ಲಿ GK ಪತ್ರಿಕೆ ಇರುವಂತ ಪ್ರಶ್ನೆ ಆಗಿತ್ತು. ಓಕೆ, ಹಾಗಾಗಿ ಎತ್ತಿನಹೊಳೆ ಒಂದು ತುಂಬಾ ಇಂಪಾರ್ಟೆಂಟ್ ಅಂತ ಒಂದು ಟಾಪಿಕ್ ಒಂದು ಪರ್ಸ್ಪೆಕ್ಟಿವ್ ಆಗಿ. ಸೊ ಹಾಗಾಗಿ ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆ ಇದೆಯಲ್ಲ ಇದನ್ನ ಯಾವ ಏಜೆನ್ಸಿ ಇಂಪ್ಲಿಮೆಂಟೇಷನ್ ಮಾಡುತ್ತೆ ಅಂತ ಗೊತ್ತಿರಬೇಕಾಗುತ್ತೆ. ಅದು ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ. ಹೌದಾ? ವಿಶ್ವೇಶ್ವರಯ್ಯ ಜಲ ನಿಗಮ ಲಿಮಿಟೆಡ್ ಇದೆಯಲ್ಲ ಈ ಒಂದು ನಿಗಮ ಏನ್ ಮಾಡುತ್ತೆ ಎತ್ತಿನಹೊಳೆ ಪ್ರಾಜೆಕ್ಟ್ ಅನ್ನ ಕಾರ್ಯಗತಗೊಳಿಸ್ತದೆ ಅಥವಾ ಇಂಪ್ಲಿಮೆಂಟೇಷನ್ ಮಾಡುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ
ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ, ಆ ಕಾರಣಕ್ಕಾಗಿ ಈ ಟಾಪಿಕ್ ನಮಗೆ ಇಂಪಾರ್ಟೆಂಟ್. ನೋಡಿ, ಈ ಎತ್ತಿನಹೊಳೆ ಯೋಜನೆ ಇದೆಯಲ್ಲ, ಇದೊಂದು ಕುಡಿಯುವ ನೀರಿನ ಯೋಜನೆಯಾಗಿದೆ. ಇದನ್ನ ಡಾಕ್ಟರ್ GS ಪರಮಶಿವಯ್ಯ ಎನ್ನುವಂತ ಒಂದು ವರದಿಯ ಆಧಾರದ ಮೇಲೆ ಈ ಒಂದು ಯೋಜನೆಯನ್ನ ನಮ್ಮ ರಾಜ್ಯದಲ್ಲಿ ಕಾರ್ಯಗತಗೊಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇದರ ಮುಖ್ಯ ಉದ್ದೇಶ ಅಂದ್ರೆ ಕೆಲವೊಂದು ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಕೊಡುವಂಥದ್ದು. ಯಾವ ಜಿಲ್ಲೆಗಳು? ಹಾಸನ್, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ರೂರಲ್ ಮತ್ತೆ ರಾಮನಗರ ಡಿಸ್ಟಿಕ್ಗಳಿಗೆ ಆ ಒಂದು ಯೋಜನೆಯ ಮುಖಾಂತರ ಕುಡಿಯುವ ನೀರನ್ನು ಒದಗಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ಇದಕ್ಕೆ ವಾಟರ್ ಸೋರ್ಸ್ ಏನಂದ್ರೆ ಏನು? ನೇತ್ರಾವತಿ. ಹೌದಾ? ನೇತ್ರಾವತಿ ನಿಮಗೆಲ್ಲ ಗೊತ್ತಿರುವಂತ ಇದೊಂದು ವೆಸ್ಟ್ ಫ್ಲೋಯಿಂಗ್ ರಿವರ್ ಅಂತ ಕರೀತಾರೆ. ಇದೊಂದು ಪಶ್ಚಿಮ ಅಭಿಮುಖ ಹರಿಯುವಂತ ನದಿ ಅಂತ ಕರಿತೀವಿ. ಇದರ ಉಪನದಿಗಳಾಗಿರುವಂತ ಎತ್ತಿನಹೊಳೆ, ಕಾಡುಮನೆ ಹೊಳೆ, ಕೆರೆ ಹೊಳೆ ಮತ್ತೆ ಒನಗದ ಹಳ್ಳ ಅಂತ ಏನೋ ಒಂದು ಟ್ರಿಬ್ಯೂಟರಿಗಳಿದೆಯಲ್ಲ, ನೇತ್ರಾವತಿ, ಇದ್ರ ಮುಖಾಂತರ ಮಾಡತ್ತಂದ್ರೆ ಇವುಗಳನ್ನ ಡೈವರ್ಟ್ ಮಾಡಿಕೊಂಡು ಈ ಒಂದು ಜಿಲ್ಲೆಗಳಿಗೆ ನೀರು ಕೊಡ್ತಾ ಹೋಗ್ತಾರೆ. ಜೊತೆಗೆ ಈ ಯೋಜನೆ ಯಾರು ಕಾರ್ಯಗತಗೊಳಿಸ್ತಾರೆ ಅಂತ ಗೊತ್ತಿರಬೇಕಾಗತ್ತೆ. ಅದು ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಮಾಡುತ್ತೆ. ಈ ಒಂದು ಯೋಜನೆಯನ್ನ ಇಂಪ್ಲಿಮೆಂಟೇಷನ್ ಮಾಡುವಂತ ಒಂದು ಏಜೆನ್ಸಿಯಾಗಿ ಕೆಲಸ ಮಾಡ್ತಾ ಇದೆ. ಸೊ ಹಾಗಾಗಿ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ. ಮೇಕೆದಾಟು ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಮೇಕೆದಾಟು ಪ್ರಾಜೆಕ್ಟ್ ಅಂತ ಕೇಳ್ತಾರೆ. ಸೊ ಫಸ್ಟ್ ನೋಡ್ತೋಣ. ಇದು ಕೃಷ್ಣಾ ನದಿಗೆ ಸಂಬಂಧಿಸಿದಂತೆ ಕೊಟ್ಟಿದ್ದಾರೆ. ಬೀರ್ಯದ್ದು ಈ ಯೋಜನೆಯು ಬೆಳಗಾವಿ ಮತ್ತು ಗದಗಕ್ಕೆ ಕುಡಿಯುವ ನೀರು ಒದಗಿಸಲು ಕೊಟ್ಟಿದ್ದಾರೆ. ಮೂರನೇದು ಇದು ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ವಿವಾದಿತ ಯೋಜನೆ ಎಂದು ಕೊಟ್ಟಿದ್ದಾರೆ. ಆಪ್ಷನ್ ಡಿ ಇಲ್ಲಿ ಮೇಲೆ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಯಾವುದು ಸರಿಯಾಗಿ ಅಂತ ಕೇಳ್ತಿದ್ದಾರೆ. ಸೊ ಹಾಗಾಗಿ ಇದು ಏನೋ ಇದೆಯಲ್ಲ, ಇದೇನಂದ್ರೆ ಈ ಒಂದು ಯೋಜನೆ ಇರುವಂಥದ್ದು ಕಾವೇರಿ ನದಿಗೆ ಸಂಬಂಧಪಟ್ಟಂಥದ್ದು ಅಲ್ವಾ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟು ತಪ್ಪಾಗುತ್ತೆ. ಅದೇ ರೀತಿ ಈ ಯೋಜನೆ ಅಂದ್ರೆ ಬೆಳಗಾವಿ ಅಲ್ಲ, ಇದನ್ನ ಮಾಡುತ್ತೆ ಇದು ಬೆಂಗಳೂರು ಮತ್ತು ರಾಮನಗರ ಅಲ್ವಾ. ಇದು ಬೆಂಗಳೂರು ಮತ್ತು ರಾಮನಗರ ಜಿಲ್ಲೆಗಳಿಗೆ ಏನ್ ಮಾಡುತ್ತೆ? ಕುಡಿಯುವ ನೀರನ್ನ ಒದಗಿಸುತ್ತದೆ. ಹಾಗಾಗಿ ಬೆಳಗಾವಿ ಗದಗಲ್ಲ, ಎರಡನೇ ತಪ್ಪಾಗುತ್ತೆ. ಎಸ್, ಏನು ಈ ಮೇಕೆದಾಟು ಯೋಜನೆ ಇದೆಯಲ್ಲ, ಇದನ್ನ ಮಾಡುತ್ತೆ ಪ್ರೆಸೆಂಟ್ ಏನ್ ಮಾಡಿದೆ, ಈ ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯೆ ಈ ಒಂದು ಅಣೆಕಟ್ಟಿಗೆ ಸಂಬಂಧಪಟ್ಟಂತೆ ಏನಾದ್ರೆ ಒಂದು ವಿವಾದ ಇರುವಂತದ್ದು. ಸೊ ಹಾಗಾಗಿ ಸಿ ಸ್ಟೇಟ್ಮೆಂಟು ಸರಿಯಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇದನ್ನ ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಮೇಕೆದಾಟು ಸಮತೋಲನ ಜಲಾಶಯ ಅಂತ ಮಾಡಿದ್ದಾರೆ. ಇದು ರೀಸೆಂಟ್ ಇನ್ನು ಕೂಡ ನಮಗೆ ಡಿಸ್ಪ್ಯೂಟ್ ಇರೋದ್ರಿಂದ ಇದನ್ನು ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಸೊ ಹಾಗಾಗಿರುವಂತದ್ದು ಇದು ಕಾವೇರಿ ನದಿಗೆ ಒಂದು ಇರುವಂತಹ ಪ್ರಾಜೆಕ್ಟ್ ಆಗಿದೆ ನೋಡಿ. ಓಕೆನಾ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಕಳಸಾ ಬಂಡೂರಿ ನಾಲಾ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೇಳ್ತಾರೆ. ಕಳಸಾ ಬಂಡೂರಿ ನಾಲಾ, ಇದನ್ನು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಾಟರ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ದ ಕಳಸಾ ಬಂಡೂರಿ ಕೆನಾಲ್ ಪ್ರಾಜೆಕ್ಟ್ ಅಂತ ಕೇಳ್ತಾರೆ. ಸೊ ನೋಡ್ತಾ ಇದು ಮಾದಾಯಿ ನದಿ ಅಥವಾ ನದಿಗೆ ಸಂಬಂಧಪಟ್ಟಿದ್ದ. ಓಕೆ, ಇದು ಮಾದಾಯಿ ನದಿಗೆ ಸಂಬಂಧಿಸಿದ್ದಂತ ಕೇಳಿದೆ. ನದಿಯಲ್ಲಿದೆಯಲ್ಲ, ಸಂಬಂಧಿಸಿದೆ, ಸಾರಿ. ಓಕೆ, ಎರಡನೇ ಬಿ ಬಂದು ಈ ಯೋಜನೆಯು ಬೆಳಗಾವಿ, ಧಾರವಾಡ, ಬಾಗಲಕೋಟ್ ಮತ್ತು ಗದಗಕ್ಕೆ ಕುಡಿಯುವ ನೀರನ್ನ ಒದಗಿಸಲು ಕೊಟ್ಟಿದ್ದಾರೆ. ಮೂರನೇದು ಇದು ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ವಿವಾದಿತ ಯೋಜನೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ತಪ್ಪಾದ ಯಾವ್ದಂದ್ರೆ ಆಪ್ಷನ್ ಸಿ ಇದೆಯಲ್ಲ, ಇದು ತಪ್ಪಾದ ಎಣಿಕೆಯಾಗಿದೆ. ಯಾಕಂದ್ರೆ ಏನು ಈ ಒಂದು ಮಾದಾಯಿ ಅಥವಾ ಕಳಸಾ ಬಂಡೂರಿ ನಾಲಾ ಯೋಜನೆ ಇದೆಯಲ್ಲ, ಇದೇನಂತಂದ್ರೆ ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ಮಧ್ಯೆ ಇರುವಂತಹ ಒಂದು ವಿವಾದಿತವಾಗಿರುವಂತಹ ಯೋಜನೆ ಆಗಿದೆ, ತಮಿಳುನಾಡು ಅಲ್ಲ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಬಿ ಸಿ ಇಸ್ ದ ಏನಾಗುತ್ತೆ ರಾಂಗ್ ಸ್ಟೇಟ್ಮೆಂಟ್ ರೈಟ್ ಆನ್ಸರ್. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಮೆನ್ಷನ್ ಮಾಡ್ತಾ ಇರ್ತಾರೆ ಬಜೆಟ್ ಅಲ್ಲಿ ಕಳಸಾ ಬಂಡೂರಿ ನಾಲಾ ತಿರುವು ಯೋಜನೆ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ನೋಡಿ, ಇಲ್ಲಿ ನಿಮಗೆಲ್ಲ ಕಾಣಿಸ್ತಾ ಇದೆಯಲ್ಲ. ಸೊ ದಿಸ್ ಇಸ್ ಕಾಲ್ಡ್ ದ ಮಾದಾಯಿ ನದಿ ಅಂತ ಕರೀತಾರೆ. ಇದು ನೋಡಿ, ಈ ಗೋವಾದಲ್ಲಿ ಎರಡು ನದಿಗಳಿದೆ. ಒಂದು ಜವಾರಿ ನದಿ ಅಂತಿದೆ, ಇನ್ನೊಂದು ಮಾದಾಯಿ ನದಿ ಅಂತ ಕರೀತಾರೆ. ಹಾಗಾಗಿ ಎರಡು ನದಿಗಳು ಗೋವಾ ಜಿಲ್ಲೆಯ ಜೀವ ನದಿಗಳು ಅಂತ ಕರೀತಾರೆ. ಓಕೆ, ಈ ಮಾದಾಯಿ ನದಿ ಮಾಡ್ತಾರೆ ಅಂದ್ರೆ ಎರಡು ಕೆನಾಲ್ ಮಾಡ್ತಿರ್ತಾರೆ. ಒಂದು ಕಳಸಾ ಅಂತ ಮಾಡ್ತಿದ್ದಾರೆ, ಇದರಿಂದ ನೀರನ್ನು ಡೈವರ್ಟ್ ಮಾಡ್ಕೊಂತ ಹೇಳಿದ್ರೆ. ಅದೇ ರೀತಿ ಇನ್ನೊಂದು ಬಂದು ಬಂಡೂರಿ, ಅಂದ್ರೆ ಇವೆರಡು ಉಪನದಿಗಳಾಗಿದೆ. ಏನಂದ್ರೆ ಈ ನದಿ ತಗೊಂಡು ನೀರು ತಗೊಂಡು ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಈ ಮಲಪ್ರಭಾ ನದಿಗೆ ಈ ನೀರನ್ನ ಕನೆಕ್ಟ್ ಮಾಡ್ಕೊಂಡು ಅಲ್ಲಿಂದ ಲಿಫ್ಟ್ ಮಾಡ್ತಾ ಹೋಗ್ತಾರೆ. ಅದರಿಂದ ಏನಂದ್ರೆ ಈ ಗದಗ ಜಿಲ್ಲೆ, ಧಾರವಾಡಕ್ಕೆ ಏನಂದ್ರೆ ಕುಡಿ ನೀರು ಕೊಡುವಂಥದ್ದು ಈ ಒಂದು ಕಳಸಾ ಬಂಡೂರಿ ಕೆನಾಲ್ ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ. ಅದಕ್ಕೆ ಇದ್ದಾರೆ. ಆದ್ರೆ ಗೋವಾ ಏನ್ ಮಾಡ್ತಿದೆ, ಈ ಒಂದು ಯೋಜನೆಗೆ ಅಪೋಸ್ ಮಾಡ್ತಾ ಇದೆ. ಓಕೆನಾ. ಸೊ ಹಾಗಾಗಿ ದಟ್ ಇಸ್ ಕಾಲ್ಡ್ ದ ಕಳಸಾ ಬಂಡೂರಿ ಅಥವಾ ಇದನ್ನ ಮಹದಾಯಿ ಯೋಜನೆ ಕೂಡ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ
ಕಲಿಕಾ ಚಿಲುಮೆ ಕಾರ್ಯಕ್ರಮವು ಈ ಕೆಳಗಿನ ತರಗತಿಗಳ ವಿದ್ಯಾರ್ಥಿಗಳಿಗೆ ಸಂತೋಷದಾಯಕ ಕಲಿಕೆಯನ್ನ ಒದಗಿಸಿಕೊಟ್ಟಿದ್ದಾರೆ. ದ ಕಲಿಕಾ ಚಿಲುಮೆ ಪ್ರೋಗ್ರಾಮ್ ಪ್ರೊವೈಡ್ಸ್ ಹ್ಯಾಪಿ ಲರ್ನಿಂಗ್ ಟು ದ ಸ್ಟೂಡೆಂಟ್ಸ್ ಫ್ರಮ್ ದಿ ಕ್ಲಾಸಸ್ ಆಫ್ ಅಂತ ಕೇಳ್ತಾರೆ. ಅಂದ್ರೆ ಏನು ಕಲಿಕಾ ಚಿಲುಮೆ ಕಾರ್ಯಕ್ರಮ ಇದೆಯಲ್ಲ, ಇದು ಎಷ್ಟನೇ ಕ್ಲಾಸ್ ವಿದ್ಯಾರ್ಥಿಗಳು ಅಂತ ಕೇಳ್ತಾ ಇದೆ. ಇದು ಬಂದು 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತ ಒಂದು ಹ್ಯಾಪಿ ಲರ್ನಿಂಗ್ ಅಥವಾ ಸಂತೋಷದಾಯಕ ಕಲಿಕೆಗೆ ಸಂಬಂಧಪಟ್ಟಂತ ಒಂದು ಸ್ಕೀಮ್ ಅನ್ನ ನಾವು ಕಲಿಕಾ ಚಿಲುಮೆ ಕಾರ್ಯಕ್ರಮ ಅಂತ ಕರೀತಾರೆ. ಸೊ ಹಾಗಾಗಿ ಅದು 1 to 5th ಸ್ಟೂಡೆಂಟ್ ಅಂತ ಕರೀತಾರೆ, 5th ಕ್ಲಾಸ್ ಸ್ಟೂಡೆಂಟ್ಸ್ ಅಂತ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮಗೆ ಬಜೆಟ್ ಅಲ್ಲಿ ಕಲಿಕಾ ಚಿಲುಮೆ ಕಾರ್ಯಕ್ರಮ ಅಂತ ಕರೀತಾರೆ. ಇದು 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಸಂತೋಷದಾಯಕ ಕಲಿಕೆ ಅನುಭವ ಕೊಡುವಂತ ಒಂದು ಯೋಜನೆ, ಅದು ಕಲಿಕಾ ಚಿಲುಮೆ ಕಾರ್ಯಕ್ರಮ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಗಣಿತ ಗಣಕ ಕಾರ್ಯಕ್ರಮವು ಈ ಕೆಳಗಿನ ತರಗತಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಗಣಿತ ಕೌಶಲ್ಯಗಳನ್ನ ಒದಗಿಸಿಕೊಟ್ಟಿದ್ದಾರೆ. ದ ಗಣಿತ ಗಣಕ ಪ್ರೋಗ್ರಾಮ್ ಪ್ರೊವೈಡ್ಸ್ ಫೌಂಡೇಶನಲ್ ಮ್ಯಾಥಮೆಟಿಕಲ್ ಸ್ಕಿಲ್ಸ್ ಟು ದ ಸ್ಟೂಡೆಂಟ್ ಫ್ರಮ್ ದಿ ಕ್ಲಾಸಸ್ ಆಫ್ ಅಂತ ಕೇಳ್ತಾರೆ. ಓಕೆನಾ. ಸೊ ಹಾಗಾಗಿ ಏನು ಈ ಗಣಿತ ಗಣಕ ಕಾರ್ಯಕ್ರಮ ಇದೆಯಲ್ಲ, ಏನ್ ಮಾಡುತ್ತೆ, ಇದು 3ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಸಂಬಂಧಪಟ್ಟಂತ ಯೋಜನೆಯಾಗಿದೆ. ಸೊ ಹಾಗಾಗಿ 3rd to 5th ಸ್ಟ್ಯಾಂಡರ್ಡ್ ಕ್ಲಾಸಸ್ ಸ್ಟೂಡೆಂಟ್ಸ್ ಅಂತ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಬಜೆಟ್ ಅಲ್ಲಿ ಗಣಿತ ಗಣಕ ಕಾರ್ಯಕ್ರಮ ಅಂತ ಕರೀತಾರೆ. ಇದು 3ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಏನ್ ಮಾಡುತ್ತಂದ್ರೆ, ಇದು ತಮ್ಮ ಒಂದು ವಿದ್ಯಾರ್ಥಿಗಳಿಗೆ ಫೋನ್ ಮೂಲಕ ವೈಯಕ್ತಿಕ ಒಂದು ಬೋಧನೆ ಮಾಡೋದ್ರ ಮುಖಾಂತರ ಮಾಡುತ್ತಂದ್ರೆ ಆ ವಿದ್ಯಾರ್ಥಿಗಳಲ್ಲಿ ಒಂದು ಬುನಾದಿ ಗಣಿತ ಕೌಶಲ್ಯವನ್ನ ಅಭಿವೃದ್ಧಿಪಡಿಸುವಂತದ್ದು ಗಣಿತ ಗಣಕ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಇದು 3ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತ ಯೋಜನೆಯಾಗಿದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಮರುಸಿಂಚನ ಯೋಜನೆಯು ಡ್ಯಾಶ್ಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಹೌದಾ. ಇದು ಕೂಡ ಲಾಸ್ಟ್ ಇಯರ್ ಅನೌನ್ಸ್ ಮಾಡಿರುವಂತ ಒಂದು ಸ್ಕೀಮ್ ಆಗಿದೆ. ಸೊ ಮರುಸಿಂಚನ ಯೋಜನೆ ಇದೆಯಲ್ಲ, ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಒಂದು ಯೋಜನೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಮರುಸಿಂಚನ ಏನಂತಂದ್ರೆ, ಆಕ್ಚುಲಿ ಯಾರೆಲ್ಲ ಮಕ್ಕಳು 6ನೇ ಕ್ಲಾಸಿಂದ 10ನೇ ಕ್ಲಾಸ್ ಓದ್ತಿರುವಂತ ವಿದ್ಯಾರ್ಥಿ ಇರ್ತಾರೆ, ಅವರು ತುಂಬಾ ಅಂದ್ರೆ ಆ ಒಂದು ಕಲಿಕೆಯಲ್ಲಿ ತುಂಬಾ ಲೋ ಇರ್ತಾರೆ. ಅವ್ರಿಗೆ ಅಂದ್ರೆ ಸೊ ಅಗೇನ್ ಮತ್ತೆ ಒಂದೇನಂದ್ರೆ ಅವರು ಕಲಿಕಾ ಸಾಮರ್ಥ್ಯವನ್ನ ಅಭಿವೃದ್ಧಿಪಡಿಸಕ್ಕೆ ಏನ್ ಮಾಡಿದ್ದಾರೆ, ಈ ಒಂದು ಮರುಸಿಂಚನ ಕಾರ್ಯಕ್ರಮ ಮಾಡಿದ್ದಾರೆ. ಅರ್ಥ ಆಯ್ತಾ. ಸರ್ಕಾರಿ ಶಾಲೆಗಳಲ್ಲಿ ಏನು 6ನೇ ಕ್ಲಾಸಿಂದ 10ನೇ ಕ್ಲಾಸಲ್ಲಿ ಓದ್ತಿರೋ ಮಕ್ಕಳ ಒಂದು ಕಲಿಕಾ ಮಟ್ಟ ತುಂಬ ಏನಾದ್ರು ಕೂಡ ಕಡಿಮೆ ಇದ್ರೆ ಅವರನ್ನ ಮತ್ತೆ ಅವರ ಸಾಮರ್ಥ್ಯವನ್ನ ಹೆಚ್ಚಿಗೆ ಮಾಡಕ್ಕೆ ಏನ್ ಮಾಡಿದ್ರೆ ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಅದನ್ನ ನಾವು ಮರುಸಿಂಚನ ಅಂತ ಕರೀತಾರೆ. ಜೊತೆಗೆ ಇನ್ನೊಂದು ಸ್ಕೀಮ್ ಲಾಂಚ್ ಮಾಡಿದ್ರೆ ಗೊತ್ತಿರಬೇಕು, ಓದು ಕರ್ನಾಟಕ ಯೋಜನೆ ಅಂತ ಕರೀತಾರೆ. ನೋಡಿ ಓದು ಕರ್ನಾಟಕ ಯೋಜನೆ ಅಂತ ಕರೀತಾರೆ. ಇದು 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಾಗಿದೆ. ಇಲ್ಲಿ ಅಂದ್ರೆ ವಿಶೇಷವಾಗಿ ಆ ಮಕ್ಕಳಿಗೆ ಒಂದು ಸಾಕ್ಷರತೆಯಲ್ಲಿ ಬುನಾದಿ ಜೊತೆಗೆ ಸಂಖ್ಯಾ ಜ್ಞಾನದ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಕ್ಕೆ ಕರ್ನಾಟಕ ಸರ್ಕಾರ ಓದು ಕರ್ನಾಟಕ ಅಂತ ಮಾಡಿದ್ದಾರೆ. ಓಕೆ, ಇಟ್ ಈಸ್ ಸಿಮಿಲರ್ ಟು ದ ಕೇಂದ್ರ ಸರ್ಕಾರದ ನಿಪುಣ ಭಾರತ ಸ್ಕೀಮ್. ನಿಮಗೆಲ್ಲ ಗೊತ್ತಿರುತ್ತೆ, ಕೇಂದ್ರ ಸರ್ಕಾರ ಏನ್ ಮಾಡಿದೆ, ನಿಪುಣ ಭಾರತ ಅಂತ ಒಂದು ಸ್ಕೀಮ್ ಮಾಡಿದೆ. ಅದು ಕೂಡ ಏನಂತಂದ್ರೆ ಆಕ್ಚುಲಿ ನೋಡಿ ಅಂದ್ರೆ ಅಲ್ಲಿ ಏನಂದ್ರೆ ನಿಪುಣ ಅಂತಂದ್ರೆ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ದ ಪ್ರೊಫಿಷಿಯನ್ಸಿ ಇನ್ ದ ರೀಡಿಂಗ್ ಅಂಡ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ನ್ಯೂಮರಿಸಿ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಬಂದಾಗ ನಾವು ಓದು ಕರ್ನಾಟಕ ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ, ವಿದ್ಯಾ ವಿಜೇತ ಕಾರ್ಯಕ್ರಮವು ಇವರಿಗೆ ಅಥವಾ ಕೆಳಗಿನವರಿಗೆ ತರಬೇತಿಯನ್ನ ಒದಗಿಸುತ್ತದೆ ಅಂತ ಕೊಟ್ಟಿದ್ದಾರೆ. ವಿದ್ಯಾ ವಿಜೇತ ಪ್ರೋಗ್ರಾಮ್ ಈಸ್ ಪ್ರೊವೈಡಿಂಗ್ ಟ್ರೈನಿಂಗ್ ಟು ಅಂತ ಕೇಳ್ತಾರೆ. ಸೊ ಹಾಗಾಗಿ ವಿದ್ಯಾ ವಿಜೇತ ಒಂದು ಕಾರ್ಯಕ್ರಮ ಇದೆಯಲ್ಲ, ಇದನ್ನ ಮಾಡುತ್ತೆ ಯಾರೆಲ್ಲ ಕಾಮನ್ ಎಂಟ್ರನ್ಸ್ CT ಎಕ್ಸಾಮ್ ಬರೀತಿರ್ತಾರೆ, ನೀಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಿರ್ತಾರೆ ಅಥವಾ JEE ಎಕ್ಸಾಮ್ ಪ್ರಿಪೇರ್ ಆಗ್ತಾರೆ, ಅವ್ರಿಗೆ ಏನ್ ಮಾಡುತ್ತೆ ಒಂದು ಫ್ರೀ ಟ್ರೈನಿಂಗ್ ಅನ್ನ ಅಥವಾ ಪೂರ್ವಭಾವಿ ತರಬೇತಿಯನ್ನ ಕೊಡುವಂತ ಒಂದು ಸ್ಕೀಮ್ ಇದೆಯಲ್ಲ, ಅದನ್ನ ನಾವು ವಿದ್ಯಾ ವಿಜೇತ ಪ್ರೋಗ್ರಾಮ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಡಿ CT ನೀಟ್ JEE ಎಕ್ಸಾಮ್ ಒಂದು ಫ್ರೀ ಟ್ರೈನಿಂಗ್ ಕೊಡುವಂಥದ್ದು. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಬಜೆಟ್ ಅಲ್ಲಿ ನಮಗೆ. ಸೊ ವಿದ್ಯಾ ವಿಜೇತ ಕಾರ್ಯಕ್ರಮ ಅಂತ ಅಂದ್ರೆ ಸರಕಾರಿ ಪದವಿ ಪೂರ್ವ ಕಾಲೇಜುಗಳ ಸುಮಾರು 25,000 ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ, ಸೊ ವಿಶೇಷವಾಗಿ CT ನೀಟು ಅಥವಾ JEE ಯಾರು ಒಂದು ತರಬೇತಿ ಪಡೆಯಕ್ಕೆ ಅವ್ರಿಗೆ ಸೊ ಫ್ರೀ ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ ವಿದ್ಯಾ ವಿಜೇತ ಒಂದು ಕಾರ್ಯಕ್ರಮದ ಅಡಿಯಲ್ಲಿ. ಸೊ ಇದಕ್ಕೆ 5 ಕೋಟಿ ಅಮೌಂಟ್ ಅನ್ನು ಕೂಡ ಈ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ, 2025-26 ಕರ್ನಾಟಕ ಬಜೆಟ್ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೇಳ್ತಾರೆ. ಹೌದಾ. ಅಕಾರ್ಡಿಂಗ್ ಟು ಕರ್ನಾಟಕ ಬಜೆಟ್ ಆಫ್ 2025-26 ವಿಚ್ ಆರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಂತ ಕೇಳ್ತಾರೆ. ಫಸ್ಟ್ ನೋಡ್ತೋಣ, ಕಲಿಕಾ ದೀಪ ಕಾರ್ಯಕ್ರಮವು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳ ಗೌಪ್ಯ ಅಲ್ಲ,
ಒಂಥರ ಏನಂತಾರೆ ಕಾನ್ಫಿಡೆನ್ಷಿಯಲ್ ಓದುವಿಕೆಗೆ ಸಂಬಂಧಪಟ್ಟಂತ ಕೇಳ್ತಾರೆ. ಇಂಗ್ಲಿಷ್ ನೋಡಿ, ಕಲಿಕಾ ದೀಪ ಪ್ರೋಗ್ರಾಮ್ ಈಸ್ ರಿಲೇಟೆಡ್ ಟು ಕಾನ್ಫಿಡೆನ್ಷಿಯಲ್ ರೀಡಿಂಗ್ ಆಫ್ ಕನ್ನಡ ಅಂಡ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ. ಬಿ ಬಂದು ಜ್ಞಾನ ಸೇತು ಕಾರ್ಯಕ್ರಮವು ಸರಕಾರಿ ಶಾಲೆಗಳಲ್ಲಿ ವಿಜ್ಞಾನ ಮತ್ತು ಗಣಿತದ ಹೊಸ ಮತ್ತು ನವೀನ ಬೋಧನಾ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ಸಂಬಂಧಿಸಿದ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಿ, ಎ ಮತ್ತು ಬಿ ಅಥವಾ ಆಪ್ಷನ್ ಡಿ ಬಂದು ಯಾವುದಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾವುದು ತಪ್ಪಾಗಿದೆ ಅಂತ ಕೊಟ್ಟಿರಲ್ಲ, ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಮೇಲಿನಗಳು ಯಾವುದು ಕೂಡ ತಪ್ಪಾದ ಹೇಳಿಕೆಲ್ಲ, ಎರಡು ಕೂಡ ಸರಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಎರಡು ಯೋಜನೆಗಳು. ಒಂದು ಕಲಿಕಾ ದೀಪ ಕಾರ್ಯಕ್ರಮ ಅಂತ ಕರೀತಾರೆ. ಓಕೆ, ಕಲಿಕಾ ದೀಪ ಕಾರ್ಯಕ್ರಮ ಏನಂತಂದ್ರೆ, ಸೊ ಏನು ಮಕ್ಕಳು ಅಂದ್ರೆ ಮಕ್ಕಳಿಗೆ ಕನ್ನಡವನ್ನ ಮತ್ತು ಇಂಗ್ಲಿಷ್ ಭಾಷೆಯನ್ನ ಬಹಳ ಆತ್ಮವಿಶ್ವಾಸದಿಂದ ತುಂಬಾ ಕಾನ್ಫಿಡೆನ್ಸ್ ಅಲ್ಲ, ಯಾವುದೇ ರೀತಿಯ ಡೌಟ್ ಇಲ್ಲದೆ ಅವರಿಗೆ ಓದಕ್ಕೆ, ಜೊತೆಗೆ ಗಣಿತದ ಒಂದು ಏನು ಸ್ಟಾರ್ಟಿಂಗ್ ಆರಂಭಿಕ ಸಾಮರ್ಥ್ಯಗಳನ್ನ ಗಳಿಸಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಏಕ್ ಸ್ಟೆಪ್ ಅಂತ ಒಂದು ಸಂಸ್ಥೆ ಮುಖಾಂತರ ಏನ್ ಮಾಡಿದ್ರೆ ಅವರು ಪಾರ್ಟ್ನರ್ಶಿಪ್ ಮಾಡ್ಕೊಂಡ್ರ ಅವರಿಗೆ ಎ ಆಧಾರಿತ ಕೃತಕ ಬುದ್ಧಿಮತ್ತೆ ಆಧಾರಿತ ಏನಂದ್ರೆ ಅವರಿಗೆ ಒಂದು ಟೀಚಿಂಗ್ ಅನ್ನ ಮಾಡ್ತಾರೆ. ಹೌದಾ? ಸೊ ಅದನ್ನು ನಾವು ಕಲಿಕಾ ದೀಪ ಕಾರ್ಯಕ್ರಮ ಅಂತ ಕರೀತಾರೆ. ಇದು ಸುಮಾರು 2,000 ಶಾಲೆಗಳಿಗೆ ಕೂಡ ಇದನ್ನ ವಿಸ್ತರಣೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದೇ ರೀತಿ ಇನ್ನೊಂದು ಸ್ಕೀಮ್ ಇದೆಯಲ್ಲ, ಜ್ಞಾನ ಸೇತು ಕಾರ್ಯಕ್ರಮ ಅಂತ ಕರೀತಾರೆ. ಇದಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಏನೆಲ್ಲ ಈ ಒಂದು ಸೈನ್ಸ್, ವಿಜ್ಞಾನ ಮತ್ತು ಗಣಿತ ಟೀಚರ್ಸ್ ಇರ್ತಲ್ಲ, ಅವರಿಗೆ ತಮ್ಮ ಒಂದು ಬೋಧನಾ ವಿಧಾನಗಳಲ್ಲಿ ನಾವೀನ್ಯತೆಯನ್ನು ಅಳವಡಿಸಿಕೊಳ್ಳಕ್ಕೆ ಖಾನ್ ಅಕಾಡೆಮಿ ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಒಂದು ಟ್ರೈನ್ ಮಾಡ್ತಾರೆ. ಇದರಿಂದ ಸುಮಾರು 5,000 ಸರ್ಕಾರಿ ಶಾಲೆಗಳ 20 ಲಕ್ಷ ವಿದ್ಯಾರ್ಥಿಗಳಿಗೆ 15,000 ಶಿಕ್ಷಕರಿಗೆ ಈ ಯೋಜನೆಯ ಒಂದು ಪ್ರಯೋಜನ ಆಗ್ತದೆ. ದಟ್ ಈಸ್ ಕಾಲ್ಡ್ ದ ಜ್ಞಾನ ಸೇತು ಕಾರ್ಯಕ್ರಮ ಅಂತ ಕರೀತಾರೆ. ಇದು ಕೇವಲ ವಿಜ್ಞಾನ ಮತ್ತು ಗಣಿತ ಬೋಧಕರಿಗೆ ಮಾತ್ರ ಸಂಬಂಧಪಟ್ಟಂತ ಯೋಜನೆಯಾಗಿದೆ. ಓಕೆನಾ? ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಎರಡು ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ. 2025-26 ಕರ್ನಾಟಕ ಬಜೆಟ್ ಪ್ರಕಾರ ನಿರಂತರ ಕಾರ್ಯಕ್ರಮಗಳ ಅಥವಾ ನಿರಂತರ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತ ಕೇಳ್ತಾರೆ. ಹೌದಾ? ಅಕಾರ್ಡಿಂಗ್ ಟು ಕರ್ನಾಟಕ ಬಜೆಟ್ ಆಫ್ 2025-26 ದ ನಿರಂತರ ಪ್ರೋಗ್ರಾಮ್ಸ್ ಮೇನ್ ಆಬ್ಜೆಕ್ಟಿವ್ ಈಸ್ ಅಂತ ಕೇಳ್ತಾರೆ. ಹೌದಾ? ಸೊ ಹಾಗಾಗಿ ಒಂದು ಸ್ಕೀಮ್ ಮಾಡಿದರೆ ನಿರಂತರ ಕಾರ್ಯಕ್ರಮ ಮಾಡಿದ್ದಾರೆ. ನಿರಂತರ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದ್ರೆ ನೋಡಿ ಏನಂದ್ರೆ, ಸೊ ಅವ್ರಿಗೆ ಒಂದು ಇನ್ಕ್ರೀಸಿಂಗ್ ದ ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ಥ್ರೋ ಫೇಸ್ ರಿಕಾಗ್ನೈಸೇಷನ್ ಟೆಕ್ನಾಲಜಿ, ಅಂದ್ರೆ ಮಕ್ಕಳ ಒಂದು ಹಾಜರಾತಿಯನ್ನು ಹೆಚ್ಚಿಕೆ ಮಾಡಿದ್ರೆ ಒಂದು ಮುಖ ಗುರುತಿಸುವಿಕೆ ತಂತ್ರಜ್ಞಾನದ ಮುಖಾಂತರ ಮಕ್ಕಳ ಹಾಜರಾತಿಯನ್ನ ಹೆಚ್ಚಿಸುವಂತದ್ದು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಅದನ್ನು ನಾವು ನಿರಂತರ ಕಾರ್ಯಕ್ರಮ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಿಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಿರಂತರ ಕಾರ್ಯಕ್ರಮ. ಅಲ್ಲೇನ್ ಮಾಡ್ತಾರೆ, ಮಕ್ಕಳಿಗೆ ಪ್ರತಿದಿನ ಸ್ಕೂಲ್ಗೆ ಎಂಟರ್ ಆಗಬೇಕಾದ್ರೆ ಏನ್ ಮಾಡ್ತಾರೆ, ಅವ್ರ ಗೇಟ್ ಆಗಿರೋದು ಅಥವಾ ಏನೊಂದು ಟೆಕ್ನಾಲಜಿ ಮಾಡ್ತಾರೆ ಅಂದ್ರೆ ಅವ್ರಿಗೆ ಫೇಸ್ ರಿಕಾಗ್ನೈಸೇಷನ್ ಒಂದು ಟೆಕ್ನಾಲಜಿನ ಅಳವಡಿಸ್ತಾರೆ. ಅವರು ಬಂದ ತಕ್ಷಣ ಆಗುತ್ತೆ, ಆಟೋಮೆಟಿಕ್ ಆಗಿ ಅದು ಅಟೆಂಡೆನ್ಸ್ ತಗೊಳುತ್ತೆ, ಬಯೋಮೆಟ್ರಿಕ್ ತರ ತಗೊಂಡ್ಬಿಡುತ್ತೆ. ಹೌದಾ? ಅವಾಗ ಏನಾಗುತ್ತೆ, ಅವರ ಮಕ್ಕಳ ಹಾಜರಾತಿಯನ್ನ ಖಚಿತಪಡಿಸ್ಕೊಳ್ಬಹುದು. ಮತ್ತೆ ಅವ್ರು ಏನಾದ್ರು ಕೂಡ ನಿನ್ನೆ ಶಾಲೆ ಬಿಟ್ಟರೆ ಅಲ್ಲೇ ಹೋಗಿ ಕೇಳಬಹುದು. ಅವಾಗ ಏನಾಗುತ್ತೆ, ಇದನ್ನ ನಿರಂತರವಾಗಿ ಮಾಡೋದ್ರಿಂದ ಮಕ್ಕಳ ಒಂದು ಶಾಲಾ ಹಾಜರಾತಿಯನ್ನ ಹೆಚ್ಚಿಸಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ನಾವು ನಿರಂತರ ಯೋಜನೆ ಅಂತ ಹೊಸ ಯೋಜನೆಯನ್ನ ಘೋಷಣೆ ಮಾಡಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಒಂದು ಸ್ಕೀಮ್ ಮಾಡಿದರೆ ಸ್ಕಿಲ್ ಎಟ್ ಸ್ಕೂಲ್ ಅಂತ ಕರೀತಾರೆ. ಶಾಲೆಯಲ್ಲೆಲ್ಲ ಕೌಶಲ್ಯ ಅಂತ ಕಾರ್ಯಕ್ರಮ ಮಾಡಿದರೆ ಇದಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾರೆ. ಸೌದಾ? ನೋಡಿ, ಏನು ಸ್ಕಿಲ್ ಎಟ್ ಕೌನ್ಸಿಲ್ ಅಂತ ದ ಸ್ಕಿಲ್ ಎಟ್ ಕೌನ್ಸಿಲ್ ಪ್ರೋಗ್ರಾಮ್ ಈಸ್ ರಿಲೇಟೆಡ್ ಅಂತ ಕೇಳ್ತಾರೆ. ಸೊ ಹಾಗಾಗಿ ಏನಂದ್ರೆ ವಿಶೇಷವಾಗಿ ಪ್ರೌಢಶಾಲಾ ಮತ್ತು ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮವಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಟ್ ರಿಲೇಟೆಡ್ ಟು ದ ಹೈಸ್ಕೂಲ್ ಆರ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಸ್ಟೂಡೆಂಟ್ಸ್ ಸಂಬಂಧಪಟ್ಟಂತ ಒಂದು ಸ್ಕೀಮ್ ಇದೆಯಲ್ಲ, ಅದನ್ನು ನಾವು ಸ್ಕಿಲ್ ಎಟ್ ಸ್ಕೂಲ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಮೆನ್ಷನ್ ಮಾಡ್ತಾ ಹೋಗ್ತಾರೆ ಒಂದು ಯೋಜನೆ ಸ್ಕಿಲ್ ಎಟ್ ಸ್ಕೂಲ್ ಕಾರ್ಯಕ್ರಮ ಅಂತ ಕರೀತಾರೆ. ಏನಂದ್ರೆ ಇದು ವಿಶೇಷವಾಗಿ ಹೈಸ್ಕೂಲ್ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ, ಪದವಿ ಪೂರ್ವ ಅಂದ್ರೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಅವರ ಒಂದು ಕಾಲೇಜ್ ಅಂತ ಏನ್ ಮಾಡ್ತಾರೆ, ಮಕ್ಕಳಿಗೆ ಒಂದು ಕೌಶಲ್ಯ ತರಬೇತಿಯನ್ನ ಕೊಡ್ತಾರೆ. ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಾರೆ. ಸೊ ಅಂದ್ರೆ ಮುಂದೆ ಹೋದ ತಕ್ಷಣ ನೀವು ಯಾವೆಲ್ಲ ಜಾಬ್ಗಳಿದೆ, ಯಾವೆಲ್ಲ ಜಾಬ್ಗಳಿಗೆ ಅವರು ಹೋಗ್ಬೋದು, ಆ ಥರದ್ದು ಏನ್ ಮಾಡ್ತಾರೆ, ಅವ್ರಿಗೆ ಅವ್ರಿಗೆ ಯಾವ ಇಂಟ್ರೆಸ್ಟ್ ಇರುತ್ತೆ ಅದ್ರ ಬಗ್ಗೆ ಒಂದು ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ. ಓಕೆನಾ? ಸೊ ಹಾಗಾಗಿ ಅದನ್ನ ಸ್ಕಿಲ್ ಎಟ್ ಸ್ಕೂಲ್ ಅಂತ ಶಾಲೆಯಲ್ಲಿ ಅವರಿಗೆ ಕೌಶಲ್ಯ ಕಲಿಸೋದ್ರಿಂದ ಮುಂದೆ ಅವ್ರು ಮುಗಿದ ತಕ್ಷಣ ಅಂದ್ರೆ ಈಸಿಯಾಗಿ ಯಾವ್ದೊಂದು ಜಾಬ್ ಅನ್ನ ಪಡ್ಕೊಳ್ಬಹುದು. ದಟ್ ಇಸ್ ಕಾಲ್ಡ್ ದ ಸ್ಕಿಲ್ ಎಟ್ ಸ್ಕೂಲ್ ಕಾರ್ಯಕ್ರಮ ಅಂತ ಕರೀತಾರೆ. ಇದು ಸುಮಾರು 7,500 ವಿದ್ಯಾರ್ಥಿಗಳಿಗೆ ಇದನ್ನೇನ್ ಮಾಡ್ತಾರೆ, ಸುಮಾರು 150 ಏನು ITI ಕಾಲೇಜ್ ಅಂದ್ರೆ ಗೌರ್ಮೆಂಟ್ ನ ಕೈಗಾರಿಕಾ ತರಬೇತಿ ಸಂಸ್ಥೆ ಇರುತ್ತಲ್ಲ, ಅಲ್ಲಿ ಏನ್ ಮಾಡ್ತಾರೆ, ಆ ಮಕ್ಕಳಿಗೆ ಅಲ್ಲಿ ಆ ಒಂದು ಸ್ಕೂಲ್ ಮುಖಾಂತರ ಅವರಿಗೆ ಟ್ರೈನಿಂಗ್ ಅನ್ನ ಕೊಡ್ತಾ ಹೋಗ್ತಾರೆ. ದಟ್ ಇಸ್ ಕಾಲ್ಡ್ ದ ಸ್ಕಿಲ್ ಎಟ್ ಸ್ಕೂಲ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ. 2025-26 ಕರ್ನಾಟಕ ಬಜೆಟ್ಗೆ
ಅನುಗುಣವಾಗಿ ಅಕ್ಷರ ಆವಿಷ್ಕಾರ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಯೋಜಿಸಲಾಗಿದೆ ಅಂತ ಕೇಳ್ತಾರೆ. ಅಥವಾ ಇಲ್ಲಿ ಅಂತ ಕೇಳ್ತಾರೆ. ಅಕಾರ್ಡಿಂಗ್ ಟು ಕರ್ನಾಟಕ ಬಜೆಟ್ ಆಫ್ 2025-26 ದ ಅಕ್ಷರ ಆವಿಷ್ಕಾರ ಪ್ರೋಗ್ರಾಮ್ ಈಸ್ ಪ್ಲಾನ್ ಟು ಸ್ಟಾರ್ಟ್ ಇನ್ ಅಂತ ಕೇಳ್ತಾರೆ. ಹೌದಾ? ಇದನ್ನೇನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಏನು ಅಕ್ಷರ ಆವಿಷ್ಕಾರ ಯೋಜನೆ ಇದೆಯಲ್ಲ, ಇದನ್ನೇನ್ ಮಾಡ್ತಾರೆ ಅಂದ್ರೆ ಈ ಕಲ್ಯಾಣ ಕರ್ನಾಟಕದ ಪ್ರದೇಶದ ಜಿಲ್ಲೆಗಳಲ್ಲಿ ಈ ಯೋಜನೆನ ಮಾಡ್ತೀವಿ ಅಂತ ಈ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಅದು ಕಲ್ಯಾಣ ಕರ್ನಾಟಕ ರೀಜನ್ ನ ಒಂದು ಭಾಗದಲ್ಲಿ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸರ್ ಬಜೆಟ್ ಅಲ್ಲಿ ಏನಂದ್ರೆ ಅಕ್ಷರ ಆವಿಷ್ಕಾರ ಯೋಜನೆ ಕರೀತಾರೆ. ಇದನ್ನ ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಸುಮಾರು 200 ಕೋಟಿ ವೆಚ್ಚದಲ್ಲಿ. ಹೌದಾ? ಏನಂದ್ರೆ ಸುಮಾರು 50 ಶಾಲೆಗಳನ್ನ ಸುಸಜ್ಜಿತ KPS ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಾಗಿ ಉನ್ನತೀಕರಣ ಮಾಡಕ್ಕೆ ಈ ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ. ದಟ್ ಈಸ್ ಕಾಲ್ಡ್ ದ ಅಕ್ಷರ ಆವಿಷ್ಕಾರ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ. ಕರ್ನಾಟಕ 2025-26 ಒಂದು ಬಜೆಟ್ನ ಪ್ರಕಾರ ಆಯೋಗದ ಪ್ರಕಾರ ಭಾರತದ ಸ್ಕೌಟ್ಸ್ ಮತ್ತೆ ಗೈಡ್ಸ್ ಅಂತಾರಾಷ್ಟ್ರೀಯ ಯುವ ತರಬೇತಿ ಕೇಂದ್ರವನ್ನ ಎಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಅಂತ ಕೇಳಿದ್ದಾರೆ. ಅಂದ್ರೆ ಅಕಾರ್ಡಿಂಗ್ ಟು ಬಜೆಟ್ ಆಫ್ ಕರ್ನಾಟಕ 2025-26 ವೆರ್ ಈಸ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಡಿಯಾಸ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇಂಟರ್ನ್ಯಾಷನಲ್ ಯೂತ್ ಟ್ರೈನಿಂಗ್ ಸೆಂಟರ್ ಅಂತ ಕೇಳ್ತಾರೆ. ಅದನ್ನ ಸೊ ಇಲ್ಲಿ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ಸ್ಥಾಪನೆ ಮಾಡ್ಕೊಳ್ಳೋಕೆ ಈ ಬಜೆಟ್ ಅಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಡಿ ದಕ್ಷಿಣ ಕನ್ನಡ ಇಸ್ ದ ರೈಟ್ ಆನ್ಸರ್. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಂದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಪಿಲಿಕುಳ ಅಂತ ಪ್ರದೇಶ ಬರುತ್ತೆ. ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಭಾರತ ಸ್ಕೌಟ್ಸ್ ಮತ್ತೆ ಗೈಡ್ಸ್ ಅಂತಾರಾಷ್ಟ್ರೀಯ ಯುವಕರ ತರಬೇತಿ ಕೇಂದ್ರವನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲಿ? ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಪಿಲಿಕುಳದಲ್ಲಿ. ಓಕೆನಾ? ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಕರ್ನಾಟಕ 2025-26 ಬಜೆಟ್ ಪ್ರಕಾರ ಬೆಂಗಳೂರು ನಗರ ವಿಶ್ವವಿದ್ಯಾಲಯಕ್ಕೆ ಈ ಕೆಳಗಿನ ಯಾರ ಹೆಸರನ್ನ ಇಡಲಾಗುವುದು ಅಂತ ಹೆಸರನ್ನ ಯೋಜಿಸಲಾಗಿ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಬಜೆಟ್ ಆಫ್ ಕರ್ನಾಟಕ 2025-26 whose name is planned to put to Bangalore ಸಿಟಿ ಯೂನಿವರ್ಸಿಟಿ ಅಂತ ಕೇಳ್ತಾರೆ. ಓಕೆನಾ? ಸೊ ಹಾಗಾಗಿ ಅದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹೆಸರು ಇಡುತ್ತೆ ಏನ್ ಮಾಡಿದ್ದಾರೆ ಬಜೆಟ್ ಘೋಷಣೆ ಮಾಡಿದ್ದಾರೆ. ಸೊ ಅದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಡಾಕ್ಟರ್ ಮನಮೋಹನ್ ಸಿಂಗ್ ರೀಸೆಂಟ್ ಆಗಿರು ಡೆತ್ ಆಗಿದ್ರು, ಆ ಕಾರಣಕ್ಕಾಗಿ ಮಾಡಿದ್ದಾರೆ. ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಮಾಡ್ತೀವಿ ಅಂತ ಹೇಳಿದರೆ ಅದನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಅಂತೇಳಿ ಮರು ನಾಮಕರಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ? ಜೊತೆಗೆ ಇದೊಂದು ದೇಶದಲ್ಲಿ ಒಂದು ಮಾಡೆಲ್ ಯೂನಿವರ್ಸಿಟಿ ಆಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ದಟ್ ಇಸ್ ದ ಡಾಕ್ಟರ್ ಮನಮೋಹನ್ ಸಿಂಗ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ 35ನೇ ಪ್ರಶ್ನೆ. ಕರ್ನಾಟಕ 2025-26 ಬಜೆಟ್ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೇಳ್ತಾರೆ. ಚೆವೆನಿಂಗ್ ಕರ್ನಾಟಕ ಮಾಸ್ಟರ್ಸ್ ಫೆಲೋಶಿಪ್ ಸರಕಾರಿ ಪದವಿ ಕಾಲೇಜು ವಿದ್ಯಾರ್ಥಿನಿಯರಿಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಎರಡನೇ ಸ್ಟೇಟ್ಮೆಂಟು ಪ್ರೊಫೆಸರ್ ಆಫ್ ಪ್ರಾಕ್ಟೀಸ್ ಸರಕಾರಿ ಕಾಲೇಜ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಜ್ಞಾನವನ್ನ ಒದಗಿಸುವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟದ್ದು ಯಾವುದು ತಪ್ಪಾಗಿದೆ ಅಂತಂದ್ರೆ ಇಲ್ಲಿ ಕೊಟ್ಟಂತ 2 ಹೇಳಿಕೆ ಸರಿಯಾಗಿದೆ. ಸೊ ಹಾಗಾಗಿ ಯಾವುದು ತಪ್ಪಾಗಿಲ್ಲ. ಹಾಗಾಗಿ ಆಪ್ಷನ್ ಡಿ ಮೇಲಿನವುಗಳು ಯಾವುದು ಅಲ್ಲ ಅಥವಾ ನನ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಈ ಬಜೆಟ್ ಅಲ್ಲಿ ಒಂದು ಫೆಲೋಶಿಪ್ ಸ್ಟಾರ್ಟ್ ಮಾಡ್ತಾ ಹೇಳಿದ್ದಾರೆ. ಅದೇನಂದ್ರೆ ನೋಡ್ತಾ ಕೊಟ್ಟಿದ್ದಾರಲ್ಲ, ಒಂದೇಂದ್ರೆ ಚೆವೆನಿಂಗ್ ಕರ್ನಾಟಕ ಮಾಸ್ಟರ್ಸ್ ಫೆಲೋಶಿಪ್ ಅಂತ ಕರೀತಾರೆ. ಯಾರಿಗೆ ಅಂದ್ರೆ ಇದು ಯಾರೆಲ್ಲ ರಾಜ್ಯದ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡ್ತಿರುವಂತ ಕೇವಲ ವಿದ್ಯಾರ್ಥಿನಿಯರಿಗೆ. ವೆರಿ ವೆರಿ ಇಂಪಾರ್ಟೆಂಟ್. ಓನ್ಲಿ ಗರ್ಲ್ ಸ್ಟೂಡೆಂಟ್, ನಾಟ್ ಬಾಯ್ಸ್. ಹೌದಾ? ಅಂದ್ರೆ ಇಂಗ್ಲೆಂಡ್ ನ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಅಂತಂದ್ರೆ ಈ ಒಂದು ಫೆಲೋಶಿಪ್ ಪಡ್ಕೊಂಡು ಮಾಡೋದವರು 1 ವರ್ಷದ PG ಅಂದ್ರೆ ಸ್ನಾತಕೋತ್ತರ ಪದವಿಯನ್ನು ಪಡೆಯಕ್ಕೆ ಈ ಒಂದು ಫೆಲೋಶಿಪ್ ಅವರಿಗೆ ಸಹಾಯವನ್ನ ಮಾಡ್ತದೆ. ಓಕೆನಾ? ಅದೇ ರೀತಿ ಇನ್ನೊಂದು ಏನಿದೆ ಪ್ರೊಫೆಸರ್ ಆಫ್ ಪ್ರಾಕ್ಟೀಸ್ ಅಂತ ಒಂದು ಸ್ಕೀಮ್ ಮಾಡಿದ್ದಾರೆ, ಒಂದು ಟ್ರೈನ್ ಮಾಡಿದ್ದಾರೆ. ಇದೇನಂದ್ರೆ ನಮ್ಮ ರಾಜ್ಯದ ಸುಮಾರು 16 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಿದೆಯಲ್ಲ ಅಲ್ಲಿ ವ್ಯಾಸಂಗ ಮಾಡ್ತಿರುವಂತ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಪ್ರಾಕ್ಟಿಕಲ್ ನಾಲೆಜ್ ಅನ್ನ ಕೊಡಕ್ಕೆ ಏನಂದ್ರೆ ಒಬ್ಬ ರಿಸೋರ್ಸ್ ಪರ್ಸನ್, ಯಾರನ್ನೊಬ್ಬ ಸ್ಕಿಲ್ಡ್ ಪರ್ಸನ್ ಏನ್ ಮಾಡ್ತಾರೆ ಅವ್ರನ್ನ ತಗರನ್ನು ನೇಮಿಸ್ಕೊಂಡು ಅವ್ರಿಗೆ ತಮ್ಮ ಮುಂದಿನ ಆ ಒಂದು ಕೌಶಲ್ಯದ ಬಗ್ಗೆ ಅವ್ರಿಗೆ ಟ್ರೈನ್ ಮಾಡ್ತಾ ಹೋಗ್ತಾರೆ. ಅದನ್ನ ಪ್ರೊಫೆಸರ್ ಎಟ್ ಪ್ರಾಕ್ಟೀಸ್ ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ 2 ಹೇಳಿಕೆ ಸರಿಯಾಗಿದೆ. ಸೊ ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಗೋಣ. ಪುನರ್ ಮನನ ತರಬೇತಿ ಪ್ರೋಗ್ರಾಮ್ ಅಥವಾ ಕಾರ್ಯಕ್ರಮ, ಪುನರ್ ಮನನ ತರಬೇತಿ ಕಾರ್ಯಕ್ರಮವು ಇದಕ್ಕೆ ಸಂಬಂಧಿಸಿದ ಕೇಳ್ತಾರೆ. ದ ಪುನರ್ ಮನನ ಟ್ರೈನಿಂಗ್ ಪ್ರೋಗ್ರಾಮ್ ಈಸ್ ರೇಟೆಡ್ ಅಂತ ಕೇಳ್ತಾರೆ. ಸೊ ಏನು ಪುನರ್ ಮನನ ತರಬೇತಿ ಇದೆಯಲ್ಲ ಇದೇನಂದ್ರೆ ಆಕ್ಚುಲಿ ಇದು ವಿಶೇಷವಾಗಿ ಉಪನ್ಯಾಸಕರಿಗೆ ಒಂದು ಟ್ರೈನಿಂಗ್ ಏನಾಗಿದೆ, ಒಂದು ಸ್ಕೀಮ್ ಆಗಿದೆ. ನಿಮ್ಗೆಲ್ಲ ಗೊತ್ತಿರುತ್ತೆ, ಲಾಸ್ಟ್ ಇಯರ್ ಒಂದು ಸ್ಕೀಮ್ ಮಾಡಿರೋದಾ.
ಐ ಥಿಂಕ್ ನಿಶ್ಚಿತ ಅನಿಸುತ್ತೆ ಅಂತ ನಿಶ್ಚಿತ ಸ್ಕೀಮ್ ಅನಿಸುತ್ತೆ. ಹೌದಾ, ಲಾಸ್ಟ್ ಇಯರ್ ಬಜೆಟ್ ಒಂದು ಘೋಷಣೆ ಮಾಡಿದ್ರು, ಅದನ್ನ ಸ್ಕೀಮ್ ಅಂತ ಕರಿತೀವಿ, ನಿಶ್ಚಿತ ಸ್ಕೀಮ್ ಅಂತ ಕರೀತಾರೆ. ಇದಂದ್ರೆ ಇಟ್ಸ್ ಅ ಟ್ರೈನಿಂಗ್ ಪ್ರೋಗ್ರಾಮ್ ಫಾರ್ ದ ಪ್ಯೂ ಲೆಕ್ಚರರ್ಸ್. ಪ್ಯೂ ಲೆಕ್ಚರ್ ಏನಂದ್ರೆ ಟ್ರೈನಿಂಗ್ ಪ್ರೋಗ್ರಾಮ್ ಆಗಿದ್ದು ನಿಶ್ಚಿತ 2.0 ಅಂತ ಕರೀತಾರೆ. ಈ ವರ್ಷ ಮಾಡಿರೋದನ್ನ ಪುನರ್ ಮನ್ನಾ ತರಬೇತಿ ಕಾರ್ಯಕ್ರಮ ಬರ್ತಾರೆ. ಯಾರಿಗಂದ್ರೆ ಇದು ಟ್ರೈನಿಂಗ್ ಪ್ರೋಗ್ರಾಮ್ ಟು ದ ಲೆಕ್ಚರ್ಸ್ ಅಂತ ಕರೀತಾರೆ. ನೋಡಿ ನಿಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಪುನರ್ ಮನ್ನಾ ತರಬೇತಿ ಕಾರ್ಯಕ್ರಮ ಯಾರಿಗೆ? ಇದು ಬೋಧಕರಿಗೆ ಬೋಧನೆ ಮತ್ತೆ ಕಲಿಕೆಯನ್ನ ಉತ್ತಮಪಡಿಸ್ಕೊಳ್ಳೋಕೆ ಮಾಡ್ತಾರೆ. ಯಾರ ಫೌಂಡೇಶನ್ ಸಹಯೋಗ ಮಾಡ್ತಾರೆ? ಅದನ್ನ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಅವರ ಒಂದು ಜೊತೆಗೆ ಕಾಲೇಜು ಶಿಕ್ಷಣ ಇಲಾಖೆಯ ಒಂದು ಸಹಕಾರದೊಂದಿಗೆ ಏನಂದ್ರೆ ಈ ಯೋಜನೆ ಮಾಡ್ತೀನಿ ಅಂತ ಹೇಳಿದ್ರೆ, ಅಂದ್ರೆ ಆ ಲೆಕ್ಚರರ್ಸ್ಗಳಿಂದ್ರೆ ಒಂದು ಬೋಧನೆಯಲ್ಲಿ ಮತ್ತು ಕಲಿಕೆಯಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕೆ ಒಂದು ಟ್ರೈನಿಂಗ್ ಮಾಡ್ತಾ ಹೋಗ್ತಾರೆ. ಅದನ್ನ ನಾವು ಪುನರ್ ಮನ್ನಾ ತರಬೇತಿ ಕಾರ್ಯಕ್ರಮ ಅಂತ ಕರೀತಾರೆ. ಇದು ವಿಶೇಷವಾಗಿ ಕಾಲೇಜ್ ಲೆಕ್ಚರರ್ಸ್ಗೆ ಆಗಿರುತ್ತೆ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ನಾಟಕ ಬಜೆಟ್ 2025-26 ಪ್ರಕಾರ ಪ್ರೊಫೆಸರ್ ನಂಜುಂಡಸ್ವಾಮಿ ಸಂಶೋಧನಾ ಪೀಠವನ್ನ ಎಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ ಅಂತ ಕೇಳ್ತಾರೆ. ಅಕಾರ್ಡಿಂಗ್ ಟು ಕರ್ನಾಟಕ ಬಜೆಟ್ 2025-26 ಪ್ರೊಫೆಸರ್ ನಂಜುಂಡಸ್ವಾಮಿ ರಿಸರ್ಚ್ ಬೆಂಚ್ ಪ್ಲಾನ್ ಟು ಸೆಟಪ್ ಅಂತ ಕೇಳ್ತಾರೆ. ಅದನ್ನ ಏನ್ ಮಾಡಿದ್ರೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅವ್ರ ಹೆಸರಲ್ಲಿ ಒಂದು ಬೆಂಚ್ ಅಥವಾ ಪೀಠ ತರ್ತೀವಿ ಅಂತ ಹೇಳಿದ್ದಾರೆ. ಏನ್ ಪೀಠ ಅದು? ಪ್ರೊಫೆಸರ್ ನಂಜುಂಡಸ್ವಾಮಿ ಸಂಶೋಧನಾ ಪೀಠ ಅಂತೀವಿ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದು ಮೈಸೂರು ಯೂನಿವರ್ಸಿಟಿ. ನಿಮಗೆಲ್ಲ ಗೊತ್ತಿರುತ್ತೆ, ಇವರೊಬ್ಬ ರಾಜ್ಯ ಕಂಡಂತ ಅತ್ಯುನ್ನತ ರೈತ ಹೋರಾಟಗಾರ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು. ಹಾಗಾಗಿ ಅವರ ಹೆಸರಲ್ಲಿ ಮಾಡ್ತಿದ್ರೆ ಒಂದು ಸಂಶೋಧನಾ ಪೀಠವನ್ನ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತೆರೆದು ಹೇಳಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಪ್ರೊಫೆಸರ್ ನಂಜುಂಡಸ್ವಾಮಿ ಪೀಠವನ್ನು ಏನ್ ಮಾಡ್ತೀವಿ ಅಂತ ಹೇಳಿದರೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತೆರೆದು ಹೇಳಿದ್ದಾರೆ. ಇವರಲ್ಲಿ ಕಾಣಿಸ್ತಲ್ಲ, ಇವರೇ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು. ಇವರೊಬ್ಬ ಕರ್ನಾಟಕ ಕಂಡಂತ ಅತ್ಯುನ್ನತ ರೈತ ಹೋರಾಟಗಾರ ಆಗಿದ್ರು. ಎಸ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ವಾತ್ಸಲ್ಯ ಕಿಟ್ಗಳು ಕೆಳಗಿನ ಇದಕ್ಕೆ ಸಂಬಂಧಪಟ್ಟ ಅಂತ ಕೇಳ್ತಾರೆ. ದ ವಾತ್ಸಲ್ಯ ಕಿಟ್ಸ್ ರಿಲೇಟೆಡ್ ಅಂತ ಕೇಳ್ತಾರೆ. ಹೌದಾ? ವಾತ್ಸಲ್ಯ ಕಿಟ್ ಇದೆಯಲ್ಲ, ಇದೇನಂದ್ರೆ ವಿಶೇಷವಾಗಿದ್ದು ಗರ್ಭಿಣಿಯರಿಗೆ ಸಂಬಂಧಪಟ್ಟಂತ ಒಂದು ಕಿಟ್ಸ್ಗಳಾಗಿರುತ್ತೆ. ಹಾಗಾಗಿ ಇಟ್ಸ್ ರಿಲೇಟೆಡ್ ಟು ದ ಪ್ರೆಗ್ನೆಂಟ್ ಲೇಡೀಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸರ್, ಇದರ ಬಜೆಟ್ ಅಲ್ಲಿ ವಾತ್ಸಲ್ಯ ಕಿಟ್ಗಳನ್ನ ಕೊಡ್ತೀವಿ ಅಂತ ಹೇಳಿದೆ. ಯಾರಿಗೆ? ಅದು ವಿಶೇಷವಾಗಿ ಗರ್ಭಿಣಿಯರಿಗೆ ಕೊಡ್ತೀವಿ ಅಂತ. ಯಾರಿಗೆ ಅಂತಂದ್ರೆ ಅದು ಅವರ ನಿಮಗೆಲ್ಲ ಗೊತ್ತಿರುತ್ತೆ, ಗರ್ಭಿಣಿ ಅಂತಂದ್ರೆ ಅವರಿಗೆ ಸಾಮಾನ್ಯವಾಗಿ ಈ ಒಂದು ಎನಿಮಿ ಅಂತ ಕರಿತೀವಿ, ರಕ್ತ ಏನೇ ತಡೆಗಟ್ಟೆ ಮಾಡ್ತೀವಿ ಅಂದ್ರೆ ವಿಶೇಷವಾಗಿ ಹಿಂದುಳಿದಂತಹ ಜಿಲ್ಲೆಗಳಲ್ಲಿ ಅವರಿಗೆ ಪ್ರೋತ್ಸಾಹ ಕಿಟ್ಗಳು ಪೌಷ್ಟಿಕಾಂಶ ಕಿಟ್ ಕೊಡ್ತೀನಿ ಅಂತ ಹೇಳಿದರೆ, ಆಮೇಲೆ ಪ್ರೋತ್ಸಾಹ ಧನ ಕೊಡ್ತೀನಿ ಅಂತ ಹೇಳಿದರೆ, ಜೊತೆಗೆ ತಾಯಂದ್ರಿಗೆ ಅಂದ್ರೆ ವಾತ್ಸಲ್ಯ ಕಿಟ್ ಕೊಡ್ತೀನಿ ಅಂತ ಹೇಳಿದರೆ. ಸೊ ಓಕೆನಾ? ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತೋಣ. ಕರ್ನಾಟಕ ರಾಜ್ಯ ಬಜೆಟ್ 2025-26 ಪ್ರಕಾರ ಆಶಾ ಕಿರಣ ಯೋಜನೆಯ ಮುಖ್ಯ ಉದ್ದೇಶ ಏನಂತ ಕೇಳಿದ್ದಾರೆ. ಹೌದಾ? ನೋಡಿ ಆಶಾ ಕಿರಣ ಅಂತ ಯೋಜನೆ ಅಂತ ಮಾಡಿದ್ದಾರೆ. ಸೊ ಏನಂದ್ರೆ ಇದರ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ಉಚಿತವಾಗಿ ಕಣ್ಣಿನ ಚಿಕಿತ್ಸೆಯನ್ನ ಒದಗಿಸುವಂಥದ್ದು ಈ ಒಂದು ಆಶಾ ಕಿರಣ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಆಪ್ಷನ್ 3 ಅಥವಾ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಆಶಾ ಕಿರಣ ರಾಷ್ಟ್ರೀಯ ಅಂಧತ್ವ ನಿವಾರಣಾ ಕಾರ್ಯಕ್ರಮ ಮಾಡಿದ್ರೆ ಸಲ ಇದರಿಂದ ಸುಮಾರು ಜನರಿಗೆ ಉಚಿತ ಕನ್ನಡಕ ಕೊಡ್ತಾರೆ, ಮತ್ತೆ ಅವರಿಗೆ ಕಣ್ಣಿನ ತಪಾಸಣೆ ಮಾಡಿ ಅವರಿಗೆ ಶಸ್ತ್ರಚಿಕಿತ್ಸೆ ಕೂಡ ಮಾಡ್ತಾರೆ. ದಟ್ ಇಸ್ ಕಾಲ್ಡ್ ದ ಆಶಾ ಕಿರಣ ಯೋಜನೆ ಅಂತ ಕರೀತಾರೆ. ನೋಡಿ ಲಾಸ್ಟ್ ಇಯರ್ ಇನ್ನೊಂದು ಸ್ಕೀಮ್ ಮಾಡಿದ್ರು, ಅದನ್ನ ಆಶಾ ದೀಪ ಯೋಜನೆ ಅಂತ ಕರೀತಾರೆ. ಡೋಂಟ್ ಕನ್ಫ್ಯೂಸ್. ಆಶಾ ಕಿರಣ ಅಂದ್ರೆ ಉಚಿತ ನೇತ್ರ ಚಿಕಿತ್ಸೆ, ಆಶಾ ದೀಪ ಅಂದ್ರೆ ಏನಂದ್ರೆ ಇದು ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಒಂದು ಅಪ್ರೆಂಟಿಸ್ ಟ್ರೈನಿಂಗ್ ಕೊಡುವಂತ ಸ್ಕೀಮ್ ಅನ್ನು ಏನಂತ ಕರಿತೀವಿ ಅಂದ್ರೆ ಆಶಾ ದೀಪ ಅಂತ ಕರೀತಾರೆ. ಆಶಾ ದೀಪ ಅಂತಂದ್ರೆ ಇದೊಂದು ಟ್ರೈನಿಂಗ್ ಪ್ರೋಗ್ರಾಮ್ ಫಾರ್ ದ SC and ST ಸ್ಟೂಡೆಂಟ್ಸ್ ಆಗಿದೆ. ಆಶಾ ಕಿರಣ ಅಂದ್ರೆ ಫ್ರೀ ಟ್ರೀಟ್ಮೆಂಟ್ ಟು ದಿ ಹೈ ಅಂತ ನೇತ್ರ ಅಂತ ಕರಿತೀವಿ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಕರ್ನಾಟಕ ಬಜೆಟ್ 2025-26 ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೇಳ್ತಾರೆ. ಗೃಹ ಆರೋಗ್ಯ ಯೋಜನೆಯು ಸಾಂಕ್ರಾಮಿಕವಲ್ಲದ ರೋಗಗಳ ಪತ್ತೆ ಮತ್ತು ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಎರಡನೇದು ಆರೋಗ್ಯ ಕವಚವು ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಆಂಬ್ಯುಲೆನ್ಸ್ ಸೇವೆಯನ್ನು ಒದಗಿಸುವುದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ದ ಬಜೆಟ್ ಆಫ್ ಕರ್ನಾಟಕ 2025-26 ವಿಚ್ ಆರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಂತ ಕೇಳ್ತಾರೆ. ಗೃಹ ಆರೋಗ್ಯ ಸ್ಕೀಮ್ ಈಸ್ ರಿಲೇಟೆಡ್ ಟು ದ ಡಿಟೆಕ್ಟ್ ಅಂಡ್ ಟ್ರೀಟ್ಮೆಂಟ್ ಟು ದ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್. ಎರಡನೇದು ಆರೋಗ್ಯ ಕವಚ ಈಸ್ ರಿಲೇಟೆಡ್ ಟು ಪ್ರೊವೈಡಿಂಗ್ ದ ಆಂಬ್ಯುಲೆನ್ಸ್ ಸರ್ವಿಸ್ ಟು ದ ಇನ್ ದ ಗವರ್ಮೆಂಟ್ ಹಾಸ್ಪಿಟಲ್ ಪೇಷಂಟ್ಸ್ ಅಂತ ಕೇಳ್ತಾರೆ.
ಓಕೆನಾ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂಥದ್ದು ಎಲ್ಲವೂ ಕೂಡ ಸರಿಯಾಗಿದೆ, ಎರಡು ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಮೇಲಿನವುಗಳು ಯಾವುದಲ್ಲ ಅಥವಾ ನನ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್ ಆಯ್ತು. ನೋಡಿ, ಎರಡು ಯೋಜನೆಗಳನ್ನ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಇಲ್ಲಿ. ಸೊ ಅದು ಗೃಹ ಆರೋಗ್ಯ ಅಂತ ಕರಿತೀವಿ ನಾವು, ಗೃಹ ಆರೋಗ್ಯ ಯೋಜನೆ ಅಂತ ಕರೀತಾರೆ. ಇದು ಲಾಸ್ಟ್ ಇಯರ್ ಘೋಷಣೆ ಮಾಡಿರುವಂಥ ಒಂದು ಸ್ಕೀಮ್ ಆಗಿತ್ತು. ನೋಡಿ, ಇದನ್ನ ಆ ಟೈಮಲ್ಲಿ ಬರೀ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡಿದ್ರು, ಬರೀ ಕೋಲಾರ ಜಿಲ್ಲೆಯಲ್ಲಿ ಮಾತ್ರ ಮಾಡಿದ್ರು. ಯಾವುದು ಗೃಹ ಆರೋಗ್ಯ ಯೋಜನೆ ಅಂತ ಕರೀತಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಇದು ಸಾಮಾನ್ಯವಾಗಿ 6 ಸಾಂಕ್ರಾಮಿಕ ರೋಗಗಳ ತಪಾಸಣೆ ಮಾಡಿಕೊಂಡು ಅವ್ರಿಗೆ ಚಿಕಿತ್ಸೆ ಕೊಡ್ತಾರೆ. ಹೌದಾ, ಅಸಾಂಕ್ರಾಮಿಕ ಅಂದ್ರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಕರೀತಾರೆ. ಅಂದ್ರೆ ಸಾಮಾನ್ಯವಾಗಿ ಅದು ಒಬ್ಬ ಮನುಷ್ಯನಿಂದ ಮನುಷ್ಯನಿಗೆ ಹರಡಂಗಿಲ್ವಾ ಅಂತ ಏನು ಕರಿತೀವಿ ನಾವು, ಅದನ್ನ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಥವಾ ಅಸಾಂಕ್ರಾಮಿಕ ರೋಗಗಳು ಅಂತ ಕರೀತಾರೆ. ಅದನ್ನ ಸ್ಟಾರ್ಟಿಂಗ್ ಅಲ್ಲಿ ಬರೀ ಕೋಲಾರದಲ್ಲಿ ಮಾತ್ರ ಮಾಡಿದ್ರು. ಈಗ ಏನ್ ಮಾಡಿರೋದನ್ನ ಇಡೀ ರಾಜ್ಯದಂತ ಈ ಒಂದು ಯೋಜನೆಯನ್ನ ವಿಸ್ತರಣೆ ಮಾಡಿದ್ದಾರೆ. ದಟ್ ಈಸ್ ಕಾಲ್ಡ್ ದ ಗೃಹ ಆರೋಗ್ಯ ಯೋಜನೆ. ಎರಡನೇದ್ದು ಆರೋಗ್ಯ ಕವಚ. ನಿಮಗೆಲ್ಲ ಗೊತ್ತಿರುವಂತೆ 108 ಇದೆಲ್ಲ ಆಂಬುಲೆನ್ಸ್ ಸರ್ವಿಸ್ ಅನ್ನ ರೋಗಿಗಳು ಕೊಡುವಂಥದ್ದು. ದಟ್ ಈಸ್ ಕಾಲ್ಡ್ ದ ಆರೋಗ್ಯ ಕವಚ ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಎರಡು ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಯಾವುದು ತಪ್ಪಾದ ಹೇಳಿಕೆ ಅಲ್ಲ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಶ್ರವಣ ಸಂಜೀವಿನಿ ಯೋಜನೆಯು ಈ ಕೆಳಗಿನವುಗಳಿಗೆ ಅಥವಾ ಕೆಳಗಿನವುಗಳಿಗೆ ಸಂಬಂಧಪಟ್ಟಿದ್ದು ಕೇಳ್ತಾರೆ. ಸೋದಾ ಸರಿ, ಮರುಕಳಿಸುವಲ್ಲ, ಕಿವುಡುತನ ಅಂತ. ಮಕ್ಕಳಲ್ಲಿ ಕಿವುಡುತನ ಸಮಸ್ಯೆಗಳು. ಎರಡನೇದು ಕಾಕ್ಲಿಯರ್ ಚಿಕಿತ್ಸೆಯನ್ನು ಒದಗಿಸುವಂಥದ್ದು. ಸಿ ಅಲ್ಲಿ ದುರಸ್ತಿ ಮತ್ತು ನಿರ್ವಹಣೆ ಇಂಪ್ಲಾಂಟ್ಗಳ ಶುಲ್ಕ ಭಾಗಗಳನ್ನು ಒದಗಿಸುವಂಥದ್ದು. ನಾಲ್ಕನೇದು ಮೇಲಿನದು ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಸ್ಕೀಮ್ ಮಾಡಿದರೆ ಶ್ರವಣ ಸಂಜೀವಿನಿ ಯೋಜನೆ ಅಂತ ಕರೀತಾರೆ. ಸೊ ಇಲ್ಲಿ ಕೊಟ್ಟಂತ ಎಲ್ಲವೂ ಕೂಡ ಆ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಮೇಲೆ ಎಲ್ಲವೂ ಕೂಡ ಸರಿಯಾಗುತ್ತೆ. ಆಪ್ಷನ್ ಡಿ ಇಸ್ ದ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್. ನೋಡಿ, ಮೆನ್ಷನ್ ಮಾಡ್ತಾ ಹೋಗ್ತಾರೆ ಶ್ರವಣ ಸಂಜೀವಿನಿ ಯೋಜನೆ ಅಂತ ಕರೀತಾರೆ. ಹೌದಾ, ಅಂದ್ರೆ ಮಕ್ಕಳಲ್ಲಿ ಕಂಡುಬರುವಂತಹ ಶ್ರವಣ ದೋಷವನ್ನು ಪತ್ತೆ ಹಚ್ಚಿ ಅವರಿಗೆ ಕಾಕ್ಲಿಯರ್ ಇಂಪ್ಲಾಂಟ್ ಅನ್ನುವಂಥ ಒಂದು ಶಸ್ತ್ರಚಿಕಿತ್ಸೆ ಮಾಡ್ತಾರೆ. ಜೊತೆಗೆ ಆ ಇಂಪ್ಲಾಂಟ್ಗಳ ಒಂದು ಬಿಡಿಭಾಗಗಳ ನಿರ್ವಹಣೆ ಮಾಡೋಕೆ ಅವಕಾಶ ಇರುತ್ತೆ, ಕೊಡ್ತಾರೆ. ದುರಸ್ತಿ ಮಾಡೋಕೆ ಅವಕಾಶ ಇರುತ್ತೆ. ಇವನ್ ಅದನ್ನ ಚೇಂಜ್ ಕೂಡ ಮಾಡ್ಕೋಬಹುದು. ಓಕೆ, ದಟ್ ಈಸ್ ಕಾಲ್ಡ್ ದ ಶ್ರವಣ ಸಂಜೀವಿನಿ ಯೋಜನೆ ಅಂತ ಕರೀತಾರೆ. ಇದು ವಿಶೇಷವಾಗಿ ಕಿವುಡು ಮಕ್ಕಳಿಗೆ ಅಥವಾ ಕಿವುಡಾಗಿರುವಂತಹ ಮಕ್ಕಳಿಗೆ ಸಂಬಂಧಪಟ್ಟಂತ ಒಂದು ಯೋಜನೆಯಾಗಿದೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಎಲ್ಲ ಸರಿಯಾಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಅಥವಾ ಹೊಂದಿಕೆ ಆಗುತ್ತಿಲ್ಲ ಅಂತ ಕೇಳ್ತಾರೆ. ಓಕೆನಾ. ಇಲ್ಲಿ ನೋಡಿ 4 ಸ್ಕೀಮ್ ಕೊಟ್ಟಿದ್ದಾರೆ ನಮಗೆ ಗ್ಯಾರಂಟಿಗಳದು. ಶಕ್ತಿ ಯೋಜನೆ ಮಹಿಳೆಯರಿಗೆ ಉಚಿತ ಬಸ್ ಸೇವೆ ಅಂತಿದೆ. ಎರಡನೇದು ಯುವ ನಿಧಿ ಅಂತಿದೆ. ನಿರುದ್ಯೋಗ ಪರಿಹಾರ ಅಂತಿದೆ ಅಥವಾ ನಿರುದ್ಯೋಗ ಭತ್ಯೆ ಅಂತ ಕೂಡ ಕರೀತಾರೆ ಅದನ್ನ, ನಿರುದ್ಯೋಗ ಭತ್ಯೆ. ಮೂರನೇದು ಗೃಹಲಕ್ಷ್ಮಿ ಅಂತಿದೆ. BPL ಹೊಂದಿರುವ ಮಹಿಳೆಯರಿಗೆ ಮಾಸಿಕ 3,000 ರೂಪಾಯಿ ಅಂತಿದೆ. ನಾಲ್ಕನೇದು ಗೃಹ ಜ್ಯೋತಿ ಅಂತಿದೆ. 2,000 ಯೂನಿಟ್ ಉಚಿತ ವಿದ್ಯುತ್ ಪೂರೈಕೆ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿದ್ರಲ್ಲಿ ಯಾವುದು ಹೊಂದಿಕೆಯಾಗುತ್ತೆ ಅಂತಂದ್ರೆ ಸೊ ಆಪ್ಷನ್ ಸಿ ಇದೆಯಲ್ಲ, ಗೃಹಲಕ್ಷ್ಮಿ ಯೋಜನೆ ಮಾಡ್ತಾರೆ ಅಂದ್ರೆ ಮನೆಯ ಒಡೆತಿಯರಿಗೆ ಅವರಿಗೆ ಏನ್ ಮಾಡ್ತಾರೆ, ತಿಂಗಳಿಗೆ ಏನ್ ಮಾಡ್ತಾರೆ ಅಂದ್ರೆ 2,000 ರೂಪಾಯಿ ಕೊಡ್ತಾರೆ, 3,000 ರೂಪಾಯಿ ಅಲ್ಲ. ಸೊ ಹಾಗಾಗಿ ಸಿ ಅಂತದ್ದು ತಪ್ಪಾದ ಒಂದು ಹೊಂದಾಣಿಕೆ ಆಧಾರದ ಹೇಳಿಕೆಯಾಗಿದೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನಿಮಗೆಲ್ಲ ಗೊತ್ತಿರುವಂತೆ ಈ ಸರ್ಕಾರ 5 ಗ್ಯಾರಂಟಿಗಳನ್ನ ಕೊಟ್ಟಿದೆ. ಒಂದು ಶಕ್ತಿ ಯೋಜನೆ ಅಂದ್ರೆ ಸರಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಹೆಣ್ಮಕ್ಳಿಗೆ, ಸೊ ಅದು ಶಕ್ತಿ ಯೋಜನೆ ಆಗಿದೆ. ಅದೇ ರೀತಿ ಗೃಹ ಜ್ಯೋತಿ ಏನ್ ಮಾಡ್ತಾರೆ, ಗೃಹ ಜ್ಯೋತಿಯಲ್ಲಿ 200 ಯೂನಿಟ್ ವರೆಗೆ ಅಂತಂದ್ರೆ ಅವರಿಗೆ ಗೃಹ ಬಳಕೆಗೆ ಉಚಿತ ವಿದ್ಯುತ್ ಕೊಡುವಂಥದ್ದು ಗೃಹ ಜ್ಯೋತಿ ಆಗಿದೆ. ಗೃಹಲಕ್ಷ್ಮಿ ಅಂತಂದ್ರೆ ಕುಟುಂಬದ ಯಜಮಾನಿಗೆ ಮಾಸಿಕ 2,000 ರೂಪಾಯಿ ಕೊಡ್ತಾರೆ. ಅನ್ನಭಾಗ್ಯ ಏನ್ ಮಾಡ್ತಾರೆ, ಅನ್ನಭಾಗ್ಯದಲ್ಲಿ 10 kg ಒಂದು ಉಚಿತ ಅಕ್ಕಿ ಕೊಡ್ತಾರೆ. ಯುವ ನಿಧಿ ಏನ್ ಮಾಡ್ತಾರೆ ಅಂದ್ರೆ ಯಾರೆಲ್ಲ ಡಿಗ್ರಿ ಮುಗಿಸ್ಕೊಂಡಿರ್ತಾರೆ ಅವರಿಗೆ 3,000 ರೂಪಾಯಿ ಒಂದು ನಿರುದ್ಯೋಗ ಭತ್ಯೆ ಕೊಡ್ತಾರೆ. ಡಿಪ್ಲೊಮಾ ಹೋಲ್ಡರ್ಗೆ ಏನ್ ಮಾಡ್ತಾರೆ ಅಂದ್ರೆ 1,500 ರೂಪಾಯಿ ನಿರುದ್ಯೋಗ ಭತ್ಯೆ ಕೊಡ್ತಾರೆ. ಓಕೆನಾ. ಸೊ ನೋಡಿ, ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಈ ಗೃಹಲಕ್ಷ್ಮಿ ಯೋಜನೆ ಇದೆಯಲ್ಲ, ಇದಕ್ಕೆ ಈ ವರ್ಷ ಬಜೆಟ್ ಬಂದಾಗ ಎಷ್ಟಂದ್ರೆ 28,608 ಕೋಟಿ ರೂಪಾಯಿಯನ್ನ ಈ ವರ್ಷದ ಬಜೆಟ್ ಅಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಮೀಸಲು ಇಟ್ಟಿದ್ದಾರೆ. ಗೊತ್ತಿರಬೇಕು ನಿಮಗೆ. ಅದೇ ರೀತಿ ಯುವ ನಿಧಿ ಇದೆಯಲ್ಲ, ಯುವ ನಿಧಿ ನಿಮಗೆಲ್ಲ ಗೊತ್ತಿರುತ್ತೆ, ಒಂದು ನಿರುದ್ಯೋಗ ಭತ್ಯೆ ಅಂತ ಕರಿತೀವಿ. ಹೌದಾ, ಯಾರೆಲ್ಲ ಪದವಿ ಮುಗಿಸ್ಕೊಂಡಿರ್ತಾರೆ ಅವ್ರಿಗೆ 3,000 ರೂಪಾಯಿ ಕೊಡ್ತಾರೆ. ಡಿಪ್ಲೊಮಾ ಪದವಿ ಆಗಿ ಕಾಲೇಜ್ ಕೂತ್ಕೊಂಡಿರ್ತಾರವ್ರಿಗೆ 1,500 ರೂಪಾಯಿ ನಿರುದ್ಯೋಗ ಭತ್ಯೆ ಕೊಡ್ತಾರೆ. ಈ ವರ್ಷ ಎಷ್ಟು ಮಾಡಿದ್ದಾರೆ, ಸುಮಾರು 286 ಕೋಟಿ ಏನ್ ಮಾಡಿದ್ದಾರೆ ನಿಕ್ಷೇಪಗಳಿಗೆ ಒಂದು ನೇರ ತಗೊಂಡ ಕೊಟ್ಟಿರುವಂಥದ್ದು. ಓಕೆನಾ. ಸೊ ಹಾಗಾಗಿ ಜೊತೆಗೆ ಗೃಹ ಜೊತೆಗೆ ಬಂದಾಗ ನೋಡಿ, ಗೃಹ ಜೊತೆಗೆ ಎಷ್ಟು ಇಟ್ಟಿದ್ದಾರೆ ಈ ಸಲ ಕರೆಕ್ಟ್ ಅಮೌಂಟ್ ಬಂದು 10,100 ಕೋಟಿ ಇಟ್ಟಿದ್ದಾರೆ ನೋಡಿ. ಈ ವರ್ಷ ಎಷ್ಟು ಬಜೆಟ್ ಅಲ್ಲಿ 10,100 ಕೋಟಿ ಅಮೌಂಟ್ ಅನ್ನ ಗೃಹ ಜ್ಯೋತಿ ಕಾರ್ಯಕ್ರಮಕ್ಕೆ ಗೃಹ ಜೊತೆಗೆ ಮೀಸಲಿಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೆರೆಬಲ್ ಪಾಲ್ಸಿ, ಮಸ್ಕ್ಯುಲರ್ ಡಯಾಸ್ಟ್ರೋಫಿ, ಪಾರ್ಕಿನ್ಸನ್ ಮತ್ತು ಮಲ್ಟಿಪಲ್ ಸ್ಲಿರಿಯೋಸಿಸ್ ಈ ಕೆಳಗಿನವುಗಳು ಡ್ಯಾಶ್ ಮೇಲೆ ಪರಿಣಾಮ ಬೀರಲು ಸಂಬಂಧಪಟ್ಟಂತೆ ಕೇಳ್ತಾರೆ.
ಹೌದಾ. ಸೆರೆಬ್ರಲ್ ಪಾಲಿಸಿ, ಮಸ್ಕ್ಯುಲರ್ ಡಯಾಸ್ಟ್ರೋಫಿ, ಪಾರ್ಕಿನ್ಸನ್ಸ್, ಮಲ್ಟಿಪಲ್ ಸ್ಕ್ಲೆರೋಸಿಸ್ ಆರ್ ರಿಲೇಟೆಡ್ ಟು ದ ಎಫೆಕ್ಟಿಂಗ್ ದ ಅಂತ ಕೇಳ್ತಾರೆ. ಅಂದ್ರೆ ಏನು ಈ ಒಂದು ರೋಗಗಳಿದೆಯಲ್ಲ ಇವುಗಳು ಏನಕ್ಕೆ ಮನುಷ್ಯನ ಯಾವ ಭಾಗಕ್ಕೆ ಎಫೆಕ್ಟ್ ಆಗ್ತದೆ ಅಂತ ಕೇಳ್ತಾರೆ. ಸೊ ಇವೆಲ್ಲ ಕೊಟ್ಟಂತ ಏನೊಂದು ರೋಗಗಳಿದೆಯಲ್ಲ ಇವುಗಳೆಲ್ಲ ಅಂದ್ರೆ ವಿಶೇಷವಾಗಿ ಈ ನ್ಯೂರಾಲಜಿ ಅಥವಾ ನರಕೋಶಕ್ಕೆ ಸಂಬಂಧಪಟ್ಟಂತ ಅಂದ್ರೆ ಪರಿಣಾಮ ಬೀರುವಂತಹ ಒಂದು ರೋಗಗಳಾಗಿದೆ. ಸೊ ಹಾಗಾಗಿ ಆಪ್ಷನ್ ಎ. ಸೊ ಆಪ್ಷನ್ ಎ ನ್ಯೂರಾಲಜಿ ಅಥವಾ ನರ್ವ್ ಸೆಲ್ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸೆರೆಬ್ರಲ್ ಪಾಲಿಸಿ, ಮಸ್ಕ್ಯುಲರ್ ಡಯಾಸ್ಟ್ರೋಫಿ, ಪಾರ್ಕಿನ್ಸನ್ಸ್ ಮತ್ತೆ ಮಲ್ಟಿಪಲ್ ಸ್ಕ್ಲೆರೋಸಿಸ್ ಅಂತ ಏನು ಒಂದು ಕಾಯಿಲೆಗಳು ಬರ್ತಿರ್ತಾರಲ್ಲ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಆರೈಕೆಗಾಗಿ ತಿಂಗಳ ಎಷ್ಟು ಕೊಡ್ತಾರೆ ಅಂದ್ರೆ ಅವ್ರಿಗೆ 1000 ರೂಪೀಸ್ ಕೊಡ್ತಿದ್ರು. ಅದನ್ನೇನ್ ಮಾಡಿದ್ರೆ ಬಜೆಟ್ ಅಲ್ಲಿ ಸೊ ಆಟಿಸಮ್ ಇರುವಂತವ್ರಿಗೆ, ಬೌದ್ಧಿಕ ವಿಕಲತೆ ಮತ್ತು ಬಹುವಿಧ ಅಂಗಲತೆ ಅಂದ್ರೆ ಶ್ರವಣ ದೋಷ ಇರುವಂತದ್ದು, ದೃಷ್ಟಿ ದೋಷ ಇರ್ತಾರಲ್ಲ ಅವ್ರಿಗೆ ಏನ್ ಮಾಡ್ತಾರೆ ಅವ್ರಿಗೆ ಕೂಡ ಏನಂದ್ರೆ ಆಕ್ಚುಲಿ ಏನ್ ಮಾಡಿದ್ರೆ ಈ 1000 ರೂಪಾಯಿ ಒಂದು ಅವರ ಆರೈಕೆಗಾಗಿ ಮಾಸಿಕವನ್ನು ಕೊಡೋಕೆ ಇವ್ರಿಗೆ ಕೂಡ ಆ ಒಂದು ಯೋಜನೆಯನ್ನ ವಿಸ್ತರಣೆ ಮಾಡಿದ್ದಾರೆ. ಓಕೆನಾ. ಸೊ ಹಾಗಾಗಿ ಸೊ ಗೊತ್ತಿರಬೇಕಾಗುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ. ಕರ್ನಾಟಕ ಬಜೆಟ್ 2025-26 ಪ್ರಕಾರ ಡಾಕ್ಟರ್ BR ಅಂಬೇಡ್ಕರ್ ಫೆಲೋಶಿಪ್ ಯೋಜನೆ ಈ ಕೆಳಗಿನವುಗಳಿಗೆ ಸಂಬಂಧಪಟ್ಟಂತೆ ಕೇಳ್ತಾರೆ. ಸೊ ಹಾಗಾಗಿ ಎ ಒಂದು ನೋಡ್ತೋಣ. ಫಸ್ಟ್ ಆಪ್ಷನ್ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಅಧ್ಯಯನ ಮಾಡಕ, ಆಪ್ಷನ್ ಬಿ ಅಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಕ, ಆಪ್ಷನ್ ಸಿ ಎ ಮತ್ತು ಬಿ ಎರಡು ಅಂತಿದೆ, ಆಪ್ಷನ್ ಡಿ ಯಾವುದಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಒಂದು ಹೊಸ ಸ್ಕೀಮ್ ಮಾಡ್ತಾ ಹೋಗ್ತಾರೆ ನೋಡಿ. ಸೊ ಡಾಕ್ಟರ್ BR ಅಂಬೇಡ್ಕರ್ ಫೆಲೋಶಿಪ್ ಯೋಜನೆ ಅಂತ ಮಾಡಿದ್ದಾರೆ. ಹೌದಾ. ಅಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಏನ್ ಮಾಡ್ತಾರೆ ಅಂದ್ರೆ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಅಧ್ಯಯನ ಮಾಡ್ತಾರೆ, ಜೊತೆಗೆ ಕೊಲಂಬಾ ವಿಶ್ವವಿದ್ಯಾಲಯ ಕೂಡ ಅಧ್ಯಯನ ಮಾಡ್ತಾರೆ. ಹೌದಾ. ಸೊ ಹಾಗಾಗಿ ಯಾರಾದ್ರೂ ಕೂಡ ಆಕ್ಚುಲಿ ಆ ಒಂದು ವಿದ್ಯಾಲಯಗಳಲ್ಲಿ ಅಧ್ಯಯನ ಮಾಡ್ಬೇಕು ಅನ್ಕೊಂಡ್ರಾಗಿದ್ರೆ ಇದು ಬರೀ 2 ವಿದ್ಯಾರ್ಥಿಗಳು ಮಾತ್ರ ಕೊಡ್ತಾರಂತೆ. ಇಟ್ಸ್ ವೆರಿ ತುಂಬಾ ಕಡಿಮೆ ಆಯ್ತಲ್ವಾ. ಬರೀ 2 ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ 1 ಕೋಟಿ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರೆ ಈ ಒಂದು ಫೆಲೋಶಿಪ್ ಅಲ್ಲಿ. ಓಕೆನಾ. ಸೊ ಹಾಗಾಗಿ ಯಾವ್ದಾವ ಸ್ಕೂಲ್ ಅದು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅದು ಕೂಡ ಬರುತ್ತೆ, ಅದೇ ರೀತಿ ಕೊಲಂಬಿಯಾ ಕೂಡ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಎ ಮತ್ತು ಬಿ ಎರಡು ಕೂಡ ಸರಿಯಾದ ಉತ್ತರ ಆಗಿದೆ. ದಟ್ ಈಸ್ ರಿಗಾರ್ಡಿಂಗ್ ದ ಡಾಕ್ಟರ್ BR ಅಂಬೇಡ್ಕರ್ ಫೆಲೋಶಿಪ್ ಕಾರ್ಯಕ್ರಮ ಅಂತ ಕರೀತಾರೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ. ಕರ್ನಾಟಕ 2025-26 ಬಜೆಟ್ನ ಪ್ರಕಾರ ಕರ್ನಾಟಕ ಬುಡಕಟ್ಟು ಸಂಸ್ಕೃತಿಯನ್ನ ಪರಿಚಯಿಸಲು ಬುಡಕಟ್ಟು ವಸ್ತು ಸಂಗ್ರಹಾಲಯವನ್ನ ಎಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ? According to budget of Karnataka 2025-26, where is planned to established tribal museum to introduce the Karnataka's tribal culture ಅಂತ ಕೇಳ್ತಾರೆ. ಹೌದಾ. ಸೊ ಹಾಗಾಗಿ ಈ ಬಜೆಟ್ ಏನ್ ಮಾಡ್ತಾರೆ ಅಂದ್ರೆ ಸೊ ಅದು ಮೈಸೂರಲ್ಲಿ ಸ್ಥಾಪನೆ ಮಾಡ್ಕೊಳ್ಳೋಕೆ ಯಾವ್ದನ್ನ ಬುಡಕಟ್ಟು ವಸ್ತು ಸಂಗ್ರಹಾಲಯವನ್ನು ಸ್ಥಾಪನೆ ಮಾಡ್ಕೊಳ್ಳಿ ಅಂತಂದ್ರೆ ಅದು ಮೈಸೂರಲ್ಲಿ ಇಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಇದರಲ್ಲಿ. ರಾಜ್ಯದ ಬುಡಕಟ್ಟು ಸಂಸ್ಕೃತಿಯನ್ನು ಪರಿಚಯ ಮಾಡಕ್ಕೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಮೈಸೂರು ನಗರದಲ್ಲಿ ಬುಡಕಟ್ಟು ಸಂಶೋಧನಾ ಕೇಂದ್ರದ ಒಂದು ಆವರಣದಲ್ಲಿ ಮಾಡ್ತೀವಿ ಅಂತ ಹೇಳಿದರೆ ಬುಡಕಟ್ಟು ವಸ್ತು ಸಂಗ್ರಹಾಲಯವನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ. ಸರ್ವೆವ್ಯಾಕ್ ಲಸಿಕೆ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾರೆ. ಓಕೆ ನೋಡಿ, ಸರ್ವೆವ್ಯಾಕ್ ಅಂತ ಒಂದು ಏನು ಲಸಿಕೆ ಇದೆಯಲ್ಲ ಇದೇನಂದ್ರೆ ಇದು ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ಒಂದು ಲಸಿಕೆ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಬಜೆಟ್ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಏನು ಇತ್ತೀಚೆಗೆ ಮಳೆಯಲ್ಲಿ ಅಂತಂದ್ರೆ ಆಕ್ಚುಲಿ ಈ ಒಂದು ಗರ್ಭಕಂಠ ಕ್ಯಾನ್ಸರ್ ಅಂತ ಕರಿತೀವಿ. ಹೌದಾ. ಇಂಗ್ಲಿಷ್ ನಲ್ಲಿ ಅದನ್ನ ನಾವು ಸರ್ವಿಕಲ್ ಕ್ಯಾನ್ಸರ್ ಅಂತ ಕರೀತಾರೆ. ಸರ್ವಿಕಲ್ ಕ್ಯಾನ್ಸರ್ ಇತ್ತೀಚೆಗೆ ತುಂಬಾ ಕಡೆ ಕಂಡು ಬರೋದ್ರಿಂದ ಅದನ್ನ ಏನ್ ಮಾಡ್ತಾರೆ ತಡೆಗಟ್ಟಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಆಕ್ಚುಲಿ ಸೊ ಅದು ವಿಶೇಷವಾಗಿ ಗಣಿ ಬಾಧಿತ ಅಂದ್ರೆ ಎಲ್ಲೆಲ್ಲ ಮೈನಿಂಗ್ ಇರುವಂತ ಒಂದು ಪ್ರದೇಶಗಳಿರುತ್ತೆ. ಮತ್ತೆ ಕಲ್ಯಾಣ ಕರ್ನಾಟಕ ಮಹಿಳೆಗೆ ಅಂದ್ರೆ ಸುಮಾರು 20 ತಾಲೂಕುಗಳಲ್ಲಿ 9 ಕೋಟಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ 14 ವರ್ಷದ ಹೆಣ್ಣು ಮಕ್ಕಳಿಗೆ ಏನಂತಂದ್ರೆ ಈ ಒಂದು HPV ಅಂದ್ರೆ ಹ್ಯೂಮನ್ ಪ್ಯಾಪಿಲೋ ವೈರಸ್ ವ್ಯಾಕ್ಸಿನ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಒಂದು ಪೇಷಂಟ್ ಅಂದ್ರೆ ಯಾರೆಲ್ಲ ಸರ್ವಿಕಲ್ ಕ್ಯಾನ್ಸರ್ ಹೊಂದಿರುವಂತಹ ಮಹಿಳೆಯರು ಇರ್ತಾರೆ ಅವ್ರಿಗೆ ಒಂದು ವ್ಯಾಕ್ಸಿನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಸುಮಾರು 9 ಕೋಟಿ ವೆಚ್ಚದಲ್ಲಿ. ಓಕೆನಾ. ಸೊ ಹಾಗಾಗಿ ಈ ಸರ್ವಿವ್ಯಾಕ್ ಅನ್ನೋ ವ್ಯಾಕ್ಸಿನ್ ಇದೆಯಲ್ಲ ಇದೇನಂದ್ರೆ ನಮ್ಮ ದೇಶದ ಮೊಟ್ಟಮೊದಲ ಒಂದು ವ್ಯಾಕ್ಸಿನ್ ಆಗಿದೆ ರಿಗಾರ್ಡಿಂಗ್ ದ ಸರ್ವಿಕಲ್ ಕ್ಯಾನ್ಸರ್ಗೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ. ಈ ಕೆಳಗಿನವುಗಳಲ್ಲಿ ಯಾವ 2 ಬುಡಕಟ್ಟು ಗುಂಪುಗಳನ್ನ ಕರ್ನಾಟಕ ರಾಜ್ಯದಲ್ಲಿ PVTG ಅಂತ ಕರಿತೀವಿ. ಹೌದಾ. PVTG ಅಂದ್ರೆ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಗಳೆಂದು ಗುರುತಿಸಲಾಗಿದೆ ಕೊಟ್ಟಿದ್ದಾರೆ. ಇಂಗ್ಲಿಷ್ ಅವಧಿ which of the following 2 tribal groups are recognized as a particularly vulnerable tribal groups in the state of Karnataka ಅಂತ ಕರೀತಾರೆ. ಓಕೆ. ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಬಂದಾಗ 2 ಟ್ರೈಬಲ್ ಗ್ರೂಪ್ಗಳನ್ನ ಈ ಒಂದು PVTG ಅಂತ ಗುರುತು ಮಾಡಿದ್ದಾರೆ. ಅದ್ಯಾವುದಂದ್ರೆ ಒಂದು ಜೇನು ಕುರುಬ, ಇನ್ನೊಂದು ಕೊರಗ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಒಂದು ಜೇನು ಕುರುಬ, ಇನ್ನೊಂದು ಕೊರಗ ಇದೆಯಲ್ಲ 2 ಟ್ರೈಬ್ಗಳನ್ನ ನಮ್ಮ ರಾಜ್ಯದ
PVTG ಅಂತೇಳಿ ಗುರುತು ಮಾಡಿದ್ದಾರೆ ಟೈಪ್ಸ್ಗಳನ್ನು. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾಕೆ ಪ್ರಶ್ನೆ ಅಂದ್ರೆ ನೋಡಿ, ನಿಮಗೆಲ್ಲ ಗೊತ್ತಿರುವಂತೆ ಇತ್ತೀಚೆಗೆ ಸಿದ್ದರಾಮಯ್ಯನವರು ಯಾವುದೊಂದು ಟ್ರೈಬಲ್ ಪ್ರದೇಶಕ್ಕೆ ಹೋಗಿ ಅಲ್ಲಿರೋ ಸಮಸ್ಯೆಗಳನ್ನು ನೋಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಅವ್ರಿಗೋಸ್ಕರ ಕೆಲವೊಂದು ಸ್ಕೀಮ್ಗಳು ಮಾಡಿದ್ದಾರೆ, ಹೌದಾ. ಅಂದ್ರೆ ಅರಣ್ಯದ ಅಂಚಿನಲ್ಲಿರುವಂಥ ಸೋಲಿಗರು, ಹಲಸರು, ನಮ್ಮ ರಾಜ್ಯದ ಟ್ರೈಬ್ಸ್ ಎಲ್ಲವರು, ಜೇನು ಕುರುಬ, ಗೌಡಲು, ಸಿದ್ದಿ, ಕುಡಿಯ, ಮಲೆ ಕುಡಿಯ, ಕಾಡು ಕುರುಬ, ಇರುಳಿಗ, ಕೊರಗ, ಬೆಟ್ಟ ಕುರುಬ, ಎರವ, ಪಣಿಯನ್. ಓಕೆ ನೋಡಿ, ಒಂದು ಸುಮಾರು ನಮ್ಮ ರಾಜ್ಯದಲ್ಲಿ ಬಂದಾಗ 13 ಬುಡಕಟ್ಟು ಜನಗಳು ಬರ್ತಾವೆ, ಹೌದಾ. ಸೊ ಅಲ್ಲಿದೆಲ್ಲ ಸೊ ಅವ್ರಿಗೆ ಏನಂದ್ರೆ ಅವರಿಗೋಸ್ಕರ ಸುಮಾರು 200 ಕೋಟಿ ವೆಚ್ಚದಲ್ಲಿ ಅಂತಂದ್ರೆ ಅವರಿಗೆ ಮೂಲ ಸೌಕರ್ಯ ಕೊಡುವಂಥದ್ದು ಈ ಒಂದು ಕೊಟ್ಟಿದ್ದಾರೆ. ಓಕೆನಾ. ಇನ್ನು ನೋಡಿ PVTG ಇದೆಯಲ್ಲ, ನಮ್ಮ ದೇಶದಲ್ಲಿ ಬಂದಾಗ ಟೋಟಲ್ ಆಗಿ 75 ಬುಡಕಟ್ಟುಗಳನ್ನ ನಮ್ಮ ದೇಶದಲ್ಲಿ ಅವನ್ನ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಗುರುತು ಮಾಡಿದ್ದಾರೆ. ಸೊ ಅದನ್ನ ಯಾರು ಮಾಡ್ತಾರೆ ಅಂದ್ರೆ ಫಸ್ಟ್ ಒಂದು ಕಮಿಟಿ ಬರುತ್ತೆ 1973ರಲ್ಲಿ, ಅದನ್ನ ದೇವರ್ ಆಯೋಗ ಅಂತ ಕರೀತಾರೆ. ಅವರು ಫಸ್ಟ್ ಟೈಮ್ ಏನಂದ್ರೆ ಆಕ್ಚುಲಿ ಯಾರೆಲ್ಲ ಈ ಒಂದು ಟ್ರೈಬಲ್ ಗ್ರೂಪ್ಗಳಲ್ಲಿ ಅತಿ ಬ್ಯಾಕ್ವರ್ಡ್ ಇರ್ತಾರೆ ಅವ್ರನ್ನ PVTG ಅಂತ ಗುರುತು ಮಾಡ್ತಾರೆ. ಓಕೆನಾ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಬಂದಾಗ 2 ಇದೆ, ಒಂದು ಜೇನು ಕುರುಬ, ಇನ್ನೊಂದು ಕೊರಗ ಅಂತಿದೆ ನೋಡಿ, ಹೌದಾ. ಇನ್ನು ಅತಿ ಹೆಚ್ಚು ಎಲ್ಲಿ PVTG ಗೊತ್ತಿರಬೇಕಾಗುತ್ತೆ ಅದಿರುವಂಥದ್ದು ಅದು ಒಡಿಶಾದಲ್ಲಿ. ಒಡಿಶಾ ಇದೆಯಲ್ಲ, ಅದು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಪರ್ಟಿಕ್ಯುಲರ್ಲಿ ಟ್ರೈಬಲ್ ಗ್ರೂಪ್ಸ್ ಅನ್ನು ಹೊಂದಿರುವಂತಹ ಒಂದು ರಾಜ್ಯ ಅಂತಂದ್ರೆ ಅದು ಒಡಿಶಾ ಆಗಿದೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಸ್ವಾವಲಂಬಿ ಸಾರಥಿ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಇದು 4 ವೀಲರ್ ಅಥವಾ ಇದು 4 ಚಕ್ರದ ವಾಹನವನ್ನು ತೆಗೆದುಕೊಳ್ಳಲು ಸಾಲವನ್ನು ಒದಗಿಸುವಂತ ಯೋಜನೆ ಎಂದು ಕೊಟ್ಟಿದ್ದಾರೆ. ಎರಡನೇದು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ 15ರಿಂದ 18 ವರ್ಷದ ವಯೋಮಿತಿ ನಿಗದಿ ಮಾಡಲಾಗಿದೆ ಕೊಟ್ಟಿದ್ದಾರೆ. ಮೂರನೇದು ಅರ್ಜಿದಾರರು ಚಾಲನಾ ಪರವಾನಗಿಯನ್ನ ಹೊಂದಿರಬೇಕಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಂತ ಯಾವ ಹೇಳಿಕೆ ಸರಿಯಾಗಿದೆ ಅಂತಂದ್ರೆ, ಸೊ ಇಲ್ಲಿ ಕೊಟ್ಟಂತ 1 ಮತ್ತು 3 ಹೇಳಿಕೆ ಅಂದ್ರೆ ಆಪ್ಷನ್ ಬಿ 1 ಮತ್ತು 3 ಮಾತ್ರನೇ ಸರಿಯಾಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಹೌದಾ. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ನೋಡಿ, ನಾವು ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಸ್ಕೀಮ್ ಇದೆ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಕರೀತಾರೆ. ಇದೇನಂದ್ರೆ ಯಾರೆಲ್ಲ ನಿರುದ್ಯೋಗ ಇರ್ತಾರೆ ಅವ್ರಿಗೆ ಏನಂದ್ರೆ 4 ವೀಲರ್ ವೆಹಿಕಲ್ ನ ತೊಗೊಳಕ್ಕೆ ಏನಂದ್ರೆ ಅದ್ರ ಮುಖಾಂತರ ಅವರು ಉದ್ಯೋಗವನ್ನ ಸೃಷ್ಟಿ ಮಾಡ್ಕೊಬಹುದು. ಓಕೆನಾ. ಸೊ ಅವಾಗ ಏನ್ ಮಾಡ್ತಾರೆ ಆಕ್ಚುಲಿ ಆ ಒಂದು ಫಾರ್ ಎಕ್ಸಾಂಪಲ್ 5 ಲಕ್ಷ ಇತ್ತು, ಒಂದು ಯಾವ್ದೋ ವೆಹಿಕಲ್ ತಗೋತಿರೋದ ಕಾರ್ ತಗೋತಾರೆ ಅನ್ಕೊಂಡ್ರೆ 5 ಲಕ್ಷ ಇದ್ರೆ ಅದಕ್ಕೆ ಏನ್ ಮಾಡ್ತಾರೆ 50% ಅಂದ್ರೆ ಎಷ್ಟು ಕೊಡ್ಬೋದು, ಮ್ಯಾಕ್ಸಿಮಮ್ ಆಗಿ 3 ಲಕ್ಷ ಕೊಡ್ತಾರೆ. ಅರ್ಥ ಆಯ್ತಾ. ನೀವು 10 ಲಕ್ಷ ಇದ್ರೂ ಕೂಡ 10 ಲಕ್ಷ ಕಾರ್ ತಗೊಂಡು ಕೂಡ 3 ಲಕ್ಷನೇ ಕೊಡೋದು, ಅಂದ್ರೆ 50% ಅಂದ್ರೆ ಸೊ ಸಾಲ ಕೊಡ್ತಾರೆ, ರಿಮೈನಿಂಗ್ ಸಾಲ ಕೊಡ್ತಾ ಹೋಗ್ತಾರೆ. ಸೊ ಹೌದಾ. ಸೊ ಹಾಗಾಗಿ ವಯೋಮಿತಿ ಬಂದು 21ರಿಂದ 45 ವರ್ಷ ಒಳಗಡೆ ಇರಬೇಕಾಗುತ್ತೆ. ಇಲ್ಲಿ ಏನು ಕೊಟ್ಟಿದ್ದಾರೆ 15ರಿಂದ 18 ಅಂತ ಕೊಟ್ಟಿದ್ದಾರೆ, ತಪ್ಪಾಗುತ್ತೆ. ಓಕೆನಾ. ನೋಡಿ ಇಲ್ಲಿ ಅಂತಂದ್ರೆ ಆಕ್ಚುಲಿ ಹಿಂದುಳಿದ ವರ್ಗಗಳ ನಿರುದ್ಯೋಗಿಗಳಿಗೆ ವಿದ್ಯುತ್ ಚಾಲಿತ 4 ಚಕ್ರ ವಾಹನ ಖರೀದಿಸಕ್ಕೆ ಏನಂದ್ರೆ ಅವರಿಗೆ ಇಲ್ಲಿ ಗರಿಷ್ಠವಾಗಿ 3 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ. ಇಟ್ ಈಸ್ ರಿಲೇಟೆಡ್ ಟು ದ ಸ್ವಾವಲಂಬಿ ಸಾರಥಿ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಬಿ 1 ಮತ್ತು 3 ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ ನೋಡ್ತಗೋಣ, ಕರ್ನಾಟಕ ಬಜೆಟ್ 2025-26 ಪ್ರಕಾರ ಬೌದ್ಧ ಅಧ್ಯಯನ ಅಕಾಡೆಮಿಯನ್ನ ಎಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಕರ್ನಾಟಕ ಬಜೆಟ್ 2025-26 ಬುದ್ಧ ಸ್ಟಡೀಸ್ ಅಕಾಡೆಮಿ ಪ್ಲಾನ್ ಟು ಸೆಟ್ ಅಪ್ ಅಂತ ಕೇಳ್ತಾರೆ. ಸೊ ಹಾಗಾಗಿ ಈ ಬೌದ್ಧ ಅಧ್ಯಯನ ಅಕಾಡೆಮಿ ಏನ್ ಮಾಡುತ್ತೆ ಅಂತ ಹೇಳಿದರೆ ಅದು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ ಕೊಟ್ಟಿದ್ದಾರೆ ಬಜೆಟ್ ಅಲ್ಲಿ ಬೆಂಗಳೂರಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಅಂದ್ರೆ ಬೌದ್ಧ ಅಧ್ಯಯನ ಅಕಾಡೆಮಿಯನ್ನ ಸ್ಥಾಪಿಸ್ತು ಅಂತ ಹೇಳಿದ್ದಾರೆ. ಓಕೆ, ಜೊತೆಗೆ ಮಹಾಬೋಧಿ ಅಧ್ಯಯನ ಕೇಂದ್ರದ ಒಂದು ಸುಮಾರು 100 ವರ್ಷಗಳ ಹಳೆಯ ಗ್ರಂಥಾಲಯ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ 1 ಕೋಟಿ ವೆಚ್ಚದಲ್ಲಿ ಅವುಗಳನ್ನ ಆ ಒಂದು ಗ್ರಂಥಾಲಯವನ್ನ ಡಿಜಿಟಲೈಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಹಾಗಾಗಿ ಸೆಂಟರ್ ಬಂದು ಎಲ್ಲಿ ಒಂದು ಮಾಡ್ತೀವಿ ಅಂತ ಹೇಳಿದ್ರೆ ಬ್ಯಾಂಗ್ಳೂರಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಪ್ರಶ್ನೆ, ಕರ್ನಾಟಕದ ಸನ್ನತಿ ಅಂತ ಒಂದು ಪ್ರದೇಶ ಬರುತ್ತೆ, ಐತಿಹಾಸಿಕವಾಗಿ ಡ್ಯಾಶ್ ಧರ್ಮಕ್ಕೆ ಸಂಬಂಧಪಟ್ಟಂತ ಕೇಳ್ತಾರೆ. ಕರ್ನಾಟಕ ಸನ್ನತಿ ಇಸ್ ಹಿಸ್ಟಾರಿಕಲಿ ರಿಲೇಟೆಡ್ ಟು ದ ವಿಚ್ ಆಫ್ ದ ಫಾಲೋವಿಂಗ್ ರಿಲಿಜಿಯನ್ ಅಂತ ಕೇಳ್ತಾರೆ. ಓಕೆ, ಸನ್ನತಿ ಅಂತ ಪ್ಲೇಸ್ ಇದೆಯಲ್ಲ, ಇದೊಂದು ಏನು ಐತಿಹಾಸಿಕ ಸ್ಥಳ ಇದೆಯಲ್ಲ, ಇದೇನಂದ್ರೆ ಆಕ್ಚುಲಿ ಇದು ವಿಶೇಷವಾಗಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಾಚೀನ ಸ್ಥಳವಾಗಿದೆ. ಅದು ವಿಶೇಷವಾಗಿ ಮೌರ್ಯರ ಒಂದು ಕೇಂದ್ರ ಸ್ಥಾನವಾಗಿತ್ತು. ಓಕೆ, ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತೆ ಇತ್ತೀಚೆಗೆ ಅದರಲ್ಲಿ ಒಂದು ಏನ್ ಮಾಡಿದಾರೆ ಅಂದ್ರೆ ಎಕ್ಸ್ಕವೇಷನ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಸಾಕಷ್ಟು ಒಂದು ಬೌದ್ಧರ ಅಂದ್ರೆ ಮೌರ್ಯರ ಅಶೋಕನ ಒಂದು ಶಿಲಾಶಾಸನಗಳು ಪಳೆಗಳು ಸಿಕ್ಕಿರೋದು. ಓಕೆ, ಹಾಗಾಗಿ ಇದೊಂದು ಮೌರ್ಯರ ಕಾಲದ ಒಂದು ಪ್ರಸಿದ್ಧ ಕೇಂದ್ರವಾಗಿತ್ತು ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಅದು ಬುದ್ಧಿಸಂ ಅಂತ ಕರೀತಾರೆ. ಯಾಕೆ ಪ್ರಶ್ನೆ ಅಂತಂದ್ರೆ ಏನ್ ಮಾಡಿದ್ದಾರೆ ಬಜೆಟ್ ಅಲ್ಲಿ ಪ್ರಾಚೀನ ಬೌದ್ಧ ಕೇಂದ್ರವಾಗಿರುವಂತಹ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಏನು ಸನ್ನತಿ ಇದೆಯಲ್ಲ
ಅದಕ್ಕೆ ಏನು ಮಾಡಿದ್ದಾರೆ, ಒಂದು ಹೊಸ ಪ್ರಾಧಿಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ತೀನಿ ಅಂತ ಹೇಳಿದರೆ ಈ ಬಜೆಟಲ್ಲಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಒಂದು ಪ್ಲೇಸ್, ಅದು ಸನ್ನತಿ. ಅದು ಇದಿರುವಂಥದ್ದು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸನ್ನತಿ ಅಂತ ಕರೀತಾರೆ. ಇಲ್ಲಿ ನೋಡಿ, ಇಲ್ಲಿ ಬೌದ್ಧರ ಒಂದು ಧಾರ್ಮಿಕ ಕೇಂದ್ರ ಆಗಿತ್ತು. ಅಲ್ಲಿ ಸಾಕಷ್ಟು ಸ್ತೂಪಗಳು ಸಿಕ್ಕಿದೆ, ಅಲ್ಲಿ ಶಿಲಾಶಾಸನಗಳು ಸಿಕ್ಕಿದೆ. ಸೊ ಹಾಗಾಗಿ ಅದಕ್ಕಾಗಿ ಏನು ಮಾಡಿದ್ರು ಅಂದರೆ ಅದನ್ನ ಅಭಿವೃದ್ಧಿ ಮಾಡೋಕ್ಕೆ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ. ಸೊ ಇದಿಷ್ಟು ಅಂದರೆ ಸುಮಾರು 50 ಕ್ವಶನ್ಗಳನ್ನ ಈ ಒಂದು ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ರಿಮೈನಿಂಗ್ ಕ್ವಶನ್ಗಳನ್ನ ಪಾರ್ಟ್ 2 ಅಲ್ಲಿ ಡಿಸ್ಕಸ್ ಮಾಡ್ತೋಗೋಣ. ಸೊ ದಯವಿಟ್ಟು ಈ ಒಂದು ಕ್ಲಾಸ್ ಇಷ್ಟ ಆಗಿದೆ ನಿಮಗೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಾಮೆಂಟಲ್ಲಿ ಕಮೆಂಟ್ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು. ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗ್ತೋಣ. ಥ್ಯಾಂಕ್ ಯು.